ಎಲ್ಲರೂ ನಾನು ಒಂದೇ ಮಾತಲ್ಲಿ ಸ್ವಾಗತ ಮಾಡ್ತಾ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನ ಧರ್ಮದರ್ಶಿಗಳಾಗಿರ್ತಕ್ಕಂಥ ಸುರೇಂದ್ರ ಶೆಟ್ರು ವೇದಿಕೆ ಬನ್ನಿ ಅಂತ ವಿನಂತಿ ಮಾಡ್ಕೋತೇನೆ. ನಿಶುಭದವರ ಅತ್ಯಂತ ಆತ್ಮೀಯ ಸ್ನೇಹಿತರು ಮತ್ತು ಕುಂದಾಪುರದಲ್ಲಿ ಸಹನಾ ಸಂಸ್ಥೆಗಳನ್ನ ಬಹಳ ಎತ್ತರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸಿರ್ತಕ್ಕಂಥವ್ರು. ಸುರೇಂದ್ರ ಶೆಟ್ರು ವೇದಿಕೆ ಬಂದ ಕೂಡಲೇ ನೇರವಾಗಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಕೊಲ್ಲೂರು ಮುಕಾಂಬಿಕೆಯ ಆಶೀರ್ವಾದ ವೇದಿಕೆ ಬರ್ತದೆ. ಸರ್ ಬನ್ನಿ. ಜಯಪ್ರಕಾಶ್ ಹೆಗ್ಡೆ ಅವರಿಗೆ ನಾನು ಮತ್ತೆ ಹೇಳ್ತೇನೆ, ಇವತ್ತವ್ರು ಬಂದದ್ದು ಬಹಳ ಸಂತೋಷ ನಮ್ಗೆ. ಎಲ್ಲ ಪಕ್ಷದವರ ಪ್ರೀತಿ ಸಂಪಾದನೆ ಮಾಡೋದು ಬಹಳ ಕಷ್ಟ ಯಾವತ್ತು, ಬಟ್ JP ಹೆಗ್ಡೆ ಸರಿಗೆ ಅದು ಸಾಧ್ಯ ಆಗಿದೆ. ಇವತ್ತು ಅವರು ಕರ್ನಾಟಕ ಸರ್ಕಾರದ ಅತಿ ಶ್ರೇಷ್ಠವಾದ ಆಯೋಗವನ್ನು ಮುನ್ನಡೆಸಿ ಸರ್ಕಾರಕ್ಕೊಂದು ಅದ್ಭುತವಾದ ವರದಿಯನ್ನು ಕೊಟ್ಟಿರ್ತಕ್ಕಂಥವ್ರು. ಅವರಿಗೆ ಸುಭದ್ರಾ ಅವರು ಬಹಳ ಪ್ರೀತಿಯಿಂದ ಪುಷ್ಪಗುಚ್ಛವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಹಾಗೆ ಸುರೇಂದ್ರ ಶೆಟ್ರಿಗೆ ನವೀನ್ ಅವರು ಬಹಳ ಪ್ರೀತಿಯಿಂದ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು ವಿನಂತಿ ಮಾಡ್ಕೋತೇನೆ. ನೇರವಾಗಿ ದೀಪವನ್ನು ಬೆಳಗಿಸೋಣ. ಶುಭಂ ಕರೋತಿ ಕಲ್ಯಾಣಂ ಗೀತೆ ಯಾವಾಗ ಬಂತು ಆವಾಗ ಮಂತ್ರಘೋಷಗಳು ಬಂದ ಹಾಗೆ ನೇರವಾಗಿ ಉದ್ಘಾಟನೆಗೆ ಅಣಿಯಾಗ್ತಾ ಇದ್ದೇವೆ. ಜಯಪ್ರಕಾಶ್ ಹೆಗ್ಡೆ ಅವರ ಅಮೃತ ಹಸ್ತದಿಂದ ಈ ಗೋಧುಳಿ ಸುಮುಹೂರ್ತದಲ್ಲಿ ಶುಭದವರ ಕನಸಿನ ಕಾರ್ಯಕ್ರಮ ಅತ್ಯಂತ ಪ್ರೀತಿಯಿಂದ ಆರಂಭಗೊಳ್ತಾ ಇದೆ. ಸುಂದರವಾದ ಹಾಡು ಬರಲಿ ಅಂತ ನಂಗೆ ಆಸೆ ಇದೆ. ವೇದಿಕೆ ಮೇಲೆ ಜಯಪ್ರಕಾಶ್ ಹೆಗ್ಡೆ ಸರ್ ಅವರು ಇಲ್ಲಿಂದಲೇ ಶುಭವನ್ನ ಕೋರ್ತಾರೆ. ದಯವಿಟ್ಟು ಎಲ್ಲರೂ ಆಸೀನರಾಗಿ ಅಂತ ವಿನಂತಿ ಮಾಡ್ಕೋತೇನೆ. ಮತ್ತೆ ನೆನಪು ಮಾಡ್ಕೊಳ್ತೇನೆ, ಶುಭದವರ ಕನಸಿನ ಕಾರ್ಯಕ್ರಮ ಅವರ ಮನೆಯಾಗಿರ್ತಕ್ಕಂಥ ಕನಸಿನ ಮುಂದೆ ಆರಂಭಗೊಳ್ತಾ ಇದೆ. ಸರಿಯಾದ ಹೊತ್ತಿಗೆ ಸ್ಟಾರ್ಟ್ ಆಗ್ತಾ ಇದೆ. JP ಹೆಗ್ಡೆ ಸರ್ ಮಾತಾಡ್ತಾರೆ. ವೇದಿಕೆ ಮೇಲಿರುವಂಥ ಶುಭದವರ ಕುಟುಂಬಸ್ಥರೇ, ಸುರೇಂದ್ರ ಶೆಟ್ರೆ, ನಿಮ್ಮೆಲ್ಲರಿಗೂ ನಮ್ಮನ್ನು ಪರಿಚಯ ಮಾಡಿಕೊಟ್ಟಂಥ ಮಿತ್ರರು. ಅವರು ಎಲ್ಲಿ ಹೋದರೂ ಸಹ ಒಳ್ಳೆಯ ಮಾತನ್ನೇ ಆಡ್ತಾರೆ. ಅದರಿಂದ ನನಗೆ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಅದು ಸ್ನೇಹಾಚಾರ ನಮ್ಮದು. ಅಲ್ಲ, ನಾನು ನಿಮ್ಮ ಅಭಿಮಾನಿ ಸರ್, ಮತ್ತೆ ಅಂತ ಇಲ್ಲ. ನನಗೆ ನಿಮ್ಮಲ್ಲಿ ತುಂಬಾ ಪ್ರೀತಿ ಇದೆ. ಅದು ಶಾಶ್ವತ. ಅಭಿಮಾನ, ಸ್ನೇಹಾಚಾರ ಎಲ್ಲ ಶಾಶ್ವತ. ರಾಜಕೀಯದ್ದು ಕೆಲವೊಮ್ಮೆ ಏರುಪೇರಾಗ್ತದೆ, ಆದರೆ ಆ ವಿಶ್ವಾಸ ಮಾತ್ರ ಶಾಶ್ವತವಾಗಿ ಉಳಿಯುವಂಥದ್ದು. ಅದರಿಂದ ಶುಭದವರು 18 ವರ್ಷಗಳ ಕಾಲ ಪುರಸಭೆಯ ಸದಸ್ಯರಾಗಿ ಕೆಲಸವನ್ನು ಮಾಡಿದ್ದಾರೆ. ನಿರಂತರವಾಗಿ 18 ವರ್ಷಗಳ ಮಾಡಬೇಕಾದ್ರೆ ಜನಾಭಿಪ್ರಾಯ ಒಳ್ಳೆ ಇಲ್ಲದಿದ್ರೆ ಕಷ್ಟ ಆಗ್ತದೆ. ಈಗ ಜನಾಭಿಪ್ರಾಯ ಇದ್ರೂ ಗೆಲ್ಲುವಂಥದ್ದು ಕಷ್ಟ. ಜನಾಭಿಪ್ರಾಯ ಇಲ್ಲದೇ ಇದ್ರೆ ಭಾಳ ಕಷ್ಟ ಆಗ್ತದೆ. ನಾನು ಅವ್ರ ಹತ್ರ ಕೇಳಿದೆ ಮುಂದಿನ ಯೋಜನೆಗಳ ಬಗ್ಗೆ. ಇಲ್ಲ, ನಿಲ್ಲುವುದಿಲ್ಲ ಅಂತ ಹೇಳಿ ಶುರು ಮಾಡಿದ್ರು. ಇನ್ನೂ ಚುನಾವಣೆಗೆ ನಿಲ್ಲುವುದಿಲ್ಲ ಅಂತ. ಮುನ್ಸಿಪಾಲ್ಟಿಗೆ ಮಾತ್ರ ಒಂದು ಹಂತ ಮೇಲೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಲಿ ಅಂತ ಹಾರೈಸ್ತೇನೆ. ಯಾಕಂದರೆ ನಮಗೆ ಬೇಕಾದಂಥದ್ದು ಕೇವಲ ಪಕ್ಷದ ಹೆಸರಿನಲ್ಲಿ ಗೆಲ್ಲುವಂಥವರು, ಬೇರೆ ಬೇರೆ ರೀತಿಯಲ್ಲಿ ಗೆಲ್ಲುವಂಥವರಲ್ಲ. ಜನರ ಮಧ್ಯೆ ಇದ್ದು ಜನರ ಕೆಲಸವನ್ನು ಮಾಡುವಂಥವ್ರು ಮಾತ್ರ ನಮ್ಗೆ ಜನರಿಗೆ ಬೇಕಾದಂಥದ್ದೇ. ಅದಕ್ಕೋಸ್ಕರ ಜನರ ಮಧ್ಯೆ ಇದ್ದು ಜನರ ಕೆಲಸವನ್ನು ಮಾಡುವಂಥ ನಾನು ಯಾವಾಗಲೂ ಹೇಳೋದುಂಟು,
ಕೆಲವರು ಬಂದು ನಮ್ಮ ಹತ್ರ ಕೂತು ಮಾತಾಡ್ತಾರೆ. ಕೆಲವರಿಗೆ ಅವರ ಅಭಿಪ್ರಾಯವನ್ನು ಹೇಳಿ ನಾನು ಹೇಳಿದೆ, ಒಂದು ಮಾತಿದೆ, ಯು ಕಾಂಟ್ ಗೆಟ್ ಎ ಬೆಟರ್ ರೆಪ್ರೆಸೆಂಟೇಟಿವ್ ದೆನ್ ವಾಟ್ ಯು ಹ್ಯಾವ್ ಎಲೆಕ್ಟೆಡ್ ಅಂತ, ಹೂಮ್ ಯು ಆರ್ ಎಲೆಕ್ಟೆಡ್ ಅಂತ. ನೀವು ಆಯ್ಕೆ ಮಾಡಿದ್ದಕ್ಕಿಂತ ಒಳ್ಳೆಯ ಪ್ರತಿನಿಧಿ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಮತದಾರರಿಗೆ ಹೇಳುವಂಥದ್ದು ನಾನು. ಅದಕ್ಕೋಸ್ಕರ ನೀವು ಚುನಾವಣೆಯಲ್ಲಿ ಗೆಲ್ಚಿ ಆದ ಮೇಲೆ ಮನೆಯಲ್ಲಿ ಕೂತು 5 ವರ್ಷಗಳ ಕಾಲ ಬೈಬೋದು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಿಮಗೆ. ನಮ್ಮ ದೇಶದಲ್ಲಿ ಪ್ರತಿನಿಧಿಯನ್ನು ರಿಕಾಲಿಂಗ್ ಸಿಸ್ಟಮ್ ಇಲ್ಲ. ಕೆಲವು ದೇಶದಲ್ಲಿ ಇದೆ. ರಿಕಾಲಿಂಗ್ ಅಂದರೆ ಕೆಲಸ ಮಾಡದೇ ಇದ್ದರೆ ಅವರನ್ನು ವಾಪಸ್ ಕರೆಯುವಂಥದ್ದು. ಮತದಾರರು ಅವರನ್ನು ವಾಪಸ್ ತೆಗೆದುಕೊಳ್ಳುವಂಥ ಒಂದು ಹಕ್ಕಿದೆ ಮತದಾರರಿಗೆ ನಮ್ಮ ದೇಶದಲ್ಲಿ. ಆದರೆ ನಮ್ಮ ದೇಶದಲ್ಲಿ ಇದ್ದಿದ್ರೆ ಒಳ್ಳೆಯವರನ್ನು ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ತರ್ತಾರೆ. ಅದು ಯಾವ ರೀತಿ ಹೋಗ್ತದೋ ಗೊತ್ತಿಲ್ಲ. ಇವತ್ತಿನ ಚುನಾವಣೆ ನೋಡಿದಾಗ ಚುನಾವಣೆಗೆ ನಿಲ್ಲೋದಕ್ಕೆ ಭಯ ಆಗ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಮುಂದೆ ಒಳ್ಳೆ ಸ್ಥಾನಗಳು ತಮಗೆ ಸಿಕ್ಕಲಿ ಅಂತ ಶುಭದವರಿಗೆ ಆಸ್ತೇನೆ ನಾನು. ಯಾಕಂದರೆ ಇದು ಕೇವಲ ಶುಭದವರ ಬಗ್ಗೆ ಅಲ್ಲ, ರಾಜಕಾರಣದಲ್ಲಿ ಕೆಲಸ ಮಾಡ್ತಾರೆ ಅವರ ಕುಟುಂಬದವರಿಗೂ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ನಾವು. ಯಾಕಂದರೆ ಅವರನ್ನು ತಡ್ಕೊಂಡಿದ್ದಾರಲ್ಲ ಇಷ್ಟು ವರ್ಷ. ಎಲ್ಲರೂ ಅವರ ಸಮಯವನ್ನು ಬೇರೆಯವರಿಗೆ ಕೊಟ್ಟು ಅವರ ಕುಟುಂಬಕ್ಕೆ ಕೊಡುವಂಥದ್ದು ಭಾಳ ಕಮ್ಮಿ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹೆಚ್ಚು ಸಮಯವನ್ನು ಕುಟುಂಬಕ್ಕೆ ಕೊಡಿ. ಕೆಲಸ ಮಾಡಿ, ಕೆಲಸ ಬಿಡಿ ಅಂತ ಹೇಳೋದಿಲ್ಲ ನಾನು, ಕೆಲಸ ಮಾಡ್ತಾನೆ. ಯಾಕಂದರೆ ಹ್ಯಾಬಿಟ್ ಆಫ್ ಮೈಂಡ್ ಅಂತ ಹೇಳ್ತೇವೆ ನಾವು. ಮನಸ್ಸಿನಲ್ಲಿ ಅದನ್ನು ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ಕೆಲಸವನ್ನು ಮಾಡ್ತಾ ಶುರು ಮಾಡಿದ್ದೀರಿ ಅದೊಂದು ರೀತಿ ಹುಚ್ಚು. ಆಲ್ಕೋಹಾಲಿಕ್ ರೀತಿ ವರ್ಕೋಹಾಲಿಕ್ ಇವರಲ್ಲ. ವರ್ಕೋಹಾಲಿಕ್ ಆದಮೇಲೆ ಮಾಡುವ ಕೆಲಸವನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಯಾರು ಬಂದು ಸ್ವಲ್ಪ ಫಸ್ಟ್ ಕೂತ್ಕೊಂಡು ಮನೆಯಲ್ಲಿ ಸೋತಾಗ ಬೈತಾ ಇರ್ತೇವೆ ನಾವು. ಆದರೆ ಬಂದಾಗ ಪುನಃ ಒಂದೆರಡು ಶಬ್ದ ಬೈದು ಕಡೆ ಕೆಲಸ ಮಾಡಿ ಕೊಡುವಂಥದ್ದು. ನನ್ನ ಹೆಂಡತಿ ಸಹ ಅದನ್ನು ಹೇಳ್ತೇನೆ, ನೀವು ಹೇಳುದು ಯಾಕೆ ಮತ್ತೆ ಅಂತ. ಕೆಲಸ ಮಾಡಿ ಕೊಡೋದಾದರೆ ಪುನಃ ಹೇಳುದು ಯಾಕೆ ಅದನ್ನು ಅಂತ. ಅದು ಮನಸ್ಸಿನಲ್ಲಿ ಇದ್ದದ್ದನ್ನು ಹೊರಗೆ ಹಾಕ್ಬೇಕಾದ್ರೆ ನಮ್ಮ ಮನಸ್ಸು ಹಗುರ ಆಗಬೇಕಾದ್ರೆ ಕೆಲವೊಮ್ಮೆ ಹೇಳಬೇಕಾಗ್ತದೆ. ಹೇಳದೆ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಮಾಡದೆ ನಮಗೆ ಸಹಾಯ ಮಾಡದಿದ್ದವರಿಗೂ ಅರ್ಥ ಆಗೋದಿಲ್ಲ. ಇವೆರಡೂ ಆಗಬೇಕಾಗ್ತದೆ ಅಂತ ಹೇಳ್ತಾ ಶುಭದವರಿಗೆ ಮುಂದಿನ ರಾಜಕೀಯ ಜೀವನದಲ್ಲಿ ಯಶಸ್ಸನ್ನು ಕಾಣಲಿ, ಶುಭವಾಗಲಿ ಅಂತ, ಶುಭದರಾವ್ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶುಭದವರ ಕನಸಿನ ಕಾರ್ಯಕ್ರಮ, ಅವರ ಕನಸು ಮತ್ತು ನನಸು ಅಂತ ಹೇಳುವಂತ ಎರಡು ಸುಂದರವಾಗಿರ್ತಕ್ಕಂಥ ಮನೆಯ ಮುಂದೆ ಹಾಕಿರ್ತಕ್ಕಂಥ ಅಂಗಳದ ಕಾರ್ಯಕ್ರಮ, ಯಾವುದೇ ರಾಜಕೀಯ ಇಲ್ಲದ ಕಾರ್ಯಕ್ರಮ, ಯಾವುದೇ ರಾಜಕೀಯ ಹಿತಾಸಕ್ತಿಗಳಿಲ್ಲದ ಕಾರ್ಯಕ್ರಮ. ಶುಭದವರು 18 ವರ್ಷಗಳ ಕಾಲ 3 ಟರ್ಮಲ್ಲಿ ಕಾರ್ಕಳದ ಪುರಸಭೆಯ ಸದಸ್ಯರಾಗಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದಾರಂತ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ಜನರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೋಸ್ಕರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದು ಶುಭದವರನ್ನ ಅಭಿನಂದಿಸುವಂತ ಕಾರ್ಯಕ್ರಮ ಅಲ್ಲ, ಶುಭದವರನ್ನ ಸನ್ಮಾನಿಸುವ ಕಾರ್ಯಕ್ರಮ ಅಲ್ಲ. ಅವರ ಸನ್ಮಾನ ಇವತ್ತು ಇರೋದಿಲ್ಲ, ಎಂತದೂ ಇರೋದಿಲ್ಲ. ಜನರಿಗೆ ಒಂದು ಕರ್ತವ್ಯ ಸಲ್ಲಿಸುವಂತ ಕಾರ್ಯಕ್ರಮ ಮತ್ತು ಅವ್ರ ಜೊತೆ ಕೆಲಸ ಮಾಡತಕ್ಕಂಥ ಒಡನಾಡಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ. ಅದಕ್ಕಿಂತ ಪ್ರಮುಖವಾಗಿ ಇವತ್ತು ಸುಮಾರು 45 ಜನ ಪೌರ ಕಾರ್ಮಿಕರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸುವ ಕಾರ್ಯಕ್ರಮ. ಬಹಳ ಸಂತೋಷ ನಂಗೆ ಏನು ಅಂತ ಹೇಳಿದ್ರೆ, ಎಲ್ಲಿ ಕೂಡ ಇವರೆಗೆ ಆಗದ ಕಾರ್ಯಕ್ರಮ ಅದು. ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಪುರಸಭೆಯಲ್ಲಿ ನಿತ್ಯ ಕೆಲಸ ಮಾಡುವಂತ ನಮ್ಮ ಸಿಬ್ಬಂದಿಗಳು, ನಗರವನ್ನ ಸ್ವಚ್ಛ ಮಾಡುವಂತ ಸಿಬ್ಬಂದಿಗಳು, ಅವರನ್ನ ನಾವು ಯಾವತ್ತೂ ಕೂಡ ಸ್ಮರಿಸಬೇಕು. ಇವತ್ತು ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಬಹಳ ಪ್ರಮುಖವಾದ್ದು. ಮತ್ತು ಪುರಸಭೆಯ ಎಲ್ಲ ಸದಸ್ಯರನ್ನ ಗೌರವಿಸುವಂತದ್ದು, ಪುರಸಭೆಯ ಮಾಜಿ ಅಧ್ಯಕ್ಷರುಗಳನ್ನ ಗೌರವಿಸುವಂತದ್ದು, ಮುಖ್ಯ ನಿರ್ವಹಣಾಧಿಕಾರಿಗಳನ್ನ ಗೌರವಿಸುವಂತದ್ದು, ಇದೆಲ್ಲ ಸೇರಿಕೊಂಡು ಸುಮಾರು 1.5 ಗಂಟೆ ಕಾರ್ಯಕ್ರಮವನ್ನ ಪ್ಯಾಕ್ ಮಾಡ್ಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮವನ್ನ ಚಂದ ಮಾಡಿ ನೆರವೇರಿಸಬೇಕು ಅಂತ ನಂಗೆ ಆಸೆ ಇರತಕ್ಕಂಥದ್ದು. ಯಾಕಂದ್ರೆ ಇದು ಶುಭದ್ರಾವ್ ಅವರ ಕನಸಿನ ಕಾರ್ಯಕ್ರಮ, ನಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶುಭದ್ರಾವ್ ಅವರು, ಅವರ ಧರ್ಮಪತ್ನಿ ದಿವ್ಯಾ ಅವರು ವೇದಿಕೆಗೆ ಎಲ್ಲ ಅತಿಥಿಗಳನ್ನ ಕೂಡ ಕರ್ಕೊಂಡ್ಬರ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಅತ್ಯಂತ ಹಿರಿಯರಾಗಿರ್ತಕ್ಕಂತಹ ಕಾಂಗ್ರೆಸ್ಸಿನ ಬಹಳ ದೊಡ್ಡ ನಾಯಕರಾಗಿರ್ತಕ್ಕಂತಹ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಮಂಜುನಾಥ್ ಭಂಡಾರಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಸಂತೋಷ ಆಗಿದೆ ನಮಗೆ. ಅವರು ಇವತ್ತು ಕಾರ್ಯಕ್ರಮದಲ್ಲಿ ಇದ್ದು ಪೌರ ಕಾರ್ಮಿಕರನ್ನು ಸನ್ಮಾನಿಸ್ತಾರೆ. ಸೊ ದಯವಿಟ್ಟು ತಾವು ವೇದಿಕೆ ಬರಬೇಕು ವಿನಂತಿ ಮಾಡ್ಕೊಳ್ತೇನೆ. ಹಾಗೇನೆ ಕಾರ್ಯಕ್ರಮದಲ್ಲಿ ಇವತ್ತು ಕಾರ್ಕಳದ ಭುವನೇಂದ್ರ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂತಹ ಡಾಕ್ಟರ್ ಮಂಜುನಾಥ್ ಕೋಟ್ಯಾನ್ ಅವರು,
ಉಮೇಶ್ ಶಾ ಬಜಗೋಳಿ ಅವರು, ಸುರೇಂದ್ರ ಶೆಟ್ಟಿ ನಮ್ಮ ಸಹನಾ ಗ್ರೂಪ್ ಆಫ್ ಸಂಸ್ಥೆಗಳ ಸಂಚಾಲಕರು ಮತ್ತು ಮುಖ್ಯಸ್ಥರು, ಶೇಖರ್ ಮಡಿವಾಳ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಅಶ್ಫಾಕ್ ಅಹಮದ್ ಅವರು ಪುರಸಭೆ ಸದಸ್ಯರು, ಮಿತ್ರಪ್ರಭಾ ಹೆಗಡೆ ಅವರು SVTಯ ನಿವೃತ್ತ ಪ್ರಾಚಾರ್ಯರು, ಅಜಿತ್ ಹೆಗಡೆ ಅವರು ನಮ್ಮ ಕಾರ್ಕಳದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಇವರೆಲ್ಲ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಸಾಣೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಡಿ ಸಿಲ್ವಾ ಅವರು ಕೂಡ ವೇದಿಕೆ ಬರಬೇಕು ಅಂತ ಶುಭದ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಜಾನ್ ಅವರನ್ನ ಸೇರಿಸ್ಕೊಂಡು ಕಾರ್ಯಕ್ರಮ. ಶೇಖರ್ ಮಡಿವಾಳ ಸರ್ ಅವರು ವೇದಿಕೆಯಲ್ಲಿದ್ದಾರೆ, ಅಶ್ಫಾಕ್ ಅಹಮದ್ ಅವರು ವೇದಿಕೆಯಲ್ಲಿದ್ದಾರೆ, ಮೇಡಮ್ ಮಿತ್ರಪ್ರಭಾ ಹೆಗಡೆ ಅವರು ವೇದಿಕೆಯಲ್ಲಿದ್ದಾರೆ. ತಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಜಾನ್ ಅವರನ್ನ ಕೂಡ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ಬನ್ನಿ. ಕಾರ್ಕಳದ ಸ್ಟಾರ್ ಅವರು ದಯವಿಟ್ಟು ಬನ್ನಿ ಅಂತ ವಿನಂತಿ ಮಾಡ್ಕೋತೇನೆ. ಕಾರ್ಕಳದ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರ್ತಕ್ಕಂತಹ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರ್ಕೋತಾರೆ. ಅವರಿಲ್ಲದೆ ಕಾರ್ಯಕ್ರಮ ಇವತ್ತು ಮುಗಿಯೋದಿಲ್ಲ. ಸಣ್ಣ ನಂಗೆ ಬೇಯಿಸ್ಬೇಕು ಅಂತ ರಿಕ್ವೆಸ್ಟ್ ಇದೆ. ಬೇಯಿಸ್ಕೊಟ್ರೆ ಕಾರ್ಯಕ್ರಮ ಚಂದ ಆಗತ್ತೆ ಇವತ್ತು. ಮೈ ರಿಕ್ವೆಸ್ಟ್. ಮತ್ತೆ ನಾನು ಪ್ರಾರ್ಥನೆಗೆಲ್ಲ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಸಂಗೀತದ ಮೂಲಕ ಇವತ್ತು ಸರಸ್ವತಿ ಆವಾಹನೆ ಆಗಿದೆ. ಪ್ರಾರ್ಥನೆ ಖಂಡಿತ ಬೇಡ ಅಂತ ನಂಗೆ ಅನಿಸ್ತಾ ಇದೆ. ಸಭಾ ವೇದಿಕೆ ಪುನೀತವಾಗಿದೆ. ಸುಭದ್ರಾ ಅವರ ತಂದೆ ಹೆಸರು ಈ ವೇದಿಕೆ ಕೊಟ್ಟುಕೊಳ್ಳಲಾಗಿದೆ. ನಮ್ಮನ್ನೆಲ್ಲ ಬಹಳ ಚೆನ್ನಾಗಿ ಬೆಳೆಸಿರ್ತಕ್ಕಂತಹ ಸಾಹಿತ್ಯದ ಓದುವಿಕೆ ನಮಗೆ ತುಡಿತವನ್ನಾಗಿ ಮಾಡಿಕೊಟ್ಟಿರ್ತಕ್ಕಂತಹ ಶುಭದ್ ಅವರ ತಂದೆ ಗೋವಿಂದರಾವ್ ಅವರ ಹೆಸರನ್ನ ವೇದಿಕೆ ಇಡಲಾಗಿದೆ. ಅವರನ್ನೆಲ್ಲ ಸ್ಮರಿಸ್ಕೊಳ್ತಾ ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಬಂದವರನ್ನೆಲ್ಲ ಸ್ವಾಗತಿಸಬೇಕು ಮತ್ತು ಪ್ರಾಸ್ತಾವಿಕವಾಗಿ ಕೂಡ ಮಾತಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಕನಸನ್ನ ಕಂಡಿರ್ತಕ್ಕಂತಹ ಕನಸಿನ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಸುಭದ್ರಾ ಅವರನ್ನ ವಿನಂತಿ ಮಾಡ್ಕೋತೇನೆ. ಪ್ರಾಸ್ತಾವಿಕವಾಗಿ ತುಂಬ ಮಾತಾಡಬೇಕು ಅಂತ ಬಾಯಿಪಾಠ ಮಾಡ್ಕೊಂಡು ಬಂದಿದ್ದೆ. ಆದರೆ ಬೀಳುವ ಇಬ್ಬನಿ ಮಂಜು ಅದಕ್ಕೆಲ್ಲ ಸ್ವಲ್ಪ ತಡೆ ಒಡ್ಡಿದೆ. ಆಗಲಿ ನಿಮ್ಗೆಲ್ರಿಗೂ ಯಾರಿಗೂ ಕೂಡ ತೊಂದರೆ ಕೊಡಲಿಕ್ಕೆ ಬಯಸೋದಿಲ್ಲ. ಅದರಿಂದ ಚುಟುಕಾಗಿ 2 ಮಾತಿನಲ್ಲಿ ನನ್ನ ಮಾತನ್ನು ಮುಗಿಸಿ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಸಣ್ಣವನಿದ್ದಾಗ ನಮ್ಮ ತಂದೆ ಗ್ರಂಥಪಾಲಕರಾಗಿದ್ದರು. ಸಾಮಾಜಿಕ ಸೇವೆಯಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ರು. ಮನೆಗೆ ಅವರನ್ನು ಹುಡ್ಕೊಂಡು ಅನೇಕ ಜನ ಬರ್ತಾಯಿದ್ರು. ಯಾಕೆ ಅಂತ ನಾವು ಗಮನ ಇಟ್ಟಿದಾಗ ಸರ್ಕಾರಿ ಕಚೇರಿಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಅಡ್ಮಿಟ್ ಆದಾಗ ಸರ್ ಸ್ವಲ್ಪ ಡಾಕ್ಟ್ರಿಗೆ ಮಾತಾಡಬೇಕು, ಒಂದು ಇಂಪ್ಲೆನ್ಸ್ ಮಾಡಬೇಕು ಅಂತ ಅವರ ಹತ್ರ ಮನವಿ ಮಾಡ್ಕೊಳ್ಳಿಕ್ಕೆ ಬರ್ತಾಯಿದ್ರು. ತಂದೆ ಅವರ ಆತ್ಮೀಯರು ಡಾಕ್ಟರ್ಗಳೆಲ್ಲ ಆತ್ಮೀಯರಾದ್ದರಿಂದ ಅವರು ಡಾಕ್ಟರ್ಗೆ ಮಾತಾಡ್ತಿದ್ರು, ಅವರಿಗೆ ಸಹಾಯ ಆಗ್ತಿತ್ತು. ಆ ನಂತರ ಮತ್ತೆ ಅವರು ಮನೆಗೆ ಬಂದು ತಂದೆಗೆ ಕೃತಜ್ಞತೆ ಹೇಳ್ತಾ ಇದ್ರು. ನಾನು ಅದನ್ನು ಗಮನಿಸ್ತಾ ಇದ್ದೆ. ತುಂಬ ಸಣ್ಣವನು. ನಾನು ತಂದೆ ಹತ್ರ ಕೇಳಿದೆ, ಇದೇನು ವಿಚಾರ, ಇವರೆಲ್ಲ ಬರ್ತಾ ಇದ್ದಾರಲ್ಲ ಏನು ಅಂತ. ಅವ್ರು ಹೇಳಿದರು, ಡಾಕ್ಟರ್ ಹತ್ರ ಅವರಿಗೆ ಸ್ವಲ್ಪ ಸಹಾಯ ಆಗಬೇಕಿತ್ತು. ನಾನು ಅವ್ರ ಹತ್ರ ಮಾತಾಡಿದೆ, ಅವರಿಗೆ ಸಹಾಯ ಆಯಿತು. ನನಗೆ ವಿಚಿತ್ರ ಆಯಿತು. ತಂದೆ ಇರುವುದು ಸರ್ಕಾರಿ ನೌಕರ, ಲೈಬ್ರೇರಿಯನ್, ಸರ್ಕಾರಿ ಡಾಕ್ಟರ್ಗೆ ಇವರಿಗೆ ಮಾತಾಡ್ತಾರೆ. ನಾನು ಕೇಳಿದೆ, ಇದು ಹೇಗೆ? ಇದು ಮಗನೇ, ನಾನು ಬೆಳೆಸ್ಕೊಂಡು ಬಂದಿರುವ ಒಂದು ಸಾಮಾಜಿಕ ಸೇವೆ. ನಮ್ಮಿಂದ ಯಾರಿಗೆ ಏನು ಸಹಾಯ ಆಗ್ತದೆ ಅದನ್ನು ನಾನು ಮಾಡುವ ಒಂದು ಪ್ರಯತ್ನ ಮಾಡ್ಕೊಂಡು ಬರ್ತೇನೆ. ನೀನು ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಅಂತ ಒಂದು ಮಾತು ನಾನು ಸಣ್ಣವನಿದ್ದಾಗ ಹೇಳಿದರು. ಆ ಮಾತು ನನ್ನ ಹೃದಯಕ್ಕೆ ತಾಗಿದೆ. ಅವರು ಹೇಳಿದ ಮಾತನ್ನು ನನ್ನ ಜೀವನದಲ್ಲಿ ಉದ್ದಕ್ಕೂ ಅಳವಡಿಸಿಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ನಾನು ನಿರಂತರ ಮಾಡ್ತಾ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾಲೇಜು ಜೀವನ ಆಯಿತು. ಮಂಜುನಾಥ್ ಕೋಟ್ಯಾನರು ಇಲ್ಲಿ ಇದ್ದಾರೆ. ಕಾಲೇಜು ಜೀವನದಲ್ಲಿ ಅವರ ಅತ್ಯಂತ ಪೋಖರಿಯ ವಿದ್ಯಾರ್ಥಿಯಾಗಿ ನಾನು ಇದ್ದೆ ಕಾಲೇಜಲ್ಲಿ. ಕಾಲೇಜ್ ಆದ ನಂತರ ಕಾರ್ಕಳದಲ್ಲಿ ಒಂದು ಸೌಹಾರ್ದ ವೇದಿಕೆಯನ್ನು ಪ್ರಾರಂಭಿಸಬೇಕು ಅಂತ ಎಲ್ಲ ಜಾತಿ ವರ್ಗ ಧರ್ಮದ ಜನರನ್ನು ಸೇರಿಸಿಕೊಂಡು ಒಂದು ಸೌಹಾರ್ದ ವೇದಿಕೆಯನ್ನು ಪ್ರಾರಂಭಿಸಿದೆ. ಅದು ಒಳ್ಳೆಯ ಒಂದು ರಾಜಕೀಯ ಬೆಳವಣಿಗೆ ಒಂದು ವೇದಿಕೆ ಆಯಿತು. 2007ರಲ್ಲಿ ನಮ್ಮ ಪಕ್ಷ ಹಿರಿಯ ನಾಯಕರಾಗಿರುವ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು, ಗೋಪಾಲ್ ಭಂಡಾರಿ ಅವರು, ಮಂಜುನಾಥ್ ಭಂಡಾರಿ ಅವರ ಸಹಕಾರದಲ್ಲಿ ನನಗೆ ಗುರುತಿಸಿ ನನಗೆ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ನಿರಂತರ 2007ರಿಂದ ಮೊನ್ನೆವರೆಗೆ 18 ವರ್ಷಗಳ ಕಾಲ ಕಾರ್ಕಳ ಪುರಸಭೆಗೆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ಈ ಸೇವೆಯಲ್ಲಿ 18 ವರ್ಷಗಳ ಸೇವೆಯಲ್ಲಿ ಯಾರಿಗೂ ಒಂದು ತೊಂದರೆ ಆಗದ ರೀತಿಯಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಮತ್ತು ಆ 18 ವರ್ಷಗಳ ಒಂದು ಸೇವೆ ನನಗೆ ತೃಪ್ತಿಯನ್ನು ತಂದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದು 18 ವರ್ಷಗಳ ಅದು ಕಳೆದದ್ದು ಅತ್ಯಂತ ಸುಲಭ ಏನಲ್ಲ. ಅದು ರಾಜಕೀಯದ ಒಂದು ನಮ್ಮೆಲ್ಲರ ನಾಯಕರಾಗಿರುವ ಉದಯ್ ಕುಮಾರ್ ಶೆಟ್ಟಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತೇನೆ.
ಕಾರ್ಕಳ ಪುರಸಭೆಯಲ್ಲಿ ಸದಸ್ಯನಾದ 2012ರಲ್ಲಿ ಒಬ್ಬ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗುವ ಒಂದು ಅವಕಾಶ ಬಂತು. ಘನತ್ಯಾಜ್ಯ ವಿಲೇವಾರಿಯ ಬಗ್ಗೆ ಶಾಲೆಗಳಲ್ಲಿ ಜಾಗೃತಿ, ಸುಮಾರು 5,000 ವಿದ್ಯಾರ್ಥಿಗಳಿಗೆ ಜಾಗೃತಿ ಮಾಡಿಸಿದರ ಫಲವಾಗಿ ಕಾರ್ಕಳ ಪುರಸಭೆಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಬಂತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತಾನೆ. ಏನೇ ಇರಲಿ, ಕಷ್ಟದಲ್ಲಿ ಒಂದು ಪುರಸಭೆಯ ಸದಸ್ಯನಾಗಿ ಒಂದು ಪ್ರಾಮಾಣಿಕವಾದ ಕೆಲಸವನ್ನು ಮಾಡುವ ಪ್ರಯತ್ನಗಳನ್ನು ಮಾಡಿದ್ದೇನೆ. ಸವಾಲುಗಳು ಅನೇಕ ಇದ್ರೂ ಕೂಡ ಅದರಿಂದ ಬಹಳ ಶಾಂತವಾಗಿ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಮಾಡಿದ್ದೇನೆ ಅನ್ನುವಂಥ ಒಂದು ತೃಪ್ತಿ ಇದೆ. ಈ ಸಂದರ್ಭದಲ್ಲಿ ನಮ್ಮ ಅವಧಿ ಮುಗಿದ ನಂತರ ಎಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅವರನ್ನು ಗುರುತಿಸಬೇಕು, ಅವರನ್ನು ಗೌರವಿಸಬೇಕು ಮತ್ತು ಅವರನ್ನು ನೆನಪಿಡಬೇಕು. ನಮ್ಮ ಅವಧಿ ಮುಗಿದ ನಂತರ ನಾವು ಅದನ್ನು ಬಿಟ್ಟು ಹೋದರೆ ಅದು ನಾನು ಕೃತಜ್ಞನಾಗ್ತೇನೆ ಅನ್ನುವಂಥ ಮಾತಿನೊಂದಿಗೆ ಅವರನ್ನೆಲ್ಲರನ್ನೂ ಕರಿಬೇಕು, ಪ್ರೀತಿಸಬೇಕು, ಅವರನ್ನ ಜೊತೆ ಕೂತ್ಕೊಂಡು ಒಂದು ಸಹಭೋಜನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಮಾತು ಕೂಡ ಬರುವುದಿಲ್ಲ. ಬಂಧುಗಳೇ, ಇವತ್ತು ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಕರೆದವರೆಲ್ಲರೂ ಕೂಡ ತಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಬಂದಿರಿ. ನಿಮ್ಗೆಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸಿ ಚಳಿಯ ಕಾರಣ ಕಾರ್ಯಕ್ರಮವನ್ನು ಅತ್ಯಂತ ವೇಗವಾಗಿ ಕೊಂಡೋಗ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ PhD ಮಾಡಿದ ಒಬ್ಬರು ಶಾಸಕ ಅಂತ ಇದ್ರೆ ಅದು ಮಂಜುನಾಥ್ ಭಂಡಾರಿಯವರು ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಪಂಚಾಯತ್ನ ಸಮಸ್ಯೆಗಳು, ಪಂಚಾಯತ್ನ ವ್ಯವಸ್ಥೆಗಳು, ಅದರಲ್ಲಿ ಒಬ್ಬರು PhD ಮಾಡಿದ ವ್ಯಕ್ತಿ ವಿಧಾನ ಪರಿಷತ್ನಲ್ಲಿ ಇದ್ರೆ ಅದು ಮಂಜುನಾಥ್ ಭಂಡಾರಿ ಅವರು. ನನ್ನ ಒಂದು ರಾಜಕೀಯಕ್ಕೆ ಅವರು ಗುರುಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದು ಸಲಹೆ ಕೊಟ್ಟು, ಮಾರ್ಗದರ್ಶನ ಕೊಟ್ಟು, ತಪ್ಪಿದಾಗ ಅದನ್ನು ತಿದ್ದುವಂತಹ ಒಂದು ರೀತಿಯಲ್ಲಿ, ಗುರುವಿನ ರೀತಿಯಲ್ಲಿ ನಮ್ಮ ಜೊತೆ ಅವರು ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಕೆಲಸದ ಒತ್ತಡದ ನಡುವೆ ಕೂಡ ಅವರು ಬಂದಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ನಾಯಕರಾಗಿರುವ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರು ಇವತ್ತು ಕಾರ್ಯಕ್ರಮದ ಒತ್ತಡ ಮತ್ತು ನಾನು ಪಕ್ಷದ ಒಬ್ಬ ಜವಾಬ್ದಾರಿಯನ್ನು ಅಧ್ಯಕ್ಷನಾಗಿ ಜವಾಬ್ದಾರಿ ತಗೊಂಡ ನಂತರ ನನಗೆ ಎಲ್ಲ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹ ಒಂದು ಸಹೋದರ ರೀತಿಯಲ್ಲಿ ಕೊಡುವಂಥ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನನ್ನ ಭುವನೇಂದ್ರ ಕಾಲೇಜಿನ ನಾನು ಹಳೆ ವಿದ್ಯಾರ್ಥಿ, ಅಲ್ಲಿಯ ಪ್ರಾಂಶುಪಾಲರು ಮಂಜುನಾಥ್ ಕೋಟ್ಯಾನ್ರವರು, ಅವರು ಕೂಡ ನನ್ನ ಮಾರ್ಗದರ್ಶಕರು, ಹಿತಚಿಂತಕರು. ಅವರನ್ನು ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ನನ್ನ ಸಹೋದರ ಸುರೇಂದ್ರ ಶೆಟ್ಟಿ, ನಾನು ಸಹಪಾಠಿ, ಅವರು ಒಂದು ಕ್ಲಾಸ್ ಮುಂದೆ ಇದ್ದರು. ನಾವು ಜೊತೆಯಲ್ಲಿ ಕಾಲೇಜಿನ ದಿನಗಳನ್ನು ಕಲ್ತದ್ದು. ನನ್ನ ಈ ಸುದೀರ್ಘ ಪ್ರಯಾಣದಲ್ಲಿ ಕೂಡ ಅವರು ತುಂಬ ನನಗೆ ಸಹಕಾರವನ್ನು ನೀಡಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ ನಾನು ಅವರಿಗೆ ಪ್ರೀತಿಪೂರ್ವ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸಮಾಜದ ಹಿರಿಯರು, ಮಾನ್ಯ ಉಮೇಶ್ ಅಣ್ಣ, ಎಲ್ಲ ಕಾರ್ಯಗಳಿಗೆ ಅವರು ಸಹಕಾರಿ ಮತ್ತು ಬೆನ್ನೆಲುಬು. ಒಬ್ಬ ಮನೆಯಲ್ಲಿ ಹಿರಿಯರು ಹೇಗಿರ್ತಾರೆ ಹಾಗೆ ನನ್ನ ಜೊತೆ ಇದ್ದುಕೊಂಡು ಎಲ್ಲ ರೀತಿಯ ಸಹಕಾರ ಮಾಡುವ ಉಮೇಶಣ್ಣ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಕಾರ್ಕಳ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾಗಿರುವ ಅಜಿತ್ ಹೆಗಡೆ ಅವರಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವ ಸ್ವಾಗತವನ್ನು ಕೊಡ್ತೇನೆ. ಪುರಸಭೆಯಲ್ಲಿ ನನ್ನ ಜೊತೆ ಒಬ್ಬ ಸಹೋದರನಾಗಿ ಗಟ್ಟಿ ಧ್ವನಿಯಾಗಿ ನನ್ನ ಜೊತೆ ನಿಲ್ತಿದ್ದವರು ಅಶ್ಫಾಕ್ ಅಹಮದ್ ಅವರು. ಅವರು ಕೂಡ 3 ಬಾರಿ ಪುರಸಭಾ ಸದಸ್ಯರಾಗಿ, ಒಮ್ಮೆ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಅವರಿಗೆ ಕೂಡ ನಾನು ಪ್ರೀತಿಪೂರ್ವ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಜಾನ್ ಡಿ ಸಿಲ್ವರ್ ಅವರು JCಯಲ್ಲಿ, ರೋಟರಿಯಲ್ಲಿ ಇದ್ದು ಸಮಾಜಕ್ಕೆ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಜಾನ್ ಡಿ ಸಿಲ್ವರ್ ಅವರು. ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಕೊಡ್ತೇನೆ. ವೇದಿಕೆಯಲ್ಲಿ ಇರುವ ಏಕೈಕ ಮಹಿಳಾ ಪ್ರತಿನಿಧಿ ನಮ್ಮ ಟೀಚರು ಮಿತ್ರಪ್ರಭರವರು. ಅವರು ಅನೇಕ ಕೆಲಸದ ಒತ್ತಡ ಇದ್ರೂ ಕೂಡ ನಾನು ಬರ್ತೇನೆ ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಅನೇಕ ಜನ ಹಿರಿಯರು, ಇವತ್ತು ಪಕ್ಷದ ಹಿರಿಯರು, ಎಲ್ಲ ಪಕ್ಷದವರು, ಹಿರಿಯ ಮುಖಂಡರುಗಳು, ಪುರಸಭಾ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಎಲ್ಲರೂ ಕೂಡ ತಾವು ಆಗಮಿಸಿದ್ದೀರಿ. ನನ್ನ ಸಂಘ ಸಂಸ್ಥೆ, ನಮ್ಮ ಸಮಾಜ, ನನ್ನ ಯುವಕ ಮಂಡಲ, ನನ್ನ ಕ್ರಿಕೆಟ್ ತಂಡ, ನನ್ನ ವಾಲಿಬಾಲ್ ತಂಡ, ದುರ್ಗಾ ಗೇಮ್ಸ್, ತಾವೆಲ್ಲರೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಿರಿ. ನಿಮ್ಗೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ, ಪುರಸಭೆಯ 18 ವರ್ಷದ ಈ ಪಯಣ ನನಗೆ ತುಂಬ ತೃಪ್ತಿದಾಯಕವಾಗಿತ್ತು ಮತ್ತು ಸಂತೋಷವನ್ನು ನೀಡಿದೆ. ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮೆಲ್ಲರ ಸೇವೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ ಅನ್ನುವಂಥ ನೆಮ್ಮದಿ ಇದೆ. ಹಾಗೆ ಇನ್ನು ಪುರಸಭೆಗೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅನ್ನುವಂಥ ನಿರ್ಧಾರವನ್ನು ಕೂಡ ಈ ಸಂದರ್ಭದಲ್ಲಿ ತಗೊಂಡು, ಆದರೆ ನಿಮ್ಮ ಸೇವೆಯಲ್ಲಿ ಸದಾ ನಾನು ಇರ್ತೇನೆ, ಯಾವತ್ತೂ ನಿಮ್ಮ ಸೇವೆಗಾಗಿ ನನ್ನ ಜೀವನವನ್ನು ಮುಡುಪಾಗಿಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಆಗಮಿಸಿದ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಕಾರ್ಯಕ್ರಮದಲ್ಲಿ 1 ನಿಮಿಷ ಕೂಡ ವೇಸ್ಟ್ ಮಾಡಲಿಕ್ಕಿಲ್ಲ. ಎಲ್ಲ ಕೂಡ ಸ್ಮರಣೀಯ ಕ್ಷಣಗಳೇ. ತುಂಬ ಜನ ಆಕ್ಷೇಪಣೆ ಮಾಡಿದ್ರು, ಶುಭದನ ವೇದಿಕೆಯಲ್ಲಿ ಕೂರಿಸಿದ್ರಿ, ದಿವ್ಯಾ ಮೇಡಮ್ ಅನ್ನ ಕರೆದಿಲ್ಲ ಅಂತ ಹೇಳಿ. ದಿವ್ಯಾ ದಯವಿಟ್ಟು ವೇದಿಕೆ ಬರಬೇಕು ಅಂತ ರಿಕ್ವೆಸ್ಟ್ ನಂದು. ದಿವ್ಯಾ ಯಾವತ್ತೂ ಕೂಡ ನಮ್ಮ ಶುಭದವರ ಪಕ್ಕದಲ್ಲಿ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡುವಂಥವ್ರು. ಅವರು ಬೇಕು ಅಂತ ಡಿಮಾಂಡ್ ಇದೆ. ದಯವಿಟ್ಟು ಬನ್ನಿ ಮೇಡಮ್. ಎಲ್ಲರಿಗೂ ಕೂಡ ಪುಷ್ಪಗುಚ್ಛವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ನೇರವಾಗಿ ಸ್ವಾಗತಿಸುವಂಥದ್ದು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಅಂತ ಖಂಡಿತವಾಗಿ ಹೇಳ್ತೇನೆ ನಾನು. ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಬಹಳ ಅದ್ಭುತವಾಗಿರ್ತಕ್ಕ ಸಹ್ಯಾದ್ರಿ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವರು, ವಿಧಾನ ಪರಿಷತ್ ಸದಸ್ಯರು. ಅವರಿಗೆ ಪುಷ್ಪಗುಚ್ಛವನ್ನ ಕೊಟ್ಟು ಶುಭದವರು ಸ್ವಾಗತಿಸಬೇಕು ವಿನಂತಿ ಮಾಡ್ಕೋತೇನೆ.
ಪಕ್ಷದ ಅತ್ಯಂತ ಹಿರಿಯ ನೇತಾರರಾಗಿರ್ತಕ್ಕಂತಹ ಉದೇಶ್ ಶೆಟ್ಟಿ ಮುನಿಯಾಲ್ ಸರ್ ಅವರಿಗೆ ಕೂಡ ಬಹಳ ಚಂದವಾಗಿರ್ತಕ್ಕಂಥ ಪುಷ್ಪಗುಚ್ಛ ನಮ್ಮ ಮೂಲಕ ಸಂದಾಯವಾಗ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಕೋಟ್ಯಾನ್ ಅವರು ಶುಭದ್ ಅವರ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಭುವನೇಂದ್ರ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಪುಷ್ಪಗುಚ್ಛ ಮೂಲಕ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸಮಾಜದ ಹಿರಿಯರಾಗಿರ್ತಕ್ಕಂಥ ಉಮೇಶ ಬಜಗೊಳ್ಳಿ ಅವರಿಗೆ ಕೂಡ ನಮ್ಮ ಪ್ರೀತಿ ಪುಷ್ಪಗುಚ್ಛದ ಮೂಲಕ ಸಂದಾಯವಾಗ್ತಾ ಇದೆ. ಶುಭೋದ್ ಅವರ ಸಹಪಾಠಿ, ಅವರ ಅತ್ಯಂತ ಆತ್ಮೀಯ ಸ್ನೇಹಿತ ಸುರೇಂದ್ರ ಶೆಟ್ಟಿ ಅವರಿಗೆ ಕೂಡ ನಮ್ಮ ಪುಷ್ಪಗುಚ್ಛ ಸಂದಾಯವಾಗ್ತಾ ಇದೆ. ಅಜಿತ್ ಹೆಗ್ಡೆ ಅವರು ಗ್ಯಾರಂಟಿ ಸಮಿತಿಯ ಕಾರ್ಕಳ ತಾಲೂಕಿನ ಅಧ್ಯಕ್ಷರು, ಅವರಿಗೆ ಕೂಡ ನಮ್ಮ ಪುಷ್ಪಗುಚ್ಛ ಸಂದಾಯವಾಗ್ತಾ ಇದೆ. ಹಿರಿಯರಾಗಿರ್ತಕ್ಕಂಥ ಅಶ್ಫಾಕ್ ಅಹಮದ್ ಅವರು ಕೂಡ 3 ಟರ್ಮ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅವರಿಗೆ ಕೂಡ ಪುಷ್ಪಗುಚ್ಛ ಬಹಳ ಪ್ರೀತಿ ಸಮರ್ಪಣೆ ಆಗ್ತಾ ಇದೆ. ದಿವ್ಯಾ ಅವರ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಮಿತ್ರ ಪ್ರಭಾ ಹೆಗ್ಡೆ ಮೇಡಮ್ ಈ ಕೂಡ ಬಹಳ ಚಂದವಾಗಿರ್ತಕ್ಕಂತಹ ಪುಷ್ಪಗುಚ್ಛ ಸಂದಾಯ ಮಾಡ್ತಾ, ಜಾನ್ ಡಿಸಿಲೋ ಅವರಿಗೆ ಕೂಡ ಬಹಳ ಪ್ರೀತಿಯ ಪುಷ್ಪಗುಚ್ಛವನ್ನ ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅತ್ಯಂತ ಪ್ರಧಾನವಾದ ಬಿಂದು, 6:30 ಗಂಟೆಯಿಂದ ಕಾಯ್ತಾ ಇದ್ದೇವೆ ಈ ಕ್ಷಣಕ್ಕೋಸ್ಕರ. ಕಾರ್ಕಳದ ಒಬ್ಬ ಮನೆ ಮಗಳಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇದು. ಡಾಕ್ಟರ್ ಮಂಜುನಾಥ್ ಭಂಡಾರಿಯವರ ಮೂಲಕವೇ ಆಗ್ಬೇಕು ಅಂತ ಶುಭದ ಆಸೆ ಪಟ್ಟಿದ್ರು. ನೇರವಾಗಿ ಡಿಸೆಂಬರ್ ತಿಂಗಳ ಈ ಚಳಿಯಲ್ಲಿ ಕಾರ್ಕಳದ ಹೆಮ್ಮೆಯನ್ನ 100 ಪಟ್ಟು ಮಾಡಿರ್ತಕ್ಕಂತಹ ಶಗುನ್ ಕಾರ್ಕಳದ ಮಗಳು, ಎಲ್ಲರ ಚಪ್ಪಾಳೆಗಳ ಮಧ್ಯೆ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅವರ ಜೊತೆ ಬಂದು ನಿಲ್ಬೇಕು ಸನ್ಮಾನಕ್ಕಂತ ವಿನಂತಿ ಮಾಡ್ಕೋತೇನೆ. ಯಾರೆಲ್ಲ ಅವರ ಕುಟುಂಬದವರಿದ್ದಾರೆ ಬಂದು ಈ ಸನ್ಮಾನದಲ್ಲಿ ಭಾಗ್ಯ ವಿನಂತಿ ಮಾಡ್ಕೋತೇನೆ. ಅವರ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಅಣ್ಣ ಇದ್ದಾರೆ. ಅವರ ಬ್ರೀಫ್ ಆದ ಪರಿಚಯವನ್ನ ಮಾಡ್ತಾ ಹೋಗ್ತೇನೆ. ಚಪ್ಪಾಳೆಗಳನ್ನ ಸುರಿದ್ರೆ ಈ ಕಾರ್ಯಕ್ರಮಕ್ಕೊಂದು ಶೋಭೆ ಬರ್ತದೆ. ಯಾಕಂದ್ರೆ ಈ ಸಾಧನೆಯನ್ನ ಕಾರ್ಕಳದಲ್ಲಿ ಬೇರೆ ಯಾರು ಮಾಡಿಲ್ಲ. ಶಗುನ್, ವಿ ಆರ್ ರಿಯಲಿ ಡಿಲೈಟೆಡ್. ಬನ್ನಿ. ಅಪ್ಪ ಮತ್ತು ಅಮ್ಮ ಆಚೆ ಕಡೆ ಈಚೆ ಕಡೆ ನಿಂತ್ಕೊಂಡ್ರೆ, ಅಣ್ಣ ನಿಂತ್ಕೊಂಡ್ರೆ ಕಾರ್ಯಕ್ರಮ ಬಹಳ ಚಂದ ಆಗ್ತದೆ. ನಾನು ಕೇವಲ 2 ನಿಮಿಷ ತಗೊಳ್ತೇನೆ ಅವರ ಪರಿಚಯ ಮಾಡ್ಲಿಕ್ಕೋಸ್ಕರ. 2017 ಒಂದು ಕ್ಷಣ ಬಂದಿತ್ತು ಕಾರ್ಕಳಕ್ಕೆ. ಕಾರ್ಕಳದ ಹೆರ್ಮುಂಡೆಯ ಮಮತಾ ಪೂಜಾರಿ ಅವರು ಭಾರತೀಯ ಕಬಡ್ಡಿ ತಂಡದ ಕ್ಯಾಪ್ಟನ್ ಆಗಿದ್ದುಕೊಂಡು ವಿಶ್ವಕಪ್ ಅನ್ನ ಭಾರತ ಗೆಲ್ಲಿಸಿಕೊಟ್ಟಿದ್ರು. 2017ರ ಘಟನೆ ಅದು. ಅದೇ ರೀತಿಯ ಒಂದು ಘಟನೆ 2025ಕ್ಕೆ ಮತ್ತೆ ಬಂತು ಅಂತ ಹೇಳುವಾಗ ತುಂಬಾ ರೋಮಾಂಚನ ಆಗುವಂತದ್ದು. ಶ್ರೀಮತಿ ಶ್ರುತಿರಾಜ್ ಕಾರಂದೂರು ಮತ್ತು ಸಂದೇಶ್ ವರ್ಮಾ ದಂಪತಿಗಳ ಅತ್ಯಂತ ಪ್ರೀತಿಯ ಮಗಳು 2010 ಡಿಸೆಂಬರ್ 10ರಂದು ಹುಟ್ಟಿರ್ತಕ್ಕಂತಹ ಶಗುನ್ ವರ್ಮಾ ಇವತ್ತು ಭಾರತದ ವಾಲಿಬಾಲ್ ತಂಡದ ಕ್ಯಾಪ್ಟನ್ ಆಗಿದ್ದುಕೊಂಡು ಚೀನಾದಲ್ಲಿ ಮೊನ್ನೆ ಸಾಧನೆಗಳನ್ನ ಮಾಡಿಕೊಂಡು ಭಾರತದ ಕೀರ್ತಿಯನ್ನ ಪಸರಿಸಿದ್ದಾರೆ. ಕಾರ್ಕಳದ ಹೆಮ್ಮೆಯನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಅವರ ಕೋಚ್ಗಳಿಗೆ ನಮ್ಮ ಗೌರವವನ್ನು ಸಲ್ಲಿಸ್ತೇವೆ. ಚಿತ್ತರಂಜನ್ ಪಡಿವಾಳ್ ಅವರ ಮೊಮ್ಮಗಳು, ವರದರಾಜ್ ಕಾರಂದೂರ್ ಅವರ ಮೊಮ್ಮಗಳು, ಗುಣಪಾಲ್ ಜೈನ್ ಅವರ ಮರಿ ಮಗಳು, ತಮ್ಮ ಕೋಚ್ಗಳಾಗಿರ್ತಕ್ಕಂತಹ ಸಂತೋಷ್ ಡಿಸೋಜಾ, ಜೀವನ್ ಡಿಸೋಜಾ, ಜಯರಾಜ್ ಪೂಜಾರಿ ಮತ್ತು ರಮೇಶ್ ಹುಜ್ರೆ ಇವರ ಕೋಚಿಂಗ್ ಅನ್ನ ಪಡ್ಕೊಂಡಿರ್ತಕ್ಕಂತಹ ಕಾರ್ಕಳದ ಜೋಡ್ ರಸ್ತೆಯ ಕ್ರೀಡಾಂಗಣದಲ್ಲಿ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರತಕ್ಕಂತಹ, ಇವತ್ತು ಕೇವಲ 9ನೇ ಕ್ಲಾಸಲ್ಲಿ ಕಲಿತಾ ಇರತಕ್ಕಂತಹ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯ ಅತ್ಯಂತ ಹೆಮ್ಮೆ ವಿದ್ಯಾರ್ಥಿನಿ, ಚೀನಾದ ಶಾಂಗ್ಲೋದಲ್ಲಿ ಆಗಿರ್ತಕ್ಕಂತಹ ವಿಶ್ವ ಬಾಲ ಮಕ್ಕಳ ವಾಲಿಬಾಲ್ ಚಾಂಪಿಯನ್ಶಿಪ್ ಕೂಟದಲ್ಲಿ ಭಾಗವಹಿಸಿದ್ದು ಮಾತ್ರ ಅಲ್ಲ, ಭಾರತೀಯ ತಂಡದ ಕ್ಯಾಪ್ಟನ್ ಆಗಿರ್ತಕ್ಕಂಥ ಬಹಳ ದೊಡ್ಡ ಸಂಗತಿ. ಅದರ ಜೊತೆಗೆ ಅವರು ಅತ್ಯುತ್ತಮವಾಗಿ ಆಡಿ ಭಾರತದ ಅತಿ ಶ್ರೇಷ್ಠವಾದ 250 ಕ್ರೀಡಾಪಟುಗಳಲ್ಲಿ ತಮ್ಮ ಆಯ್ಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಎಲ್ಲ ಕ್ರೀಡೆಯಲ್ಲಿ ಕೂಡ ಪರಿಣತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅವರ ಶೋಕೇಸ್ ಅಲ್ಲಿ ಇದೆ. ಒಬ್ಬರು ಅತ್ಯುತ್ತಮವಾದ ಹಾಡುಗಾರ್ತಿ, ನರ್ತಕಿ, ಚಿತ್ರಕಲಾ ಕಲಾವಿದೆ, ಕಲಿಕೆಯಲ್ಲಿ ಕೂಡ ಮುಂಚೂಣಿಯಲ್ಲಿದ್ದಾರೆ. ಶಟ್ಲ್ ಬ್ಯಾಡ್ಮಿಂಟನ್ ಬಹಳ ಚೆನ್ನಾಗಿ ಆಡ್ತಾರೆ. ಎಲ್ಲ ಸಾಧನೆ ಮಾಡಿರ್ತಕ್ಕಂಥ ಶಗುನ್ ಅವರನ್ನ ನಾವೆಲ್ಲ ಒಂದು ಕ್ಷಣ ಎದ್ದು ನಿಂತು ಕಾರ್ಕಳದ ಹೆಮ್ಮೆಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಈ ಚಪ್ಪಾಳೆಗಳನ್ನು ಸುರಿದು ಅವರನ್ನ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ತಂದೆ ಸಂದೇಶ್ ಅವರು ಶುಭದ್ ಅವರ ಅತ್ಯಂತ ಆತ್ಮೀಯ ಸ್ನೇಹಿತರು. ಶುಭದ್ ಅವರ ಫೋರ್ಸ್ ಬಹಳ ಜಾಸ್ತಿ ಇತ್ತು. ಅವರನ್ನು ಮೊನ್ನೆ ವಿಧಾನಸಭೆ ಕರ್ಕೊಂಡು ಹೋಗಿ ಇರ್ತಕ್ಕಂತಹ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರಿಂದ ಕೂಡ ಸನ್ಮಾನ ಮಾಡಿ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ಇದೆಲ್ಲ ಬಹಳ ಹೆಮ್ಮೆ. ಶಗುನ್, 1 sentence ಪ್ಲೀಸ್. दाला पातेरी जी पूरा क्लिक थैंक यू पनोडाते सुबोध मामा मस्त थैंक यू पनोडु अरेड दात्र मात्र इंको बोरे आई नीते एदुरु थैंक यू सुबोध मामा थैंक यू सर पूरा क्लिक ला थैंक यू
ಕರ್ನಾಟಕದ ತಂಡ 8 ಜನರ ತಂಡವನ್ನು ಆಯ್ಕೆ ಈಗಾಗಲೇ ಆಗಿತ್ತು, ನಮಗೆ ಯಾರಿಗೆ ಗೊತ್ತಿರಲಿಲ್ಲ. ಆದರೆ ನಿಮ್ಮೆಲ್ಲರ ಎದುರು ಕುಳಿತುಕೊಂಡಿರುವ ಮಂಜುನಾಥ್ ಭಂಡಾರಿ ಅವರ ಒಂದು ಪತ್ರದಲ್ಲಿ ಇವತ್ತು ಶಗುನ್ ಆಯ್ಕೆಯಾಗಿದೆ. ಕಾರ್ಕಳದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ಇದ್ದಾಳೆ, ನೀವು ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ ಮಂಜುನಾಥ್ ಭಂಡಾರಿ ಅವರ ನಿರ್ದೇಶಕರಿಗೆ ಬರೆದ ಪತ್ರದ ನಂತರ ಆಯ್ಕೆ ಪ್ರಕ್ರಿಯೆ ಕರ್ನಾಟಕದಲ್ಲಿ ಆಗಿದೆ. ಅದರ ಫಲವಾಗಿ ಇವತ್ತು ಶಗುನ್ ವರ್ಮಾ ಕರ್ನಾಟಕದ ಭಾರತ ದೇಶದ ವಾಲಿಬಾಲ್ ತಂಡದ ಕಪ್ತಾನ ಆಗಿದ್ದಾಳೆ ಅನ್ನುವಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉದಯ್ ಶೆಟ್ಟಿ ಮುನಿಯಾಲ್ ಸರ್ ಅವರಿಂದ ಸನ್ಮಾನವನ್ನ ತೆಗೆದುಕೊಂಡು ವಿನಂತಿ ಮಾಡ್ಕೊಳ್ತೇನೆ. ಎಲ್ಲ ಪೌರ ಕಾರ್ಮಿಕರು ಕೂಡ ನನ್ನ ಹೆಸರು ಕರೆದ ಹಾಗೆ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಸುಮಾರು 45 ಜನ ಇದ್ದಾರೆ ಕಾರ್ಕಳ ನಗರವನ್ನು ಸ್ವಚ್ಛ ಮಾಡುವಂತವರು. ಅವರಿಗೆಲ್ಲ ನಮ್ಮ ಧನ್ಯವಾದಗಳನ್ನು ಸಲ್ಲಿಸೋಣ. ಅವರ ಹಿರಿಯ ಆರೋಗ್ಯ ಸಹ ನಿರೀಕ್ಷಕರಾಗಿರ್ತಕ್ಕಂಥ ಲೈಲಾ ಥಾಮಸ್ ಮೇಡಮ್ ಅವರು ವೇದಿಕೆ ಬರ್ತಾರೆ, ಸುದೇಶ್ ಅವರು ವೇದಿಕೆ ಬರ್ತಾರೆ. ಅವರ ಜೊತೆಗೆ ಎಲ್ಲ ಪೌರ ಕಾರ್ಮಿಕರು ಹೆಸರು ಕರೆದ ಹಾಗೆ ವೇದಿಕೆ ಬಂದು ಈ ಸನ್ಮಾನವನ್ನ ನಮ್ಮ ಪ್ರೀತಿ ಮೂಲಕ ತಗೊಂಡು ವಿನಂತಿ ಮಾಡ್ಕೊಳ್ತೇನೆ. ಪೌರ ಕಾರ್ಮಿಕರಾಗಿರ್ತಕ್ಕಂಥ ಪೂವಪ್ಪ ಅವರು, ರವೀಂದ್ರ ನಾಯಕ್ ಅವರು, ಬಾಲಕೃಷ್ಣ ಅವರು, ಶ್ರೀಕುಮಾರ್ ಅವರು, ಸಂಜೀವ ಅವರು, ಪಿ ವಸಂತ ಅವರು, ಆನಂದ ಅವರು, ನಾಗೇಶ್ ಯಾನೆ ವಸಂತ ಅವರು, ಶ್ರೀಕರ್ಣ ಅವರು ಮತ್ತು ಸಂಜೀವ್ ಬಿನ್ ಕಾಡ್ಯಾ ಅವರು ಮೊದಲ ಹಂತದಲ್ಲಿ ಈ 10 ಮಂದಿ ಸನ್ಮಾನ ತಗೋತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರ ಕೈಗಳಿಂದ ಈ ಸನ್ಮಾನ ಇವತ್ತು ಆಗ್ತಾ ಇದೆ. ನಾಲ್ಕು ಹಂತಗಳಲ್ಲಿ ಈ ಸನ್ಮಾನ ಆಗ್ತಾ ಇದೆ. ಈ ಸನ್ಮಾನ ಆಗ್ಬೇಕು ಅಂತ ಶುಭದ ಹಠ ಹಿಡಿದ್ರು. ಮುಂದಿನ ಹಂತದಲ್ಲಿ ಬಾಬು ಅವರು, ಗಣೇಶ್ ಅವರು, ಸುಧೀರ್ ಅವರು, ಅಂಗಾರಯಾನೆ ದಿನೇಶ್ ಅವರು, ಸೈಯದ್ ಹುಸೇನ್ ಅವರು, ನಾರಾಯಣ ಅವರು, ಸನಾವುಲ್ಲಾ ಅವರು, ಲತೀಫ್ ಅವರು, ಜಯ ಅವರು ಮತ್ತು ಬಿ ಸತೀಶ್ ಅವರು. ಕಾರ್ಕಳದ ನಗರವನ್ನ ನಾವು ಹೇಳೋದಕ್ಕಿಂತ ಮೊದಲೇ ಸ್ವಚ್ಛ ಮಾಡುವಂತಹ ಈ ಪೌರ ಕಾರ್ಮಿಕರು, ಸ್ವಚ್ಛ ಕಾರ್ಮಿಕರು, ಅವರ ಬಗ್ಗೆ, ಅವರ ಬದುಕಿನ ಬಗ್ಗೆ ಒಂದು ತುಳು ಫಿಲ್ಮ್ ಬಂದಿದ್ದು, ದೇವೇರನ್ ಶ್ರೇಣಿ, ಮನಸ್ಸು ಕರಗಿಸೋ ಸಿನಿಮಾ ಅದು. ಇವತ್ತು ಎಲ್ಲ ಸ್ವಚ್ಛ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ ನಮ್ಮ ಧನ್ಯತೆಯನ್ನ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮುಂದಿನ ಹಂತದ ನಮ್ಮ 10 ಜನ ಸಹೋದರರು ಪೌರ ಕಾರ್ಮಿಕರು, ನಗರವನ್ನ ಬಹಳ ಸ್ವಚ್ಛ ಮಾಡುವಂತಹ ನಮ್ಮ ಪೌರ ಕಾರ್ಮಿಕರು ಹೆಸರುಗಳನ್ನ ಕರೆದಿದ್ದೇನೆ. ದಯವಿಟ್ಟು ವೇದಿಕೆ ಬನ್ನಿ ಅಂತ ವಿನಂತಿ ಮಾಡ್ಕೋತೆ. ಎಲ್ಲ ಅತಿಥಿಗಳು ಒಂದು ಗ್ರೂಪ್ ಫೋಟೋ ಈ ಪೌರ ಕಾರ್ಮಿಕರ ಜೊತೆಗೆ. ನಾಲ್ಕು ಹಂತಗಳ ಸನ್ಮಾನ ಆಗ್ತಾ ಇದೆ. ಚಪ್ಪಾಳೆಗಳು ಸಾಲದು ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ನಗರವನ್ನ ನಾವು ಹೇಳೋದಕ್ಕಿಂತ ಮೊದಲೇ ಸ್ವಚ್ಛ ಮಾಡುವಂತಹ ಈ ಅದ್ಭುತವಾಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ನಮ್ಮ ಋಣ ಸಂದಾಯ, ನಮ್ಮ ಕೃತಜ್ಞತೆಯ ಭಾವ, ಜೊತೆಗೆ ನಮ್ಮ ಚಪ್ಪಾಳೆಗಳ ಹಾರ. ಮುಂದಿನ 10 ಪೌರ ಕಾರ್ಮಿಕರ ಹೆಸರು ಕರೆದಿದ್ದೇನೆ ನಾನು. ಬಾಬು ಅವರು, ಗಣೇಶ್ ಅವರು, ಸುಧೀರ್ ಅವರು, ಅಂಗಾರಯಾನೆ ದಿನೇಶ್ ಅವರು, ಸೈಯದ್ ಹುಸೇನ್ ಅವರು, ನಾರಾಯಣ ಅವರು, ಸನಾವುಲ್ಲಾ ಅವರು, ಲತೀಫ್ ಅವರು, ಜಯ ಮತ್ತು ಬಿ ಸತೀಶ್ ಅವರು. ಕಾರ್ಕಳ ಪುರಸಭೆಯಲ್ಲಿ ಇಷ್ಟೊಂದು ಪೌರ ಕಾರ್ಮಿಕ ನಮ್ಗೆ ಗೊತ್ತಿರಲಿಲ್ಲ. ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರಿಗೆ ಬಹಳ ಖುಷಿ ಕೊಡುವ ಕೆಲಸ ಅದು. ಅವ್ರು ನಮ್ಮೊಟ್ಟಿಗೆ ಇನ್ನೊಂದು 10 ನಿಮಿಷ ಜಾಸ್ತಿ ಇರ್ತಾರೆ. ಬಿಸಿಲು, ಗಾಳಿ, ಚಳಿ, ಮಳೆ ಯಾವುದಿದ್ರೂ ಕೂಡ ಇವರ ಕೆಲಸ ನಿಲ್ಲೋದಿಲ್ಲ. ಬೆಳಿಗ್ಗೆ ಬಂದು ಲೈಲಾ ಥಾಮಸ್ ಮೇಡಮ್ ಅಟೆಂಡೆನ್ಸ್ ಕರೀತಾರೆ, ಸುದೇಶ್ ಅವರ ಹಾಜರಿ ಕರೀತಾರೆ. ನಾವು ಹೇಳೋದಕ್ಕಿಂತ ಮೊದಲು ಅವರ ಕೆಲಸಗಳು ಸ್ಟಾರ್ಟ್ ಆಗ್ತದೆ. 8 ಗಂಟೆ ಹೊತ್ತಿಗೆ ಕಾರ್ಕಳದ ನಗರ ಪೂರ್ತಿ ಸ್ವಚ್ಛವಾಗಿರ್ತದೆ. ಇದ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲ ಪೌರ ಕಾರ್ಮಿಕರನ್ನ ನಾವು ಬಹಳ ಹೆಮ್ಮೆಯಿಂದ
ಶಶಿತ್ ಅವರು, ಉಮೇಶ್ ಬಿನ್ ಪ್ರಕಾಶ್ ಅವರು, ಪುನೀತ್ ಅವರು, ಮಂಜುನಾಥ್ ಬಿನ್ ಮೈನಾ ಅವರು, ಸುಜಿತ್ ಅವರು, ಗುರ್ರಾಜ್ ಅವರು, ಶ್ರೀ ವಿನಯ್ ಅವರು ಮತ್ತು ಶೇಖರ್ ಅವರು ಮುಂದಿನ ಅನುಕ್ರಮಣಿಕೆಯಲ್ಲಿ ಸನ್ಮಾನವನ್ನು ತಗೊಳ್ಳಿಕ್ಕೆ ನೀವು ವೇದಿಕೆ ಬನ್ನಿ ಅಂತ ವಿನಂತಿ ಮಾಡ್ಕೋತೇನೆ. ಯಾಕೆ ಇವತ್ತು ನಂಗೆ ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದುವರೆಗೆ ಎಲ್ಲಿ ಕೂಡ ಇಷ್ಟೊಂದು ಪೌರ ಕಾರ್ಮಿಕರ ಸನ್ಮಾನ ಒಂದು ವೇದಿಕೆಯಲ್ಲಿ ಆಗಿರಲಿಲ್ಲ. ಅವರನ್ನು ಯಾರು ಕೂಡ ಗುರುತಿಸುವ ಕೆಲಸಗಳನ್ನ ಮಾಡಿರಲಿಲ್ಲ. ನಮ್ಮ ಕೃತಜ್ಞತೆ ಭಾವ ಇದು, ಶುಭದವರ ಹೃದಯ ಶ್ರೀಮಂತಿಕೆ ಇದು. ದೊಡ್ಡ ಮನಸ್ಸು ಮಾಡಿ ಇವತ್ತು ಎಲ್ಲ ಪೌರ ಕಾರ್ಮಿಕರನ್ನ ಬಹಳ ಹೆಮ್ಮೆಯಿಂದ ಸನ್ಮಾನಿಸುವ ಕಾರ್ಯಕ್ರಮ. ಮುಂದಿನ ಅನುಕ್ರಮಣಿಕೆಯಲ್ಲಿ ಉಮೇಶ್ ಬಿನ್ ಬೊಗ್ಗು ಅವರು, ಶಶಿತ್ ಅವರು, ಉಮೇಶ್ ಬಿನ್ ಪ್ರಕಾಶ್ ಅವರು, ಪುನೀತ್ ಅವರು, ಮಂಜುನಾಥ್ ಬಿನ್ ಮೈನ್ ಅವರು, ಸುಜಿತ್ ಅವರು, ಗುರ್ರಾಜ್ ಅವರು, ವಿನಯ್ ಅವರು ಮತ್ತು ಶೇಖರ್ ಅವರು ಮತ್ತು ಕುಮಾರ್ ಬಿನ್ ಸಣ್ಣ ಅವರು 10 ಮಂದಿ ನಮ್ಮ ಪೌರ ಕಾರ್ಮಿಕ ಬಂಧುಗಳು ವೇದಿಕೆ ಬನ್ನಿ ಅಂತ ವಿನಂತಿ ಮಾಡ್ಕೋತೇನೆ. ನಾನು ಮತ್ತೆ ವಿನಂತಿ ಮಾಡ್ಕೋತೇನೆ, ಹಿಂದೆ ನಿಂತು ಕಾರ್ಯಕ್ರಮವನ್ನ ನಿಂತುಕೊಂಡು ವೀಕ್ಷಣೆ ಮಾಡುವಂತವರು, ಕುರ್ಚಿಗಳು ಖಾಲಿ ಇದೆ, ಹಿಂದ್ಗಡೆ ಬಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿ ಅಂತ ವಿನಂತಿ ಮಾಡ್ಕೋತೇನೆ. ಸಭೆಯ ಗೌರವ ಜಾಸ್ತಿ ಆಗ್ತದೆ, ದಯವಿಟ್ಟು ಆಸೀನರಾಗಿ ಅಂತ ವಿನಂತಿ ಮಾಡ್ಕೋತೇನೆ. ಶೇಖರ್ ಅವರು, ಕುಮಾರ್ ಬಿನ್ ಸಣ್ಣ ಹನುಮಂತಪ್ಪ ಅವರು ಈ ಸನ್ಮಾನದ ಅನುಕ್ರಮಣಿಕೆಯಲ್ಲಿದ್ದಾರೆ. ಮುಂದಿನ ಅನುಕ್ರಮಣಿಕೆಯಲ್ಲಿ ಶ್ರೀಕೃಷ್ಣ ಅವರು, ಕೆ ಮಂಜುನಾಥ್ ಅವರು, ಜೈ ಬಿನ್ ಶೇಖರ್ ಅವರು, ರವಿ ಅವರು, ಶ್ರೀ ರವಿ ಅವರು, ಗೋವಿಂದ ಅವರು ಮತ್ತು ರಾಜು ಅವರು ಮುಂದಿನ ಸನ್ಮಾನಕ್ಕೋಸ್ಕರ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸಹ್ಯಾದ್ರಿ ಕಾಲೇಜನ್ನು ಕಟ್ಟಿ ಬೆಳೆಸಿರ್ತಕ್ಕಂತಹ, ಪಂಚಾಯತ್ ರಾಜ್ನಲ್ಲಿ ಡಾಕ್ಟರೇಟ್ ಅನ್ನು ಮಾಡಿರ್ತಕ್ಕಂತಹ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರ ಕೈಗಳಿಂದ ಈ ಸನ್ಮಾನ ಇವತ್ತು ಆಗ್ತಾ ಇದೆ. ನಮಗೆಲ್ಲ ಬಹಳ ಹೆಮ್ಮೆ, ಬಹಳ ಗೌರವ. ನಾನು ಮುಂದಿನ ಹೆಸರನ್ನ ಕರೆದಿದ್ದೇನೆ, ದಯವಿಟ್ಟು ಬನ್ನಿ ಅಂತ ವಿನಂತಿ ಮಾಡ್ಕೋತೇನೆ. ಶ್ರೀಕೃಷ್ಣ ಅವರು, ಕುಮಾರ್ ಬಿನ್ ಸಣ್ಣ ಹನುಮಂತಪ್ಪ ಅವರು, ಕೆ ಮಂಜುನಾಥ್ ಅವರು, ಜೈ ಬಿನ್ ಶೇಖರ್ ಅವರು, ರವಿ ಅವರು, ಶ್ರೀ ರವಿ ಅವರು, ಗೋವಿಂದ ಅವರು ಮತ್ತು ರಾಜು ಅವರು. ಯಲ್ಲಪ್ಪ ಅವರು, ಕಾರ್ಕಳದ ಅತ್ಯಂತ ಸುಂದರವಾದ ದೃಶ್ಯ ಇದು. ಪುರಸಭೆಯ ಎಲ್ಲ ಸಿಬ್ಬಂದಿಗಳನ್ನ ಗೌರವ ಕೊಡ್ಲಿಕ್ಕಿದೆ, ಎಲ್ಲ ಮಾಜಿ ಅಧ್ಯಕ್ಷರನ್ನ ಗೌರವ ಕೊಡ್ಲಿಕ್ಕಿದೆ, ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಗೌರವಿಸುವಂತ ಕೆಲಸಗಳಿದೆ. ಬಹಳ ಮುಖ್ಯವಾಗಿ ಇವತ್ತು ಪೌರ ಕಾರ್ಮಿಕರನ್ನ ಗೌರವಿಸುವಂತಹದ್ದು. ವರ್ಷಗಳ ಕಾಲ ಕತ್ತಲಿರ್ತಕ್ಕಂತಹ ಈ ನಮ್ಮ ಸಿಬ್ಬಂದಿಗಳನ್ನ ಬಹಳ ಪ್ರೀತಿಯಿಂದ ಗೌರವಿಸುವಂತಹದ್ದು. ಇನ್ನೂ 10 ಪಟ್ಟಿ ನನ್ನ ಹತ್ರ ಇದೆ. ಮುಂದಿನ ಅನುಕ್ರಮಣಿಕೆಯಲ್ಲಿ ಯಲ್ಲಪ್ಪ ಅವರು, ಮೊಹಮ್ಮದ್ ಶಾಫಿ ಅವರು, ಯೋಗಿ ಸಾಲಿಯಾನ್ ಅವರು, ಸಂದೀಪ್ ಅವರು, ಉದಯ ಅವರು, ರವಿ ಅವರು, ಸತೀಶ್ ಅವರು, ಶರತ್ ಅವರು ಮತ್ತು ಅರುಣ್ ಅವರು. ಪೌರ ಕಾರ್ಮಿಕ ಬಂಧುಗಳಲ್ಲಿ ಯಾರಾದರೂ ಬಿಟ್ಟು ಹೋಗಿದ್ರೆ ನಾನು ಮತ್ತೆ ವಿನಂತಿ ಮಾಡ್ಕೋತೇನೆ. ಯಾರಾದರೂ ಬಿಟ್ಟು ಹೋಗಿದ್ರೆ ಈ ಕೊನೆಯ ಅನುಕ್ರಮಣಿಕೆಗೆ ಸೇರ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಆಯ್ತು.
ಕಾರ್ಕಳ ಪುರಸಭೆ ವ್ಯಾಪ್ತಿಯ ಈಶ್ವರ್ ನಾಯ್ಕ್ ಅವರು ಸಮುದಾಯ ಸಂಘಟನಾಧಿಕಾರಿ, ಉದಯ್ ಕುಮಾರ್ ಜಿ ಅವರು ಕಚೇರಿ ವ್ಯವಸ್ಥಾಪಕರು, ಅಶೋಕ್ ಅವರು ಕಂದಾಯ ಅಧಿಕಾರಿ, ಶ್ರೀಮತಿ ರೇಣುಕಾ ಅವರು ಕಿರಿಯ ಅಭಿಯಂತರರು. ಹೆಸರು ಕರೆದ ಹಾಗೆ ದಯವಿಟ್ಟು ವೇದಿಕೆ ಬನ್ನಿ. ಶ್ರೀಮತಿ ರೇಣುಕಾ ಅವರು ಕಿರಿಯ ಅಭಿಯಂತರರು, ಶ್ರೀಮತಿ ಉಷಾ ಎನ್ ಲೆಕ್ಕಿಗರು, ಪ್ರಸನ್ನ ಕುಮಾರ್ ಎಜೆ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು, ಶ್ರೀಮತಿ ಮಲ್ಲಿಕಾ ಸಮುದಾಯ ಸಂಘಟಕರು, ಗೌತಮ್ ಶ್ರೀಧರ ಹರಿಜನ ಪ್ರಥಮ ದರ್ಜೆ ಸಹಾಯಕರು, ಸಂಜನಾ ನಾಯಕ್ ಅವರು ದ್ವಿತೀಯ ದರ್ಜೆ ಸಹಾಯಕರು, ನವೀನ್ ಚಂದ್ರ ಅವರು ತೆರಿಗೆ ವಸೂಲಿ ಮಾಡುವಂತವರು, ಶ್ರೀಮತಿ ಹೇಮಾ ಡಾಟಾ ಎಂಟ್ರಿ ಆಪರೇಟರ್, ರಾಜು ಅವರು ವಾಹನ ಚಾಲಕರು, ಶ್ರೀಮತಿ ಶೀಲಾ ಆರ್ ದೇವಾಡಿಗ ಜವಾನ್ರು, ಸುಜಯ ಅವರ ಜವಾನ್ರು. ಇಷ್ಟು ಮಂದಿ ಮುಂದಿನ ಸನ್ಮಾನದ ಅನುಕ್ರಮಣಿಕೆಗೋಸ್ಕರ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಆದಷ್ಟು ಬೇಗ ಬಂದರೆ ಕಾರ್ಯಕ್ರಮ ಚಂದ ಆಗ್ತದೆ. ಮೈ ರಿಕ್ವೆಸ್ಟ್. ಕಾರ್ಕಳ ಪುರಸಭೆಯ ಎಲ್ಲ ಸಿಬ್ಬಂದಿಗಳು ಹೆಸರು ಕರೆದ ಹಾಗೆ ತಾವು ದಯವಿಟ್ಟು ವೇದಿಕೆ ಬನ್ನಿ. ನಿಮ್ಮ ಸೇವೆಯನ್ನ ಗೌರವಿಸ್ತಾ ಇದ್ದೇವೆ, ನಮ್ಮ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈಶ್ವರ್ ನಾಯ್ಕ್ ಅವರು, ಉದಯ್ ಕುಮಾರ್ ಜಿ ಅವರು, ಅಶೋಕ್ ಅವರು, ರೇಣುಕಾ ಅವರು, ಉಷಾ ಎನ್ ಅವರು, ಪ್ರಸನ್ನ ಕುಮಾರ್ ಎಜೆ ಅವರು, ಮಲ್ಲಿಕಾ ಅವರು, ಗೌತಮ್ ಶ್ರೀಧರ್ ಅವರು, ಸಂಜನಾ ನಾಯಕ್ ಅವರು, ನವೀನ್ ಚಂದ್ರ ಅವರು, ಶ್ರೀಮತಿ ಹೇಮಾ ಅವರು, ರಾಜು ಅವರು, ಶೀಲಾ ಆರ್ ದೇವಾಡಿಗ ಅವರು ಮತ್ತು ಸುಜಯ್ ಅವರು. ಇನ್ನೊಂದು ವಿಭಾಗ ಬಾಕಿ ಇದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳುವಂತ ಒಂದು ಪರಿವಿಡಿಯಲ್ಲಿ ಸ್ಥಾನವನ್ನು ಪಡೆದಿರ್ತಕ್ಕಂತಹ ನಮ್ಮ ಪದನಾಮವನ್ನು ಹೊಂದಿರತಕ್ಕಂಥ ಅಧಿಕಾರಿಗಳು ರಾಜೇಶ್ ನಾಯ್ಕ್ ಅವರು ನೀರು ಸರಬರಾಜು ಸಹಾಯಕರು, ವಿಶಾಖ ಶೆಣಿಯವರು ಗಾರ್ಡ್ನರ್, ರವಿ ಪೂಜಾರಿ ಅವರು ನೀರು ಸರಬರಾಜು ಸಹಾಯಕರು, ರವೀಂದ್ರ ಅವರು ಲೋಡರ್ಸ್ಗಳು, ಜಗನ್ನಾಥ್ ಶೆಟ್ಟಿ ಅವರು ಕ್ಲೀನರ್, ಸುದರ್ಶನ್ ಅಮೀನ್ ಅವರು ಲೋಡರ್ಸ್, ಅಮಿತ್ ಕುಮಾರ್ ಅವರು ನೀರು ಸರಬರಾಜು ಸಹಾಯಕರು ಮತ್ತು ಪ್ರಮೇಶ್ ಶೆಟ್ಟಿ ಅವರು ನೀರು ಸರಬರಾಜು ಸಹಾಯಕರು. ಹಾಗೆಯೇ ಕ್ಷೇಮಾಭಿವೃದ್ಧಿ ಸಿಬ್ಬಂದಿಗಳ ಹೆಸರುಗಳನ್ನು ಕರೀತೇನೆ, ನಿಮ್ಮ ಪದನಾಮಗಳನ್ನು ಕೂಡ ಹೇಳ್ತೇನೆ. ದಯವಿಟ್ಟು ಬಂದು ಈ ಸನ್ಮಾನವನ್ನ ತೆಗೆದುಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಚಂದ್ರಶೇಖರ್ ಅವರು ನೀರು ಸರಬರಾಜು ಸಹಾಯಕರು, ಸುಕುಮಾರ್ ಅವರು ನೀರು ಸರಬರಾಜು ಸಹಾಯಕರು, ಸುಜಿತ್ ಅವರು, ರಾಜೇಶ್ ಸಾಲಿಯನ್ ಅವರು, ಶೈಲೇಶ್ ಅವರು, ರಜಾಕ್ ಅವರು, ಜೆಎನ್ ಕುಮಾರ್ ಅವರು, ಪ್ರದೀಪ್ ಅವರು ಮತ್ತು ರೋಹಿತ್ ಅವರು. ನಮ್ಮ ಸಿಬ್ಬಂದಿಗಳು ಬಹಳ ಜನ ಪರವೂರಲ್ಲಿ ಇರುವ ಕಾರಣ ಇವತ್ತು ಅವರಿಗೆ ಸೇರ್ಕೊಳ್ಳಿಕ್ಕೆ ಆಗಿಲ್ಲ. ಬಟ್ ಅವರಿಗೆ ನಮ್ಮ ಸನ್ಮಾನದ ಋಣಭಾರವನ್ನ ಖಂಡಿತವಾಗಿ ತಲುಪಿಸ್ತೇವೆ ಮತ್ತು ಅವರನ್ನ ಗೌರವಿಸ್ತೇವೆ. ಹೊರಗುತ್ತಿಗೆ ನೌಕರರ ಪದನಾಮಗಳನ್ನು ಕೂಡ ಕರೀತಾ ಇದ್ದೇನೆ. ಈ ಪಟ್ಟಿ ಬಹಳ ಅದ್ಭುತ ಇದೆ. ಭವ್ಯ ಅವರು, ಕೀರ್ತಿ ಅವರು, ಪ್ರಣೀತಾ ಅವರು, ಅನುಷಾ ಅವರು, ಮಂಜುಳಾ ಅವರು, ಲೋಲಾಕ್ಷಿ ಅವರು ಮತ್ತು ಶ್ವೇತಾ ಅವರು. ಸಾಕಷ್ಟು ಜನ ಇವತ್ತು ಪರವೂರಲ್ಲಿ ಇರುವ ಕಾರಣ ಮತ್ತೆ ಬೇರೆ ಬೇರೆ ಕಾರಣಕ್ಕೆ ಅವರು ಬರ್ಲಿಕ್ಕೆ ಆಗಲಿಲ್ಲ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್, ಇವತ್ತು ಬಹಳ ಪ್ರಾಮುಖ್ಯವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪುರಸಭೆಯಲ್ಲಿ ಈ 3 ಟರ್ಮ್ ಅಲ್ಲಿ, ಶುಭದವರ 3 ಟರ್ಮ್ ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪುರಸಭೆಯ ಗೌರವವನ್ನ ಜಾಸ್ತಿ ಮಾಡಿರ್ತಕ್ಕಂತಹ, ಪುರಸಭೆಯ ಶ್ರೇಯಸ್ಸನ್ನ ಜಾಸ್ತಿ ಮಾಡಿರ್ತಕ್ಕಂಥ ಅಧ್ಯಕ್ಷರನ್ನ ಗೌರವಿಸುವಂತ ಕಾರ್ಯಕ್ರಮ. ಅವರೆಲ್ಲ ವೇದಿಕೆ ಬಂದು ಅತಿಥಿಗಳಿಂದ ಈ ಸನ್ಮಾನವನ್ನ ಬಹಳ ಪ್ರೀತಿ ತಗೊಳ್ಳಿ ಮಾಡ್ಕೊಳ್ತೇನೆ. ಅತ್ಯಂತ ಹಿರಿಯರಾಗಿರ್ತಕ್ಕ ಸೀತಾರಾಮ್ ದೇವಾಡಿಗ ಅವರು, ಸುಮಿತ್ ಕುಮಾರ್ ಅವರು, ಪ್ರತಿಮಾ ರಾಣಿ ಅವರು, ರಮೇಶ್ ಶೇಖ್ ಅವರು, ಅನಿತಾ ಅಂಚನ್ ಅವರು, ಸುಮಾ ಕೇಶವ್ ಅವರು, ಯೋಗೇಶ್ ದೇವಾಡಿಗ ಅವರು. ಯಾವುದೇ ಪಕ್ಷಭೇದವಿಲ್ಲದೆ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಲಾಗಿದೆ. ಅವರೆಲ್ಲ ಪುರಸಭೆಯ ಗೌರವವನ್ನ ಜಾಸ್ತಿ ಮಾಡಿರ್ತಕ್ಕಂತಹ ಪುರಸಭೆಯ ಮಾಜಿ ಅಧ್ಯಕ್ಷರುಗಳು. ಹಾಗೆಯೇ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿ ಈ 18 ವರ್ಷಗಳ ಅವಧಿಯಲ್ಲಿ ದುಡಿದವರು, ಶುಭದವರಿಗೆ ಸಪೋರ್ಟ್ ಮಾಡಿದವರು, ಮತ್ತೆ
ಕಾರ್ಕಳವನ್ನು ಬಹಳ ಅದ್ಭುತವಾಗಿ ಬೆಳಗಿಸಿರ್ತಕ್ಕಂಥವ್ರು. ಗೋಪಾಲಕೃಷ್ಣ ಶೆಟ್ಟಿ ಅವರು, ರಾಯಪ್ಪ ಅವರು, ರೂಪಾ ಶೆಟ್ಟಿ ಮೇಡಮ್ ಅವರು, ರೇಖಾ ಶೆಟ್ಟಿ ಮೇಡಮ್ ಅವರು ಮತ್ತು ಈಗಿನ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಲೀನಾ ಬ್ರಿಟೋ ಮೇಡಮ್ ಅವರು. ಎರಡು ಪೌರ ಕಾರ್ಮಿಕರು ನಮ್ಮ ಮನೆಗೆ ಸೇರ್ಕೊಂಡಿದ್ದಾರೆ. ಅವರನ್ನ ಗೌರವಿಸದೆ ಮುಂದಕ್ಕೆ ಹೋಗ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಪುರಸಭೆ ಮುಖ್ಯಾಧಿಕಾರಿಗಳು ಕೆಲಸ ಮಾಡಿರ್ತಕ್ಕಂತಹ ಗೋಪಾಲಕೃಷ್ಣ ಶೆಟ್ಟಿ ಅವರು, ರಾಯಪ್ಪ ಅವರು, ರೂಪಾ ಶೆಟ್ಟಿ ಮೇಡಮ್ ಅವರು, ರೇಖಾ ಶೆಟ್ಟಿ ಮೇಡಮ್ ಅವರು ಮತ್ತು ಲೀನಾ ಬ್ರಿಟ್ ಅವರು, ಇವರೆಲ್ಲರನ್ನ ಬಹಳ ಪ್ರೀತಿಯಿಂದ ಗೌರವಿಸ್ತೇವೆ. ಪುರಸಭೆ ಮೆಂಬರ್ಸ್ಗಳನ್ನ ಮುಂದಿನ ಹಂತದಲ್ಲಿ ಹೌದು, ಇನ್ನೊಂದು ಅಭಿನಂದಿಸುವಂತ ಕಾರ್ಯಕ್ರಮ ಬಾಕಿ ಇರ್ತಕ್ಕಂಥದ್ದು, ಅದನ್ನು ಕೂಡ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ನೆರವೇರಿಸಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಈ 3 ಟರ್ಮಲ್ಲಿ 18 ವರ್ಷಗಳ ಅವಧಿನಲ್ಲಿ ಯಾರೆಲ್ಲ ಪುರಸಭೆ ಮೆಂಬರ್ಸ್ಗಳಾಗಿದ್ದಾರೆ ಅವರೆಲ್ಲ ಕೂಡ ವೇದಿಕೆ ಬಂದು ಈ ಸನ್ಮಾನವನ್ನ, ಅಭಿನಂದನೆಯನ್ನ ತೆಗೆದುಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಹೆಸರುಗಳನ್ನ ಓದಿ ಹೇಳುವುದಿಲ್ಲ ನಾನು, ಯಾಕಂದ್ರೆ ಲಿಸ್ಟ್ ಬಹಳ ಉದ್ದ ಇದೆ. 2002ರಿಂದ ಕಾರ್ಕಳದ ಪುರಸಭೆ ಮೆಂಬರ್ಸ್ಗಳಾಗಿ ಕೆಲಸ ಮಾಡಿರ್ತಕ್ಕಂತಹ ಅಶ್ಫಾಕ್ ಅಹಮದ್ ಅವರು, ಶರೀಫ್ ಅವರು, ಸೀತಾರಾಮ್ ಅವರು, ರಾಜೇಶ್ ದೇವಾಡಿಗ ಅವರು, ಗಾಯತ್ರಿ ಅವರು, ನವೀನ್ ಚಂದ್ರ ಹೆಗಡೆ ಅವರು, ಸುಬೀತ್ ಕುಮಾರ್ ಎನ್ಆರ್ ಅವರು, ಪ್ರತಿಮಾ ಅವರು, ರವೀಂದ್ರ ಮೊಯ್ಲಿ ಅವರು, ರಮೇಶ್ ಕುಮಾರ್ ಅವರು, ಜ್ಯೋತಿ ಶೆಟ್ಟಿ ಅವರು, ಪ್ರಕಾಶ್ ರಾವ್ ಅವರು, ವಿನಿಬೋಲ್ಡ್ ಮೆಂಡನ್ಸ್ ಅವರು, ರತ್ನಾವತಿ ಎನ್ ನಾಯಕ್ ಅವರು, ರಾಖಿ ಭಟ್ ಅವರು, ನಳಿನಿ ಆಚಾರ್ಯ ಅವರು, ದಯಾನಂದ ಮೊಯ್ಲಿ ಅವರು, ಶಿವಾಜಿ ರಾವ್, ಸುನೀಲ್ ಕೋಟ್ಯಾನ್, ಮಾಲಿನಿ, ಸವಿತಾ ಶೆಟ್ಟಿ ಮತ್ತು ಪ್ರೇಮ. ಇದು 2002ರ ಅನುಕ್ರಮಣಿಕೆ. ಶುಭದವರ ಮೊದಲ ಟರ್ಮ್ ಅಲ್ಲಿ ಶುಭದವರೊಟ್ಟಿಗೆ ಜೊತೆಯಾಗಿದ್ದವರು. 2012ರ ಅನುಕ್ರಮಣಿಕೆಯನ್ನು ಓದಿ ಹೇಳ್ತೇನೆ. ಅಶ್ಫಾಕ್ ಅಹಮದ್ ಸರ್ ಅವರು, ಮೊಹಮ್ಮದ್ ಶರೀಫ್ ಅವರು, ಸೀತಾರಾಮ್ ಅವರು, ಶ್ರೀಧರ್ ದೇವಾಡಿಗ ಅವರು, ಮಾಯಾ ನಾಯ್ಕ್ ಅವರು, ಪಾರ್ಶ್ವನಾಥ್ ವರ್ಮಾ ಅವರು, ಸುಬೀತ್ ಕುಮಾರ್ ಎನ್ಆರ್ ಅವರು, ಶಶಿಕಲಾ ಅವರು, ಗಿರಿಧರ್ ನಾಯ್ಕ್ ಅವರು, ನವೀನ್ ದೇವಾಡಿಗ ಅವರು, ಶ್ರೀಮತಿ ಪ್ರಿಯಾ ಅವರು, ವರ್ಣಮೆಟ್ಟು ವಿಭಾಗದಿಂದ ವಿನಿಬೋಲ್ಡ್ ಮೆಂಡನ್ಸ್ ಅವರು, ಪ್ರಕಾಶ್ ರಾವ್ ಅವರು, ಅನಿತಾ ರಂಚನ್ ಅವರು, ಸುಭದ್ರಾ ಅವರು, ಲಲಿತಾ ಆರ್ ಭಟ್ ಅವರು, ನಳಿನಿ ಪಿ ಆಚಾರ್ಯ ಅವರು, ಅಕ್ಷಯ್ ರಾವ್, ಯೋಗೀಶ್ ದೇವಾಡಿಗ, ಸುನೀಲ್ ಕೋಟ್ಯಾನ್, ದಿವ್ಯಾ ಡಿ ಪೈ, ಶಾಂತಿ ಶೆಟ್ಟಿ, ಶ್ರೀಮತಿ ರೆಹಮತ್ ಅವರು, ವಿವೇಕ್ ಶೆಣೆಯವರು, ವಂದನಾ ಜತ್ತನ ಅವರು, ಪ್ರತಿಮಾ ಮೋಹನ್ ಅವರು, ಸುನೀಲ್ ಕೋಟ್ಯಾನ್ ಅವರು ಮತ್ತು ಶ್ರೀಮತಿ ಪ್ರಭಾ ಅವರು. 2018 ಈ 3ನೇ ಟರ್ಮ್ ಅಲ್ಲಿ ಶುಭೋದವರಿಗೆ ಜೊತೆ ಕೊಟ್ಟಿರ್ತಕ್ಕಂಥವರು, ಪುರಸಭೆಯನ್ನು ಬೆಳಗಿಸಿರ್ತಕ್ಕಂಥವರು ಅಶ್ಫಾಕ್ ಅಹಮದ್ ಅವರು, ಪ್ರತಿಮಾ ಅವರು, ನೀತಾ ಆಚಾರ್ಯ ಅವರು, ಶಶಿಕಲಾ ಶೆಟ್ಟಿ ಅವರು, ಸೀತಾರಾಮ್ ಅವರು, ಲಕ್ಷ್ಮೀನಾರಾಯಣ ಮಲ್ಯ ಅವರು, ಮಮತಾ ಅವರು, ಭಾರತಿ ಅಮೀನ್ ಅವರು, ಸೋಮನಾಥ್ ನಾಯ್ಕ್ ಅವರು, ಹರೀಶ, ವಿನಿಬೋಲ್ಡ್ ಮೆಂಡನ್ಸ, ಪ್ರದೀಪ್ ಅವರು, ಕೆಪಿ ಪ್ರಶಾಂತ್ ಅವರು, ಸುಮಾ ಕೇಶವ್ ಮೇಡಮ್ ಅವರು, ಶೋಭಾ ಆರ್ ದೇವಾಡಿಗ ಮೇಡಮ್ ಅವರು, ನಳಿನಿ ಆಚಾರ್ಯ ಅವರು, ಶ್ರೀಮತಿ ಪಲ್ಲವಿ, ಯೋಗೀಶ್ ದೇವಾಡಿಗ, ಮೀನಾಕ್ಷಿ ಗಂಗಾಧರ್, ಪ್ರಭಾ ಕಿಶೋರ್ ಅವರು, ಪ್ರವೀಣ್ ಚಂದ್ ಶೆಟ್ಟಿ ಅವರು, ಶ್ರೀಮತಿ ರಹಮತ್ ಅವರು, ಸಂತೋಷ್ ರಾವ್, ಅವಿನಾಶ್ ಜಿ ಶೆಟ್ಟಿ, ಅಶೋಕ್ ಸುವರ್ಣ, ಪ್ರಸನ್ನ ಕಾರ್ಲಾ ಮತ್ತು ಸಂಧ್ಯಾ ಮಲ್ಯ ಅವರು. ಸೊ ಈ 3 ಟರ್ಮ್ ಅಲ್ಲಿ ಶುಭದವರೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂತಹ ಎಲ್ಲ ಪುರಸಭೆಯವರನ್ನ ಮೆಂಬರ್ಸ್ಗಳನ್ನ ಗೌರವಿಸುವಂತ ಕೆಲಸಗಳನ್ನ ಮಾಡಬೇಕು ಅಂತ ಆಸೆ ಪಟ್ಟಿದ್ದೇವೆ. ಅವರಿಗೆಲ್ಲ ಧನ್ಯವಾದ ತಲುಪಿಸ್ತೇವೆ ಮತ್ತು ಅವರಿಗೆ ಸ್ಮರಣಿಕೆಯನ್ನ ಕೂಡ ಬಹಳ ಪ್ರೀತಿಯಿಂದ ತಲುಪಿಸ್ತೇವೆ. ಸ್ನೇಹಿತರೆ, ಮಾತುಗಳನ್ನ ಕೇಳೋಣ. ನೆರೆದಿರುವಂತ ಎಲ್ಲ ನನ್ನ ಆತ್ಮೀಯರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಸುಭದ್ರವ್ರನ್ನ ಬಹಳ ಸಂತೋಷದಿಂದ ನಾನು ಒಪ್ಕೊಂಡಿದ್ದೆ, ನಾನು ಬಂದೇ ಬರ್ತೀನಿ ಅಂತ ಹೇಳಿ. ನಂತರ ನನಗೆ ಕಾರ್ಯ ಒತ್ತಡಗಳು ಗೊತ್ತಾಯಿತು. ನಾನು ನಿನ್ನೆ ಬೆಳಗಾವಿಯಿಂದ ಬಂದೆ, ಇವತ್ತು ಬೆಳಗ್ಗೆ ಉಡುಪಿಗೆ ಬಂದಿದ್ದೆ, ಮತ್ತೆ ಸಾಯಂಕಾಲ ಮಂಗಳೂರಿನ ಕರಾವಳಿ ಉತ್ಸವಕ್ಕೆ ಹೋಗಬೇಕಾಗಿತ್ತು. ಜಿಲ್ಲಾ ಮಂತ್ರಿಗಳು ಬಂದಿದ್ರು. ಇನ್ನೊಂದು ಕಾರ್ಯಕ್ರಮಕ್ಕೆ ಮಂತ್ರಿಗಳು ನನ್ನನ್ನು ಕಾಯ್ತಾ ಇದ್ದಾರೆ. ಇದಲ್ಲದೆ ಇನ್ನು 3 ಕಾರ್ಯಕ್ರಮಗಳಿದ್ರು. ಇದರ ನಡುವೆ ಉದಯಣ್ಣವರು ನನ್ನದೊಂದು ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಕಾರ್ಯಕ್ರಮ. ಆದರೆ ಈ ಕಾರ್ಯಕ್ರಮಕ್ಕೆ ನನಗೆ ಸುಬೋಧ್ ಅವರು ಹೇಳಬೇಕಾದ್ರೆ ನಾನು ಏನು ಅಂಜು ಅಳಕಿಲ್ಲದೆ ನಾನು ಒಪ್ಕೊಂಡಿದ್ದೆ.
ಅತ್ಯಂತ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಾನು ನನ್ನ ಅವಧಿಯಲ್ಲಿ 18 ವರ್ಷ ಅವಧಿಯಲ್ಲಿದ್ದಂತಹ ಪೌರ ಕಾರ್ಮಿಕರನ್ನು ನಾನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇನೆ, ನೀವು ನನಗೆ ಬರಬೇಕು ಅಂತ ಕೇಳ್ಕೊಂಡಿದ್ರು. ನಮ್ಮ ರಾಜಕೀಯ ಜೀವನದಲ್ಲಿ ಹಲವಾರು ಸಮಾರಂಭಗಳಿಗೆ ನಾವು ಹೋಗ್ತೇವೆ, ನೂರಾರು ಜನರಿಗೆ ನಾವು ಸನ್ಮಾನ ಮಾಡ್ತೇವೆ. ಸನ್ಮಾನ ಮಾಡೋರಿಗೂ ನಾವು ಯಾರು ಅಂತ ಗೊತ್ತಿಲ್ಲ, ಸನ್ಮಾನ ಮಾಡ್ತಾ ಇರೋರು ನಮಗೂ ಅವ್ರು ಯಾರು ಅಂತ ಗೊತ್ತಿಲ್ಲ. ಆದರೆ ಈ ಸನ್ಮಾನ ನನ್ನ ಜೀವನದಲ್ಲಿ ಮರೆಯಲಾಗದ ಸನ್ಮಾನ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾರು ಒಂದು ಸಮಾಜವನ್ನು ದೂರವಿಟ್ಟು ಆ ಸಮಾಜದವರಿಂದ ನಾವು ಇವತ್ತು ತೃಪ್ತಿಯನ್ನು ಪಡಿತಾ ಇದ್ದೀವಿ. ಬಹುಶಃ ಯಾರು ಬೇಕಾದರೂ ಇವತ್ತು ಮುಷ್ಕರಗಳನ್ನು ಹೂಡ್ಬೋದು, ಯಾವ ಬದಲಾವಣೆ ಆಗೋದಿಲ್ಲ. ಬಸ್ನವರು ಮುಷ್ಕರ ಹೂಡಿದ್ರೂ ಏನಾಗೋದಿಲ್ಲ, ಇನ್ನೊಬ್ಬರು ಮುಷ್ಕರ ಹೂಡಿದ್ರೂ ಏನಾಗೋದಿಲ್ಲ. ಆದರೆ ಪೌರ ಕಾರ್ಮಿಕರು ಏನಾದರೂ ಒಂದು ಮುಷ್ಕರವನ್ನು ಮಾಡಿದ್ರೆ ಆ ಊರಲ್ಲಿ ಯಾರೂ ಓಡಾಡಲಿಕ್ಕಾಗೋದಿಲ್ಲ. ಅಂಥ ಒಂದು ಕಾರ್ಯವನ್ನು ಬಹುಶಃ ನಾವಿವತ್ತು ಬಹಳಷ್ಟು ಜನ ನಾವು ಹೇಳ್ಬೋದು, ಆದರೆ ಜೀವನದಲ್ಲಿ ಅತ್ಯಂತ ಒಂದು ಶ್ರೇಷ್ಠ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಪೌರ ಕಾರ್ಮಿಕರು. ಮಹಾತ್ಮ ಗಾಂಧೀಜಿಯವರು ಅವ್ರನ್ನ ಗುರುತಿಸಿದ್ರು. ಮಹಾತ್ಮ ಗಾಂಧೀಜಿಯವರ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲಿಯವರೆಗೆ ಈ ಪೌರ ಕಾರ್ಮಿಕರು ಅಥವಾ ಅತ್ಯಂತ ತುಳಿಕದ ವರ್ಗದವರನ್ನು ನಾವು ಮೇಲೊತ್ತದಿಲ್ವೋ ಅಲ್ಲಿ ತನಕ ನಮಗೆ ನಿಜವಾದ ಸ್ವಾತಂತ್ರ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಆ ಒಂದು ನಂಬಿಕೆಯಿಂದ ಸುಬೋಧ್ರಾ ಅವರು ಬಹುಶಃ ಅವ್ರ ಜೀವನದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದಂಥವ್ರು. ಅವರ 2 ದಿವಸಕ್ಕೆ ಅಥವಾ 3 ದಿವಸಕ್ಕೊಂದ್ಸಲ ನನಗೊಂದು ಫೋನ್ ಇರ್ತದೆ, ಸರ್ ಈ ಬೇಲೆ ಆವೋಡು ಸರ್, ಒಂದು ಬೇಲೆ ಆವೋಡು ಅಂತ ಹೇಳ್ತಾ ಇರ್ತಾರೆ. ಆದರೆ ಅವ್ರು ಎಷ್ಟೋ ಕೆಲಸ ಮಾಡಿರ್ಬೋದು, ಆದರೆ ಅವರು ಇವತ್ತು ಏನು ಈ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೊಂದು ಸ್ಥಾನಮಾನವನ್ನು ನೀಡಿ ಬಹುಶಃ ಅವರಿಗೆ ಗೌರವಿಸಿದರೆ ಅದು ಅವರ ಜೀವನದ ಅತ್ಯುತ್ತಮ ಒಂದು ಸಾಧನೆ, ಒಂದು ಕೆಲಸ ಅಂಥೇಳಿ ಅವರು ಮತ್ತು ಅವರ ಧರ್ಮಪತ್ನಿಯವರಿಗೆ ಮತ್ತು ಅವರ ಜೊತೆ ಸೇರಿದಂಥ ಎಲ್ಲ ಬಳಗದವರಿಗೂ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ಒಂದು ಬೆಳೆಯುವ ಒಂದು ಮೊಳಕೆ. ನನಗೆ ಸುಬೋಧ್ರಾ ಅವರು ಫೋನ್ ಮಾಡಿ ಹೇಳ್ತಾ ಇದ್ರು, ಸರ್ ಕರ್ನಾಟಕದ ತಂಡ ಆಲ್ರೆಡಿ ಸೆಲೆಕ್ಟ್ ಆತಂಡು ಅಂಡ ಎಂಕಲ್ನ ಊರ್ದ ಒಂಜಿ ಪೊಣ್ಣು ಅಲ್ಲಿ ಭಾರಿ ಎಡ್ಡೆ ಗೊಬ್ಬುನಾಲು ಈ ಒಂಜಿ ಕಾಕಜ್ಜಿ ಕೊರ್ಲೆ ಸರ್ ಅಲ್ಲಿಗೆ ಎಂಕ್ಲಿಗೆ ಸೆಲೆಕ್ಟ್ ಮಲ್ಪೋಡು ಅಂತ ಹೇಳ್ತಾ ಇದ್ರು. ಅವ್ರಿಗೆ ನಾನು ಪತ್ರವನ್ನು ಕೊಟ್ಟು ಕೂಡಲೇ ನಾನು ಅಲ್ಲಿ ಡೈರೆಕ್ಟ್ರಿಗೆ ಮಾತಾಡಿದೆ. ನಮ್ಮ ಮಧು ಬಂಗಾರಪ್ಪನವರ PS ಕಿಶೋರ್ ಅಂತ ಇದ್ದಾರೆ, ನಾನು ಅವ್ರಿಗೆ ಮಾತಾಡಿ ಹೇಳಿದೆ, ನಾನು ಒಂದೆಲ್ಲ ಪತ್ರವನ್ನು ಕೊಟ್ಟಿದ್ದೀನಿ. ಆ ಹುಡುಗಿಗೆ ಬಹುಶಃ ಯಾವುದೋ ಒಂದು ಇದರಿಂದ ಅವಳನ್ನ ಸೆಲೆಕ್ಷನ್ ಮಾಡ್ತಾ ಇಲ್ಲಂತೆ. ಅವಳು ಕಾರ್ಕಳದಿಂದ ಬಂದಿದ್ದಾಳೆ. ಬಹಳಷ್ಟು ಜನ ನಮ್ಮ ಆಟಗಾರರು ನಗರಗಳಿಂದ ಬರ್ತಾ ಇದ್ದಾರೆ. ಆದರೆ ಈ ಮಗು ಅವಳು 9ನೇ ಕ್ಲಾಸಲ್ಲಿದ್ದಾಳೆ. ಅವರಿಗೆ ಕನ್ಫ್ಯೂಷನ್, ಹುಡುಗನ ಹುಡುಗಿನ ಇವಳ ಹೆಸರನ್ನು ಕೇಳಿಬಿಟ್ಟು. ಯಾಕೆಂತ ಹೇಳಿದ್ರೆ ಶಕುನ ಅಂತ ಹೇಳಿದ್ರೆ ಹುಡುಗನ ಹೆಸರಿದೆ, ನೀವು ಹುಡುಗಿ ಅಂತ ಹೇಳ್ತಾ ಇದ್ದೀರಾ ಸರ್ ಏನು ಅಂತ. ಇಲ್ಲ ಮತ್ತೆ ನಾನು ಸುಭದ್ರಾವ್ಗೆ ಫೋನ್ ಮಾಡಿದೆ, ಇಲ್ಲ ಸರ್ ಅಲ್ಲಿ ಪುಣ್ಯ ಮಗಳು ಅಂತ ಹೇಳಿದ್ರು. ಮತ್ತೆ ನಾನು ಅವ್ರಿಗೆ ಹೇಳಿದೆ, ನಮ್ಮ ಊರಿನ ಒಂದು ಹುಡುಗಿಯಪ್ಪ, ನೀನು ಹೇಳು, ಬೇಕಾದರೆ ನಾನು ಮಂತ್ರಿಯವ್ರ ಹತ್ರ ಬೇಕಾದರೆ ಮಾತಾಡ್ತೇನೆ. ಇಲ್ಲ ಸರ್ ನಾನು ಕಮಿಷನರ್ ಅವರಿಗೆ ನಾನು ಹೇಳಿದ್ದೀನಿ, ಅವರು ಅಲ್ಲಿಯ DDP ಅವ್ರಿಗೆ ಯಾರಿಗೋ ಒಬ್ಬರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದೆ, ಸೆಲೆಕ್ಷನ್ ಆಗೋದು ಬಿಡೋದು ಅವಳಿಗೆ ಬಿಟ್ಟಿದ್ದು, ನಾನು ಅವಳನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಅವಳಿಗೊಂದು ಅವಕಾಶವನ್ನು ಕೊಡಬೇಕು, ಯಾವುದೋ ಅವಳಿಂದ ತಪ್ಪಾಗಿ ಅವಕಾಶವನ್ನು ನೀವು ಕೊಡಲೇಬೇಕು ಅಂತ ಹೇಳಿ ಅವಳು ಮಾಡಿದೆ. ಬಹುಶಃ ಇವತ್ತು ಅವಳು ನಮ್ಮ ಕಾರ್ಕಳದ ಊರಿಂದ ಬಂದಂಥ ಒಂದು ಹುಡುಗಿ ನಮ್ಮ ದೇಶದಲ್ಲಿ ಇವತ್ತು ಕ್ಯಾಪ್ಟನ್ ಆಗಿದ್ದಾಳೆ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ನಾವೆಲ್ಲರೂ ಅಭಿನಂದನೆಯನ್ನು ಪಡಬೇಕಾಗಿತ್ತು. ಈ 2 ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದಾಗ, ಯಾಕೆಂತ ಹೇಳಿದ್ರೆ ಈಗ ನನಗೆ ಒಂದು ಮದುವೆಗೆ ಹೋಗಬೇಕಾಗಿದೆ. ನಾನು ಹೇಳ್ತಾ ಇದ್ದೆ ಉದಯ್ ಅವರಿಗೆ, ಬಹುಶಃ ನಾನು ಇಲ್ಲಿಂದ ಸ್ವಲ್ಪ ಹೊತ್ತಿಗೆ ಹೋಗಬೇಕಾದ್ರೆ ಮದುಮಗಳು ಇಬ್ಬರು ಹೋಗುವಂಥ ಚಾನ್ಸಸ್ ಇದೆ, ಬೇಗ ಹೋಗಬೇಕು. ಯಾಕೆಂದರೆ ಆ ಮನೆಯ 4 ಮಕ್ಕಳು ನನ್ನ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ನಾನು ಹೇಳಿದೆ, ಪಾಪ ಅವರಿಗೇನೋ
ನಮ್ಮ ಚೇರ್ಮನ್ ಬರಬೇಕು ನೋಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಆದರೆ ನನಗೆ ಆ ಮದುವೆಗಾಗಲಿ ಯಾವುದೇ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ಆಸೆ. ಆದರೆ ಅಲ್ಲಿ ಸ್ಟೇಜಲ್ಲಿ ಕೂತಿದ್ದೀನಿ, ಮಂತ್ರಿಗಳು ನಾನು ಬೇಗ ಹೊರಡ್ತೀನಿ ಅಂತ ಹೇಳಿದ್ರೆ ಮಂತ್ರಿಗಳು ಹೇಳ್ತಾರೆ ಇಲ್ಲ ಇಲ್ಲ ನಾನು ಭಾಷಣ ಮಾಡಿದ್ಮೇಲೆ ನೀನು ಮಾತಾಡು. ನಾನು ಹೇಳಿದೆ ನಾನು ಮಾತಾಡಲಿಕ್ಕಿಲ್ಲ ಸರ್, ನೀವು ಬನ್ನಿ ಅಂತ ಹೇಳಿಬಿಟ್ಟು ನಾನು ಬಂದೆ. ಸುಭದ್ರ ಅವರು ತನ್ನ ಭಾಷಣದಲ್ಲಿ ಹೇಳ್ತಾ ಇದ್ರು, ನಾನು ಇನ್ನು ಮುಂದೆ ಚುನಾವಣೆಗೆ ನಾನು ನಿಲ್ಲೋದಿಲ್ಲ, ನನಗೆ ಸಾಕಾಯಿತು ಅಂಥೇಳಿ. ಸುಭದ್ರ ಅವರೇ, ಅಧಿಕಾರ ಅನ್ನೋದು ಹಣೆ ಬರಹ, ಅದನ್ನು ಯಾರಿಂದನೂ ಬರೀಲಿಕ್ಕಾಗೋದಿಲ್ಲ ಅಥವಾ ಯಾರಿಂದನೂ ಅಳಿಸ್ಲಿಕ್ಕಾಗೋದಿಲ್ಲ. ನಿಮ್ಮ ಹಣೆಯಲ್ಲಿ ಯಾವ ಅಧಿಕಾರವನ್ನು ಬರ್ತದೋ ನಾನು ಬೇಡ ಅಂತ ನೀವು ಹೇಳ್ಬೋದು, ಆದರೆ ಬಂದ ಅಧಿಕಾರವನ್ನು ನಿಮಗೆ ಬೇಡ ಅಂತ ಹೇಳಲಿಕ್ಕೂ ಬರ್ಬೋದು, ಬೇಕು ಅಂತ ಹೇಳಿದವ್ರಿಗೆ ಸಿಗದೇ ಇರ್ಬೋದು. ನನಗೂ ಅನಿಸಿತ್ತು, ನನಗೂ ರಾಜಕಾರಣ ಬೇಡ ಅಂತ ಹೇಳಿಬಿಟ್ಟು ಒಂದು ವಿದ್ಯಾಸಂಸ್ಥೆನ ಕಟ್ಕೊಂಡು ನಾನಿದ್ದೆ. ಯಾವಾಗ ಬೇಕು ಅಂತೇಳಿ ನಾನು ಭಾಳಷ್ಟು ಹಿಂದೆ ಹೋದಾಗ ನನಗೆ ಅಧಿಕಾರ ಸಿಕ್ಕಿರಲಿಲ್ಲ. ಯಾವಾಗ ಬೇಡ ಅಂತೇಳಿ ಮನೇಲಿ ಕೂತಾಗ ನಾನು ಇವತ್ತು MLC ಆಗಿದ್ದೀನಿ, ನಾನು ಇವತ್ತು ಇನ್ನೊಂದು ಕೆಲಸಕ್ಕೆ ಮಾಡ್ತಾಯಿದ್ದೀನಿ. ಹಾಗಾಗಿ ಬೇಕು ಬೇಡಗಳು, ಅಧಿಕಾರದಲ್ಲಿ ಬೇಕು ಬೇಡ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ, ಅದು ನಮ್ಮ ಹಣೆ ಬರಹ. ಆ ಹಣೆ ಬರಹಕ್ಕೆ ನೀವು ತಿಲಾಂಜಿನೆಲ್ಲಿನ ಅಥವಾ ಫುಲ್ ಸ್ಟಾಪನ್ನು ಇಡಲಿಕ್ಕೆ ನಿಮ್ಮಿಂದ ಅಥವಾ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಆಮೇಲೆ ಜನರ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕೆ ಅಧಿಕಾರನೂ ಏನು ಮುಖ್ಯವಲ್ಲ. ಜನರ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಬಹಳ ಮುಖ್ಯ. ಆ ಮನಸ್ಸಿದ್ದಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಕಾರ್ಕಳದ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಬೇಕು ಅಂತ ಹೇಳಿ ಯಾವಾಗಲೂ ಒಂದು ತುಡಿತ ಇದ್ದೇ ಇರುತ್ತೆ. ಭಾಳಷ್ಟು ಜನ ಹಲವಾರು ಕಾರ್ಯಕ್ರಮಗಳಿಗೆ ನನ್ನನ್ನು ಕರೀತಾ ಇರ್ತಾರೆ. ಆದರೆ ಕಾರ್ಕಳ ಅನ್ಬೇಕಾದ್ರೆ ಯಾಕೆಂತೇಳಿ ನನ್ನ ಸುಮಾರು 45 ವರ್ಷಗಳ ಹಿಂದೆ ನಾನು ಒಬ್ಬ ಇಲ್ಲಿಯ 2 ವರ್ಷಗಳ ಕಾಲ ನನ್ನ PUCಯನ್ನು ನಾನು ಇಲ್ಲಿಯ ಭುವನೇಂದ್ರ ಕಾಲೇಜಲ್ಲಿ ಓದಂಥವನು. ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ರಾಜಕಾರಣದ ಪ್ರಥಮ ಮೆಟ್ಟಲನ್ನು ನಾನು ಇಟ್ಟಿದ್ದೆ ಈ ನಮ್ಮ ಕಾರ್ಕಳದಲ್ಲಿ. 1978ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚುನಾವಣೆ ಸಮಯ. ಅವಾಗ ದಿವಂಗತ ಗೋಪಾಲ್ ಭಂಡಾರಿಯವರು ಒಬ್ಬ ಯುವ ನಾಯಕರಾಗಿದ್ದರು, ವೀರಪ್ಪ ಮೊಯ್ಲಿಯವರು ಶಾಸಕರಾಗಿದ್ದರು. ನನ್ನ ಸಹಪಾಠಿಯಾದಂಥ ಕೃಷ್ಣಮೂರ್ತಿ ಅವರು ಇವತ್ತು ಇಲ್ಲಿಯ ಒಂದು ಗ್ಯಾಸ್ ಏಜೆನ್ಸಿಯನ್ನು ಇಟ್ಕೊಂಡಿದ್ದಾರೆ. ನಾನು ಅವರು ಒಡನಾಡಿಗಳಾಗಿದ್ವಿ. ಆವಾಗ ನಮಗೆ ಈ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ನಮ್ಮನ್ನು ಕಳಿಸ್ತಾ ಇದ್ದಾಗ ನಾವು ಒಂದು ಆಟೋ ರಿಕ್ಷಾದಲ್ಲಿ ನಮ್ಮ ಚುನಾವಣೆ ಪ್ರಚಾರವನ್ನು ಪ್ರಪ್ರಥಮ ಬಾರಿಗೆ ನಾವು ಬಂದಿದ್ದು. ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇಲ್ಲಿಯ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಾನು ಬಹಳಷ್ಟು ಅಲ್ಲಿಗೆ ಹೋದಾಗಿ ಆಕರ್ಷಿತನಾಗಿ ನನ್ನ ರಾಜಕೀಯ ಜೀವನವನ್ನು ನಾನಿಲ್ಲಿ ಆರಂಭಿಸಿದಂಥವನು. ಹಾಗಾಗಿ ಕಾರ್ಕಳ ನನ್ನ ಜೀವನದಲ್ಲಿ ತನ್ನದೇ ಆದಂಥ ಒಂದು ವಿಶೇಷ ಸ್ಥಾನಮಾನವನ್ನು ಹೊಂದಿರುವಂಥ ಸ್ಥಳ ಅಂತ ಹೇಳಲಿಕ್ಕೂ ನಾನು ಬಯಸ್ತಾ ಇರ್ತೇನೆ. ನಮಗೆ ಅವಕಾಶಗಳನ್ನು ಕೊಟ್ಟಾಗ 4 ಜನರಿಗೆ ನಾವು ಉಪಯೋಗ ಮಾಡಬೇಕು, ಅವ್ರಿಗೆ ಉಪಕಾರ ಮಾಡಬೇಕು ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ತಿಳ್ಕೊಂಡಂಥವನು. ಯಾಕೆ ಅಂತ ಹೇಳಿದ್ರೆ ಅಧಿಕಾರ ನಮಗೆ ಶಾಶ್ವತವಾಗಿರೋದಿಲ್ಲ. ನಾವು ಜನರಿಗೆ ಏನನ್ನು ಮಾಡಿರ್ತೀವಿ, ಯಾವುದೇ ರೀತಿಯ ಅವರಿಂದ ಏನನ್ನು ನಾವು ನಿರೀಕ್ಷಿಸದೆ ನಾವು ಏನನ್ನು ಕೆಲಸ ಮಾಡ್ತೀವಿ, ಅದು ನಮಗೆ ಜೀವನದಲ್ಲಿ ಭಾಳ ಸಂತೋಷ ಕೊಡುವಂಥದ್ದು. ಬಹುಶಃ ಇವತ್ತು ಸುಭದ್ರಾವ್ ಅವರು ಮತ್ತು ಅವರ ಧರ್ಮಪತ್ನಿಯವರು, ಅವರ ಸ್ನೇಹಿತರು ಇವತ್ತೊಂದು ಏನು ಈ ಕೆಲಸವನ್ನು ಮಾಡಿದ್ದಾರೆ ಪೌರ ಕಾರ್ಮಿಕರಿಗೆ, ಬಹುಶಃ ಅವ್ರು ಪೌರ ಕಾರ್ಮಿಕರಿಂದ ಏನನ್ನು ಬಯಸ್ಲಿಕ್ಕೆ ಸಾಧ್ಯ? ಅವ್ರು ಏನನ್ನು ಬಯಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನನ್ನು ಬಯಸದೆ ಈ ಕೆಲಸವನ್ನು ಮಾಡಿ ತಾವು ತಮ್ಮ ಇಡೀ ಜೀವನದಲ್ಲಿ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಏಳೋದಕ್ಕಿಂತ ಮುಂಚೆ ನೀವು ಎದ್ದು ಈ ಸ್ವಚ್ಛತಾ ಕಾರ್ಯದಲ್ಲಿ ಇಟ್ಟಿದ್ದೀರಾ, ಈ ಕಾರ್ಕಳ ನಗರವನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ ತಿಳಿದು ಇವತ್ತು ಬಹುಶಃ ಅವರಿಗೆ ಒಂದು ತೃಪ್ತಿ ಇರ್ಬೋದು, ಅವರ ಮತ್ತು ಅವರ ಸ್ನೇಹಿತರಿಗೆ. ಬಹುಶಃ ಇವತ್ತು ಇಲ್ಲಿ ಮಾತಾಡ್ತಾ ಇದ್ರಲ್ಲ, ಅವ್ರು ಭಾಳ ಸ್ಪಷ್ಟವಾಗಿ ಕೆಲವು ಮಾತುಗಳನ್ನು ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡ್ಬೇಕಂತ ಹೇಳಿದಾಗ ಕೊನೆಗೆ ನಮ್ಮ ಜೀವನದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮಗೆ ತೃಪ್ತಿ ಭಾಳ ಮುಖ್ಯ. ಯಾವ ಅಧಿಕಾರವಾಗಲಿ, ಯಾವುದೇ ಹಣವಾಗಲಿ, ಇದರಲ್ಲಿ ಯಾವುದ್ರಲ್ಲೂ ನಮಗೆ ತೃಪ್ತಿ ಕೊಡೋದಿಲ್ಲ. ಅಧಿಕಾರ ನನಗೆ ಶಾಸಕನಾಗಬೇಕು ಅಂತ ಇರುತ್ತೆ, ಶಾಸಕನಾದ ಮೇಲೆ ಮಂತ್ರಿ ಆಗಬೇಕು ಅಂತಿರುತ್ತೆ, ಮಂತ್ರಿ ಆದಮೇಲೆ ನನಗೆ ಇಂಥದೇ ಪೋರ್ಟ್ಫೋಲಿಯೋ ಬೇಕು ಅಂತಿರುತ್ತೆ, ಅದು ಸಾಕಾಗಲ್ಲ ನನಗೆ ಮುಖ್ಯಮಂತ್ರಿ ಆಗಬೇಕು ಅಂತಿರುತ್ತೆ, ಮುಖ್ಯಮಂತ್ರಿ ಆದವನಿಗೆ ನಾನು ಪ್ರಧಾನಮಂತ್ರಿ ಯಾಕೆ ಆಗಬಾರ್ದು ಅಂತ ಇರುತ್ತೆ. ಅಂತ ಹೇಳಿದ್ರೆ ಆಸೆಗಳು ಇದಕ್ಕೆಲ್ಲೂ ಒಂದು ತಿಲಾಂಜಲಿನೇ ಇಡಲಿಕ್ಕಾಗೋದಿಲ್ಲ. ಅದೇ ರೀತಿ ಹಣ ಎಷ್ಟಿದ್ರೂ ನಮಗೆ ಸಾಕಾಗೋದಿಲ್ಲ, ಎಷ್ಟು ಬದ್ರೂ ನಮಗೆ ಸಾಕಾಗೋದಿಲ್ಲ. ನಾವು ಹಣದ ಹಿಂದೆ ನಾವು ಓಡಾಡ್ತಾ ಇದ್ದೀವಿ. ಆದರೆ ಒಂದು ತೃಪ್ತಿಯನ್ನು ನಾವೆಲ್ಲಾದರೂ ಒಂದು ಜಾಗದಲ್ಲಿ ನಾವು ಕಾಣಬೇಕಾಗುತ್ತೆ. ಬಹುಶಃ ಸುಭದ್ರಾವ್ ಅವರು ಇವತ್ತು ಅದನ್ನು ಅವರ ಧರ್ಮಪತ್ನಿ ಅವರೊಂದಿಗೆ ಇವತ್ತು ಅದನ್ನು ಕಾಣ್ತಾ ಇದ್ದಾರೆ. ಅವರ ಜೀವನವು ಸುಗಮವಾಗಿರಲಿ. ಅದೇ ಇವತ್ತು ಏನು ನೀವು ನಮ್ಮ ಪೌರ ಕಾರ್ಮಿಕರಿದ್ದಾರೆ, ಹಾಗೆ ಹಲವಾರು ಜನರನ್ನು ಅವರ ಜೊತೆ ಇದ್ದಂತಹ
ಅವ್ರ ಜೊತೆ ಕೆಲಸ ಮಾಡಿದಂಥವ್ರನ್ನ ಎಲ್ಲರನ್ನ ಅವ್ರ ಸ್ಮರಣೆಯನ್ನು ಮಾಡಿದ್ದಾರೆ ಅಂತೇಳಿದ್ರೆ ಅವ್ರ ಕೃತಜ್ಞತೆಗಳನ್ನು ಹೇಳಿದ್ದಾರೆ. ನನ್ನ ಜೊತೆ ಇದ್ರಿ, ನಾನು ಮುಂದೆ ರಾಜಕೀಯದಲ್ಲಿ ಇರ್ತೀನೋ, ನನಗೆ ಅವಕಾಶ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಯಾವುದೋ ಒಂದು ಇದರಲ್ಲಿ ಅವ್ರು ಏನನ್ನು ಬಯಸದೆ ಇವತ್ತೆಲ್ಲ ತಮ್ಮನ್ನೆಲ್ಲ ಗುರುತಿಸಿ ಈ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಸುಬೋಧ್ರ ಅವರಿಗೆ, ಅವರ ಧರ್ಮಪತ್ನಿ ಅವರಿಗೆ, ಅವರ ಕುಟುಂಬದವ್ರಿಗೆ, ಅವರ ತಂದೆಯವರ ಬಗ್ಗೆ ನಾನು ಬಹಳಷ್ಟು ಕೇಳ್ಕೊಳ್ತಾ ಇದ್ದೆ. ಬಹುಶಃ ಅವ್ರು ನಿಧನರಾದ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಂದು ಸಹ ಹೋಗಿದ್ದೆ. ಅವ್ರು ಯಾವ ರೀತಿ ಇಲ್ಲಿಯ ಗ್ರಂಥಪಾಲಕರಾಗಿದ್ದರು, ಯಾವ ರೀತಿ ನಡ್ಕೊಂಡು ಬರ್ತಾಯಿದ್ರು, ಯಾವ ರೀತಿ ಅವ್ರನ್ನ ಗುರುತಿಸಿದ್ರು ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ನಾವೆಲ್ಲ ಯಾರನ್ನು ನೋಡಿ ಬಂದಿದ್ದೀವಿ ಅಂತೇಳಿ, ನಾನು ಇವತ್ತು ರಾಜಕೀಯಕ್ಕೆ ಯಾರನ್ನು ನೋಡಿ ಬಂದೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತೇನೆ, ನಾನು ಆಸ್ಕರ್ ಫೆರ್ನಾಂಡಿಸ್ ಅವ್ರನ್ನ ನೋಡಿ ಬಂದೆ ಅಂತ ಹೇಳ್ತಾ ಇರ್ತೇನೆ. ಯಾಕೆಂದ್ರೆ ನನಗೆ ಅವರು ಮೆಂಟರ್ ಆಗಿದ್ರು ನನ್ನ ಜೀವನದಲ್ಲಿ. ಯಾರ ಜೊತೆ ಇದೆಯಾ ಕೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಇದ್ದೀನಿ ಅಂತೇಳಿ. ಆದರೆ ಸುಭದ್ರ ಅವ್ರು ಏನು ಹೇಳಿದ್ರು ಅಂದರೆ, ನಾನು ನನ್ನ ತಂದೆಯನ್ನು ನೋಡಿ ನನಗೆ ಸಮಾಜದ ಸೇವೆಯನ್ನು ಮಾಡಬೇಕು ಅಂತ ನಾನು ಬಂದೆ ಅಂಥೇಳಿ ಅವರ ತಂದೆಯವರು ಇಟ್ಟಂಥ ಹೆಜ್ಜೆಯನ್ನು ಅವರು ಮುಂದುವರಿಸ್ಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಅವ್ರು ಬಂದಿದ್ದಾರೆ. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ, ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ, ಅವ್ರನ್ನ ಸ್ನೇಹಿತರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಈ ಅವಕಾಶವನ್ನು ಮಾಡಿಕೊಟ್ಟು ನನಗೂ ಅವರ ಪುಣ್ಯದಲ್ಲಿ ಪಾಲನ್ನು ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡು ನಾನು ಎರಡನ್ನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಖಂಡಿತ ಭಾರಿ ಒಂಜಿ ಅರ್ಥಪೂರ್ಣವಾಯಿನ ಕಾರ್ಯಕ್ರಮ. ಮಸ್ತ್ ಸಂತೋಷ ಉಂಡು. ಜಾಸ್ತಿ ಪಾತೆರ್ರ ಪೋಪುಜಿ ದೇಪಂಡ ಮಾತೆರ್ಲ ಅರ್ಜೆಂಟ್ ಉಳ್ಳೇರು, ಮಣ್ಣೆಲ್ಲ ಅರ್ಜೆಂಟ್ ಉಳ್ಳೇರು. ಅರೇನು ನಮ್ಮನ ಮಾತ ಜೋಕುಲು ಒಟ್ಟಾದೀನಿ ಮಲ್ಲ ಒಂಜಿ ಕಬಡ್ಡಿ ಪಂದ್ಯಾಟ ಆಯೋಜನೆ ಮಲ್ದೇರು. ಅಡಿಗೆ ಒಂಜಿಗಳಿಗೆ ಲೆಸೋಡು ಒಂದುಂಡು. ಐಕೋಸ್ಕರಗೆ ಯಾನ ಪಾತೆರ್ನ ಮುಂದುವರಿಸೋ ಒಂದು ಸುಬೋದು ಒಂಜಿ ಅದ್ಭುತವಾಯಿನ ವ್ಯಕ್ತಿತ್ವ ಯಾನು ತೂಯಿನ. ಇನ್ನು ಕಾರ್ಕಳಡ್ ಹೆಂಗನ್ನ ಪಕ್ಷ ಪಡ್ಯಾವು, ಇಜರ ರಾಜಕೀಯವಾದಿ ಪರ್ಯಾವು. ರಾಜಕೀಯ ಪುನು ಕೇವಲ BJP ಕಾಂಗ್ರೆಸ್ ಪಂಡ್ರತ್ತು ಅವೊಂಜಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂಜಿ ಮನುಷ್ಯ ಗೆರೆಗಂಡ ಶಕ್ತಿ ಉಂಡುಡ, ಇಜರಾಗ ಸ್ವರ ಉಂಡುಡ, ಅವು ಜನಕ್ಕೆಲ್ಲ ಸ್ವರ ಅದು ಪಿರಬೇರು ಅಂದ್ಬನೆ ಮಲ್ಲ ಆಸೆ ಆಸೆ ನಿಜವಾದ ಡೆಮೊಕ್ರೆಟಿಕ್ ಕಂಟ್ರಿಡ್ ಎರೆಗೊಂಜಿ ಸ್ವರ ಉಂಡು. ಅವು ಸ್ವರನ ಜನಕ್ಕೆಲ್ಲ ಸ್ವರ ಅದು ಮಲ್ಪನ ತಾಕತ್ತು ಉಂಡು. ಅದಕ್ಕೋಸ್ಕರ ಎದುರು ಬರೋಡು ಅಂಚಿನ ಬೇಲೆಯನ್ನು ಮಲ್ಪರ ಪೋಯಿನೇ ಸುಬೋದು ಅಂಚಬೋದು. ಇನ್ನು ಕಾರ್ಕಳ ಮುನ್ಸಿಪಾಲಿಟಿ ಡಿಪ್ಪರು ಈ ಮಾತ ಬಾಗಡ್ಲೆ ಪರವು ಜನ ಇಪ್ಪೊಡು ದಂಡ ಆನ ಕಾರ್ಯಕ್ಷಮತೆ ಆತ ಎಡ್ಡೆ ರೀತಿಯ ಮಲ್ತೋ ಇಪ್ಪರ ಪೋದು. ಇನ್ನು ಜನಕ್ಕೆಲ್ಲ ಬಾರಿ ಮುಟ್ಟಾಡು ಸುಬೋದುಲ್ಲೇರು ಅಂಚಾರಬಹುದು. ಇನ್ನು ಸುಬೋದು ಮಲ್ತನ ಮಸ್ತ್ ಕೆಲಸ ಎದುರುಡ್ಲ. ಕೇವಲ ಒಂಜಿ ಖಾಲಿ ಒಂಜಿ ಮುನ್ಸಿಪಾಲಿಟಿ ವ್ಯಾಪ್ತಿಗೆ ಮಾತ್ರ ಸೀಮಿತವಾದತ್ತು. ಪೊಯ್ಸರಿ ಸುಬೋಧನ ಮುನ್ಸಿಪಾಲಿಟಿ ವ್ಯಾಪ್ತಿ ಉಂತರತಿಗಿಜಿ ಕುಡೊಂಜಿ ಮಕ್ಕಳಿಗೆ ಪೋದು ಉಂತದಲ್ಲ ಒಂಜಿ ಕೌನ್ಸಿಲ್ ಅವರ ಅವಡುಂದಂಡ ಅಗಲ್ನ ಆ ಒಂದು ಎಡ್ಡೆ ಕೆಲಸದ ಮಿತ್ತು ಮಾತ್ರ ಅವರ ಅವಕಾಶ ಉಂಟು. ಅಂಚಿನ ಎಡ್ಡೆ ಬೇಲಿನ ಜೀವನ ಮಲ್ತ ಬೇಜರು ಇತ್ತ ಮನ್ನ ತಂಡೆ ಪನ್ಲಕನೆ ಪೌರ ಕಾರ್ಮಿಕರು. ಇನಿ ರಾಜ್ಯದ ಮಾತ ಒಂಜಿ ತಾಲೂಕು ಕಂಪೇರ್ ಮಾಡ್ತಾನೆ ಕಾರ್ಲ ತಾಲೂಕು ಕೂಡ ಏಪಲ ಕಸದಾಂತ ತಾಲೂಕು ಹೋಗ್ಕೊಂಡಿತ್ತು. ಕಾರ್ಲ ತಾಲೂಕು ನೀವು ಮಸ್ತ್ ಹೆಮ್ಮೇಡು ಪನ್ಪುನಂಚಿನ ಒಂಜಿ ಸನ್ನಿವೇಶ ಉಂಡುಂದಾಂಡ ಅವು ಇನಿ ನಲ್ಪ ಜನ ಇಡ್ಲ ಆಗಲೇ ಮಲ್ಪವನಾಗಲೇ ಇಡ್ಲ ಮಾತಿರಲ್ಲ ಎಡ್ಡೆ ರೀತಿಯ ಕಾರ್ಕಳದ ಪರಿಸರನ ಬಾರಿ ಪೊರ್ಲು ಮಲ್ತದ್ದು ಒಂದು ಇಂಗ್ಲಿನಿ ಬ್ಯಾಂಗ್ಳೂರು ಒಂಚಿ ಪೋಂಡಲ ತೂಂಡಗ ತೋಜ ಕಸತ ರಾಶಿ ತೋಜುದುಂಡು. ಇಂಡಿಯಾ ಮಸ್ತ್ ವರ್ಷ ಹಿಡಿತು ಒಂದಿಲ್ಲ ಅವರು ದಾಯಗ ಮಲ್ಪರ ಅಭಿಜಿಕೆ ದಂಡ ಮುಲ್ಪದಂಚಿನ ಎಕ್ಸಾಂಪಲ್ಗೆ ತೊಂಡಲ್ಲ ಮಲ್ಪರಾವು ಎನ್ಲೆಕ್ಕಡು ಅಂಚ ಕಾರ್ಕಳನ ಪೊರ್ಲು ದೀಪಿನಟ್ ಆಗಲ್ಲ ಮಹತ್ವ ಪಾತ್ರ ಉಂಡು. ಇನ್ನು ಆಗಲೇನು ಮಾತೇರ್ನ ಎದುರು ಪೊರ್ಲಡು ಕುಲ್ಲಾದ ಗೌರವಿಸವನಂಚಿನ ಮಲ್ಲ ಬೇಲೆಲ್ ಮಲ್ದೇರು ಮುರಂಡ್ಲ ಕ್ರಿಯೇಟಿವ್ ಕಾಲೇಜಿದ ಒಂಜಿ ಕಾರ್ಯಕ್ರಮ ಆದಿತ್ತು ಮೂರು ಬೋರ್ಡ್ ಹೈಸ್ಕೊಳ್ಡು ಆಂದಿನಲ್ಲ ಆಗಲೇನು ಗೌರವಿಸವನಂಚಿನ ಬೇಲೆಲ್ ಮಲ್ತೇರು ಮಸ್ತ್ ಸಮಾಧಾನದ ಆ ಒಂಜಿ ಕೆಲಸ. ಸುಬೋಧ್ಯಾನ ಏನ ಬಂದ್ಪೆ ಈರು ಮಾತ್ರ ಉಂತುಜಿ ಬನ್ನಿ ಎಂಕುಲಿರಿಗೆ ರಿಟೈರ್ಮೆಂಟ್ ಕೊರ್ತುಜ ಖಂಡಿತ ಏರ್ಲ ಎಂಕುಲು ಜನಕುಲೇರ್ಲ ಇರೋ ರಿಟೈರ್ಮೆಂಟ್ ಕೊರ್ತುಜ ಈರು ಇರ್ನಾತಿಗೆ ರಿಟೈರ್ಮೆಂಟ್ ಬನ್ನಿ ಅಂಚ ನಡಪುಜ ವ್ಯವಸ್ಥೆ ಮೊನ್ನೆ ತಂಡೆ ಪನ್ಲಕ ಬರ್ಪುನಲ್ಲ ಪೋಬುನಲ್ಲ ಎಂಗೆಲ್ಲ ಖುಷಿ ಆಯ್ತು ದೈವ ಇಚ್ಛೆ ಅಂಚಾದಿಪ್ಪನಾಗ ಸುಬೋದು ನನಾಥ ಸಮಯ ಜನಕ್ಕೆಲ್ಲ ಸೇವೆ ಮಲ್ತೊಂದು ಎಡ್ಡೆ ರೀತಿ ರಿಪ್ಪೋಡು ದೇಪಂಡ ಇರೇಂತುದು ಮಸ್ತ್ ಜನ ಕಲ್ಪರುಲ್ಲೇರು ಇರ್ಲ ಇತ್ತೆ ಮದಾಲ ಪ್ರಾಯದಾರತ್ ನನಾಥ ಜನ್ರೇಷನ್ಗೆ ಒಂಜಿ ನಿಗುಲು ಸ್ವರನ್ ಕೊರ್ರೋಂಡು ಅಂಚಾರಬಹುದು. ನನ್ನ ಮಾತೇರ್ಲ ಒಟ್ಟಾದ ಈ ಕಾರ್ಕಳದ ಸಮಗ್ರ ಅಭಿವೃದ್ಧಿಗೋಸ್ಕರ ಎಡ್ಡೆತನಕ್ಕೋಸ್ಕರ ಎಡ್ಡೆ ಬೇಲಿನ ಮಾತೇರ್ಲ ಸೇರ್ದು ಮಲ್ಪಗ ಅಂತ ಪನೊಂದು ಕುಡರ ಸುಬೋಧಿ ಪರವು ಆರ್ನ ಫ್ಯಾಮಿಲಿ ಪರವು ಆರ್ನ ಪಪ್ಪನ ಬಗ್ಗೆ ಎಲ್ಲ ಪಾತೆರ್ನಾಗ ಪಂಡಿರು ಆರು ಎಂಚ ಒಂಜಿ ಗ್ರಂಥಾಲಯದ ಮುಖ್ಯಸ್ಥರಾದ ಎಂಚ ದೀತೆರ್ನ ಆರ ಗ್ರಂಥಾಲಯನ ಮತ ಅಂದಿನ ಇಲ್ಲ ಬದ್ನ ತೂಯೆ ಏತು ಇಸ್ವಿ ಪಿರೌಡು ಪೂರ ಒಟ್ಟು ಮಲ್ದ ಪೂರ ಗ್ರಂಥಾಲಯನ ಮತ ತೂದಿತ್ತ ಖಂಡಿತ ಈ ಪರಿಸರ ಪರವು ಕಾರ್ಕಳ ಪರವು ಈರ್ನ ಒಂಜಿ ಸೇವೆ ನನಾತ ಅಗತ್ಯ ಉಂಡು. ಅವು ಮಲ್ಪಂಚಿನ ಶಕ್ತಿ ದೇವರಿರೆ ಕೊರಡು ನನ್ನ ನೆಡ್ಲ ಎಡ್ಡೆ ಬೇಲೆ ಮಲ್ಪನ ಶಕ್ತಿ ಕೊರಡು ಅಂತ ಪಂದು ಇರೆ ಒಂದಿಸದನ್ನ ಪಾತಿರುವಂತ ಜೈ ಹಿಂದ್. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸಹೃದಯ ಬಂಧುಗಳೇ, ಒಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ನಾನು ಸುಬೋಧನನ ವಿದ್ಯಾರ್ಥಿ ಜೀವನದಿಂದ ನೋಡಿ ಖುಷಿಪಟ್ಟವ. ವಿದ್ಯಾರ್ಥಿ ದೆಸೆಯಲ್ಲಿ ವಾಮನನಾಗಿದ್ದು ತ್ರಿವಿಕ್ರಮನಾಗಿ ರಾಜಕೀಯ ಕ್ಷೇತ್ರ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದ ಎಲ್ಲ ಸಾಧನೆಗಳನ್ನು
ಒಬ್ಬ ಗುರುವಾಗಿ ನನ್ನ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡವ. ನಾವು ವಿದ್ಯಾರ್ಥಿಗಳಾಗಿದ್ದ ಕಾಲಘಟ್ಟದಲ್ಲಿ ಲೈಬ್ರರಿ ಆನೆಕೆರೆ ಹತ್ರ ಇತ್ತು. ಸುಬೋಧರಾವ್ ಅವರ ತಂದೆ ಗೋವಿಂದರಾವ್ ಅವರು ಪ್ರತಿ ಹೊಸ ಪುಸ್ತಕಗಳು ಬರುವಾಗ ಆ ಪುಸ್ತಕವನ್ನು ನಮ್ಗೆ ಕೊಟ್ಟು ಒಂದು ರೀತಿ ಓದಿಸಿದ್ದು ಮಾತ್ರ ಅಲ್ಲ, ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಯಾವ ಪೇಜಲ್ಲಿ ಏನು ಉಂಟು ಅಂತ. ಆ ಪರಿಪಾಠ ಪರಂಪರೆ ಇವತ್ತಿನವರೆಗೂ ಮುಂದುವರೆದಿದೆ. ಇವತ್ತು ನೆನಪಿನಂಗಳ ಅನ್ನೋ ಒಂದು ಹೊಸ ಪುಸ್ತಕ ಲೈಬ್ರರಿಗೆ ಬಂದಾಗ ಅದನ್ನು ಓದಿದಾಗ ನನಗೆ ನೆನಪಾದದ್ದು ಗೋವಿಂದರಾವ್ ಅವರು. ಮಾನ್ಯ ಸುಬೋಧರವರ ಮಾತಲ್ಲಿ ನಾವು ಕೇಳಿದ್ದೇವೆ, ಅಂತ ಆದರ್ಶ ವ್ಯಕ್ತಿತ್ವವನ್ನು ಒಂದು ಮಾರ್ಗದರ್ಶಿತ್ವದ ನೆಲೆಯಲ್ಲಿ ನೋಡಿಕೊಂಡು ಸಾಮಾಜಿಕ ಕ್ಷೇತ್ರದಲ್ಲಿ ಸುಮಾರು 2 ದಶಕಗಳ ಕಾಲ ರಾಜಕೀಯದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರಗಳು. 18 ವರ್ಷ, ಹೆಚ್ಚು ಕಮ್ಮಿ 2 ದಶಕ, ಅನೇಕ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದು ನಾವು ನೋಡಿದ್ದೇವೆ. ಅದು ಬಸ್ ಸ್ಟ್ಯಾಂಡಲ್ಲಿ ಇದ್ದಿರ್ಬೋದು, ಬೇರೆ ಬೇರೆ ಕಡೆ. ಎಲ್ಲ ಕಾರ್ಯಕ್ರಮಗಳನ್ನು ನೋಡುವಾಗ ಮತ್ತು ಅವರ ಇನ್ವಾಲ್ವ್ಮೆಂಟ್ಗಳು, ಇವತ್ತು ಆದ ಕಾರ್ಯಕ್ರಮಗಳು, ಶಗುನ್ ಸನ್ಮಾನದಿಂದ ಪ್ರಾರಂಭ ಮಾಡಿ ಪೌರ ಕಾರ್ಮಿಕರಿಗೆ ಶಗುನ್ ಆ ಮಟ್ಟಕ್ಕೆ ಹೋಗಲಿಕ್ಕೆ ಆಕೆಯ ಎಫರ್ಟ್ ಕಾರಣ ಆದರೆ ಅದರ ಹಿಂದೆ ಒಂದು ರೀತಿಯ ಸಹಕಾರ ಸುಬೋಧರವ್ರದ್ದು ಇತ್ತು ಅಂತ ನಮ್ಗೆ ಗೊತ್ತಿದೆ. ಇವತ್ತು ಪೌರ ಕಾರ್ಮಿಕರು, ಅವರಿಗೆ ಸನ್ಮಾನ, ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು, ಅರ್ಥಗರ್ಭಿತ ಕಾರ್ಯಕ್ರಮಗಳನ್ನು ಮಾನ್ಯ ಸುಬೋಧರವರು ಮಾಡ್ತಾರೆ. ನೀವು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದರೆ ಈ ರೀತಿಯ ಕಾರ್ಯಕ್ರಮಗಳು ಹೇಗೆ ಮೂಡಿ ಬರ್ತದೆ? ನಾನು ಬದುಕುವ ಸಮಾಜ ಅನ್ನೋದು, ಮನುಷ್ಯ ಲೋಕ ಅನ್ನೋದು ನನ್ನ ಅಂತರಂಗದ ಭಾಗ ಆದರೆ ಮಾತ್ರ ಇಂಥ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ನಾನು ಸುಬೋಧರವರ ವ್ಯಕ್ತಿತ್ವದಲ್ಲಿ ಕಾಣುವುದು ಇಷ್ಟೇ, ನಾನು ಬದುಕುವ ಸಮಾಜ ಮತ್ತು ಮನುಷ್ಯ ಲೋಕ ಇದು ನನ್ನ ಅಂತರಂಗದ ಭಾಗ. ಹಾಗಾಗಿ ಯಾವುದೇ ಪಾರ್ಟಿಯವರು ಹೋಗಿ ಅವರ ಹತ್ರ ಸಹಾಯವನ್ನು ಕೇಳಲಿ, ಅವರಿಂದಾದ ಸಹಾಯವನ್ನು ಖಂಡಿತ ಅವರು ಮಾಡ್ತಾರೆ. ಇದು ನನಗೆ ಗೊತ್ತಿದ್ದಂಥ ವಿಚಾರಗಳು. ಅನೇಕ ಘಟನೆಗಳನ್ನು ನಾನು ಇಲ್ಲಿ ಉಲ್ಲೇಖಿಸಬಲ್ಲೆ. ಬಹುಶಃ ಒಂದು 3 ವರ್ಷದ ಹಿಂದೆ ಈ ದೇಶದ ರಾಷ್ಟ್ರಾಧ್ಯಕ್ಷರಾದಂಥ ಪ್ರಣಬ್ ಮುಖರ್ಜಿ ಅವರು IAS ಅಧಿಕಾರಿಗಳ ಒಂದು ಸಮ್ಮೇಳನದಲ್ಲಿ ಹೇಳಿದ ಮಾತು ಮತ್ತು ಸುಬೋಧರವರ ಮನೋಸ್ಥೈರ್ಯ ಮತ್ತು ಮನೋಧೈರ್ಯ ಇದಕ್ಕೆ ಪೂರಕ ಅನ್ನೋ ದೃಷ್ಟಿಯಿಂದ ಆ ಘಟನೆಯನ್ನು ನೆನಪಿಸಿಕೊಳ್ತಾ ಇದ್ದೇನೆ. IAS ಅಧಿಕಾರಿಗಳ ಸಭೆಯಲ್ಲಿ ಮಾಜಿ ರಾಷ್ಟ್ರಾಧ್ಯಕ್ಷರು ಪ್ರಣಬ್ ಮುಖರ್ಜಿ ಅವರು ಹೇಳಿದಂಥ ಮಾತು, ನೀವು ಇಡೀ ಡಿಸ್ಟ್ರಿಕ್ಟಿಗೆ ಇನ್ಚಾರ್ಜ್ IAS ಆಫೀಸರ್ಸ್, ನಿಮ್ಮ ಎದುರು ಸಮಸ್ಯೆಯನ್ನು ಹೇಳಿಕೊಂಡು ಬಹಳ ಜನ ಬರ್ತಾರೆ, ಅಪ್ಲಿಕೇಶನ್ ಹಿಡ್ಕೊಂಡು ಬರ್ತಾರೆ. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ನಿಮ್ಮಿಂದ ಆಗ್ತದೆ ಅಂತ ನನಗೆ ಅನಿಸೋದಿಲ್ಲ. ಆದರೆ ನಿಮ್ಮ ಎದುರು ಅಪ್ಲಿಕೇಶನ್ ಇಟ್ಕೊಂಡು ಬಂದು ನಿಂತವನನ್ನ ಆಸೆ, ಆಕಾಂಕ್ಷೆ, ನಿರೀಕ್ಷೆಗಳು ಏನು ಅಂತ ನೀವು ತಿಳ್ಕೊಂಡ್ರೆ ಭೌತಿಕವಾಗಿ ನಿಮಗೆ ನಿಮ್ಮ ಸ್ಥಾನದಿಂದ ಎದ್ದು ನಿಲ್ಲಕ್ಕೆ ಆಗೋದಿಲ್ಲ. ಮಾನಸಿಕವಾಗಿ ನೀವು ನಿಮ್ಮ ಸ್ಥಾನದಿಂದ ಎದ್ದು ಅಪ್ಲಿಕೇಶನ್ ಹಿಡ್ಕೊಂಡು ಬಂದ ಅವನ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿದರೆ 95% ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಾಗೆ ಆಗ್ತದೆ ಅನ್ನೋದನ್ನು ಪ್ರಣಬ್ ಮುಖರ್ಜಿ ಅವರು ಹೇಳಿದ್ದು. ಇದು ಯಾಕೆ ನಾನು ಇದನ್ನು ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸುಬೋಧರವರ ಕಾರ್ಯವೈಖರಿ ಹಾಗೆ. ಯಾರೇ ನಿರೀಕ್ಷೆ ಇಟ್ಟುಕೊಂಡು ಬರಲಿ, ಭೌತಿಕವಾಗಿ ಅಲ್ಲದಿದ್ರೂ ಕೂಡ ಮಾನಸಿಕವಾಗಿ ಅವರು ಎದ್ದು ನಿಂತು ಇನ್ನೊಬ್ಬನ ಜಾಗದಲ್ಲಿ, ಅಪ್ಲಿಕೇಶನ್ ಹಿಡ್ಕೊಂಡವನ ಜಾಗದಲ್ಲಿ ನಿಂತು ನನ್ನಿಂದ ಏನು ನಿರೀಕ್ಷೆಯನ್ನು ಮಾಡ್ತಾನೆ ಅಂತ ಆಲೋಚನೆ ಮಾಡಿ ಅವರಿಂದಾದ ಸಹಾಯವನ್ನು ಕೊಟ್ಟವರು ಸುಬೋಧರವರು. ಹಾಗಾಗಿ ನಾನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಮತ್ತೊಮ್ಮೆ ಅವರನ್ನು ನೆನಪಿಸ್ಕೊಳ್ತೇನೆ. ಅವರ ಆದ್ಯತೆಗಳು ಬೇರೆ ಬೇರೆ ಇದ್ದಿರ್ಬೋದು, ಪಾರ್ಟಿಗಳು ಬೇರೆ ಬೇರೆ ಇದ್ದಿರ್ಬೋದು, ಆದರೆ ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಮಂಜುನಾಥ್ ಭಂಡಾರಿ ಅವರು ಹೇಳಿದರು. ಪ್ರಜಾಪ್ರಭುತ್ವದ ವಿಚಾರವಾಗಿ ಈಗ ತಾನೇ ಮುನಿಯಲ್ ಉದಯ್ ಶೆಟ್ಟಿ ಅವರು ಹೇಳಿದರು, ವೈರುಧ್ಯಗಳು ಬದುಕಲಿಬೇಕು, ವೈರುಧ್ಯಗಳು ಬದುಕಲಿಬೇಕು. ಅದು ಯಾವುದೇ ರಾಜಕೀಯ ವ್ಯವಸ್ಥೆಗಳಿರಲಿ, ಆ ವೈರುಧ್ಯಗಳ ಹಿಂದಿನ ವಿವೇಕಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ವೈರುಧ್ಯಗಳ ಹಿಂದಿನ ವಿವೇಕಗಳು ಅರ್ಥ ಆದರೆ ಔಚಿತ್ಯ ಪ್ರಜ್ಞೆ ಜಾಗೃತಗೊಳ್ಳುತ್ತದೆ. ಈ ರೀತಿಯ ಔಚಿತ್ಯ ಪ್ರಜ್ಞೆಯನ್ನು ನಾವು ಮಾನ್ಯ ಸುಬೋಧರವರ ಬದುಕಲ್ಲಿ ನಾನು ನೋಡಿದ್ದೇನೆ. ಶಿಕ್ಷಣಕ್ಕೊಂದು ಸೆನ್ಸಿಟಿವಿಟಿ ಅಂತ ಇದೆ. ಎಜುಕೇಶನ್ ಅಥವಾ ಡಿಗ್ರಿ ಇದ್ದವರೆಲ್ಲ ಎಜುಕೇಟೆಡ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅಲ್ಲೊಂದು ಸೆನ್ಸಿಟಿವಿಟಿ ಅಂತ ನಾವು ಹೇಳುತ್ತೇವೆ. ಅಂದರೆ ನಮ್ಮ ಎದುರು ಬಂದು ನಿಂತು ಕೆಲವು ಸಮಸ್ಯೆಗಳನ್ನು ಅವರು ಹೇಳ್ತಾರೆ.
ಹೇಳದೆ ಬಾಕಿ ಉಳಿದ ಮಾತುಗಳು ನಮ್ಗೆ ಅರ್ಥ ಆದರೆ ಅದು ಶಿಕ್ಷಣದ ಸೆನ್ಸಿಟಿವಿಟಿ. ನಾನು ಬಹಳ ಪ್ರೀತಿಯಿಂದ ಸುಬೋಧರವರನ್ನ ಮೆಚ್ಚಿಕೊಳ್ಳುವುದು ಯಾಕಂತ ಹೇಳಿದ್ರೆ, ಅನೇಕರು ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ, ಕೆಲವು ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಎಲ್ಲಿ ಮಾತುಗಳು ನಿಲ್ತದೆ, ಹೇಳದೇ ಇದ್ದ ಮಾತುಗಳು ಮಾನ್ಯ ಸುಬೋಧರಂತ ನಾಯಕರಿಗೆ ಅರ್ಥ ಆಗಿದೆ. ಹಾಗಾಗಿ ಸಮಾಜದಲ್ಲಿ ಇವತ್ತಿಗೂ ಕೂಡ ಅವರು ಜೀವಂತವಾಗಿದ್ದಾರೆ, ಅವರ ಕಾರ್ಯಗಳು ಮಾತಾಡ್ತದೆ. ಬಹುಶಃ ಈ ರಾಜಕೀಯ ಕ್ಷೇತ್ರ ಹೇಗೆ ಅನ್ನೋದನ್ನ ನಾವು ಹೇಳೋದಕ್ಕಿಂತ ಇಲ್ಲೆಲ್ಲ ಹಿರಿಯರು ನೀವು ಇದ್ದೀರಿ, ಒಂದು ರೀತಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಬೇಕಾಗ್ತದೆ. ತೆಗಳುವಿಕೆ, ಹೊಗಳುವಿಕೆ ಎಲ್ಲವೂ ಇದೆ, ಸಂಸ್ಕಾರಗಳು ಬೇಕು. ಆ ಸಂಸ್ಕಾರಗಳೇ ಮುಂದೆ ಮನೋಸ್ಕಾರಗಳಾದರೆ ಇಂಥ ಕಾರ್ಯಕ್ರಮಗಳು ರೂಪುಗೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ, ಕೊನೆಯದಾಗಿ ನಾವೆಲ್ಲರೂ ಕೇಳಿದ್ದೇವೆ, ಪ್ರೊಫೆಸರ್ ಯು ಆರ್ ಅನಂತಮೂರ್ತಿಯವರು ಒಂದು ಲೇಖನವನ್ನು ಬರೀತಾರೆ, ಸಮಕಾಲೀನ ಸಮಾಜಕ್ಕೊಂದು ಮುಖಾಮುಖಿ ಅಂತೇಳಿ. ಆ ಲೇಖನದಲ್ಲಿ ಬರುವ ಒಂದು ಮಾತು ಮಾನ್ಯ ಸುಬೋಧರವರ ರಾಜಕೀಯ ಜೀವನ ಮತ್ತು ಅದರ ರಾಜಕೀಯ ಬದುಕು, ಇದಕ್ಕೆ ಖಂಡಿತ ಇದು ಸೂಕ್ತ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಪವಿತ್ರವಾದ ಕೆಲಸಕ್ಕೆ ಸ್ಪಂದಿಸುವ ನಮ್ಮ ಇಂದ್ರಿಯಗಳನ್ನ ನಾವು ಸದಾ ಜಾಗೃತವಾಗಿ ಇಟ್ಟುಕೊಳ್ಳಬೇಕು ಅಂತ. ಇವೆಲ್ಲ ಪವಿತ್ರವಾದ ಕೆಲಸಗಳೇ. ಇವತ್ತು ನಡೆದಂಥ ಕಾರ್ಯಕ್ರಮಗಳಿದ್ದಿರ್ಬೋದು, ಬಸ್ ಸ್ಟ್ಯಾಂಡ್ನ ಆ ವೇದಿಕೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿದ್ದಿರ್ಬೋದು, ಇವೆಲ್ಲವೂ ಕೂಡ ಪವಿತ್ರವಾದ ಕೆಲಸಗಳೇ ನಡೀತಾ ಇದೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಅದಕ್ಕೆ ಸ್ಪಂದಿಸುವ ಪಂಚೇಂದ್ರಿಯಗಳನ್ನು ಜಾಗೃತವಾಗಿ ಇಟ್ಟುಕೊಂಡದ್ರಿಂದ ಇದು ಸಾಧ್ಯ ಆಯಿತು ಅಂತ ನನ್ನ ಅನಿಸಿಕೆ. ಈ ಪರಂಪರೆಗಳು ಮುಂದುವರಿಯಲಿ. 18 ವರ್ಷದ ರಾಜಕೀಯ ಹೇಳಿದರು, ಅದಕ್ಕೆ ಉತ್ತರವೂ ಕೂಡ ವೇದಿಕೆಯಲ್ಲೇ ಬಂತು. ಖಂಡಿತ ನಾವು ಬೇಕು ಅಂತ ಹೇಳುವಾಗ ಅದು ನಿಲ್ಲುವಂಥದ್ದಲ್ಲ. ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾ, ರಾಜಕೀಯ ಕ್ಷೇತ್ರ ಮತ್ತು ಎಲ್ಲ ಕ್ಷೇತ್ರದಲ್ಲಿ ನೀವು ಆಕ್ಟಿವ್ ಆಗಿರಬೇಕು. ಸಹಧರ್ಮಿಣಿಯವರ ಸಪೋರ್ಟ್ ಖಂಡಿತ ತಮಗಿದೆ. ನಾವು ಅನೇಕ ಬಾರಿ ಈ ಮಾತನ್ನು ಹೇಳ್ತೇವೆ, ಪುರುಷಸ್ಯ ಭಾಗ್ಯ ನಾರಿ ಚರಿತ್ರ ಅಂತೇಳಿ. ಇಲ್ಲಿಯೂ ಕೂಡ ಅದೇ ರೀತಿ ಮಾನ್ಯ ಸುಬೋಧರವರ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವವರು ಸಹಧರ್ಮಿಣಿ. ಹಾಗಾಗಿ ಈ ಹಂತಕ್ಕೆ ತಾವು ಬೆಳೆದು ಬಂದಿದ್ದೀರಿ. ಖಂಡಿತ ಈ ಪರಂಪರೆಗಳು ಮುಂದುವರಿಯಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 9:30 ಗಂಟೆ ಆಗಿದೆ. ಈಗ ಚಳಿಗಾಲ ಬೇರೆ, ಅದರಿಂದ ಭಾಷಣ ಆದಷ್ಟು ಕಡಿಮೆ ಆಗಲಿ ಅಂತ ಆ ಕಡೆ ಆಲೋಚನೆ ಮಾಡ್ತಾ ಇರ್ಬೋದು. ನಮಗೊಂದು ಧರ್ಮ ಸಂಕಟ ಇದೆ. ಏನಂತ ಹೇಳಿದ್ರೆ, ನಾವು ಏನು ಮಾತಾಡೋದಿದ್ರೆ ಕರೆದವರಿಗೆ ಬೇಜಾರಾಗತ್ತೆ, ಚೂರು ಜಾಸ್ತಿ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ. ಅದರ ನಂತರ ಮತ್ತೆ ಬೇರೆ ವಿಷಯ ಬರ್ಬೋದು. ಶುಭದಣ್ಣ ಅನ್ನೋದಕ್ಕೆ ಬಹುಶಃ ಹೋದ್ರು ಇವರು ಸುಧಾಕರ್ ಶೆಟ್ರು ಏನೋ ಕಾರಣಕ್ಕೆ ಮಾತಾಡಲಿಲ್ಲ ಅಂತ. ವೇದಿಕೆ ಮೇಲೆ ಇರುವಂಥ ಡಾಕ್ಟರ್ ಮಂಜುನಾಥ್ ಕೋಟಿಯವರವರೇ, ಸಹನಾ ಸುರೇಂದ್ರ ಶೆಟ್ರೆ, ಆಸ್ಪಕ್ರವರೇ, ಜಾನ್ ಡಿ ಸೆಲ್ವರ್ ಅವರೇ, ಮಿತ್ರಪ್ರಭಾ ಹೆಗ್ಡೆ ಅವರೇ, ಶಿಲ್ಪಿ ರಾಮಚಂದ್ರ ರಾಯರೇ ಮತ್ತು ಮಾನ್ಯ ಉಮೇಶ್ ರವರೇ, ಶುಭದಾ ರಾವ್ ಅವರೇ, ಮಿಸೆಸ್ ಶುಭದಾ ರಾವ್ರವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ. ಮಂಜುನಾಥ್ ಭಂಡಾರಿ ಅವರು ಮಾತಾಡುವಾಗ ಮಾನ್ಯ ಭಂಡಾರಿ ಅವರು ಹೇಳಿದರು, ಆದರ್ಶಗಳು ಯಾರು ಅವರಿಗೆ ಪ್ರೇರಣೆ ಕೊಟ್ಟರು ಅಂತ. ನನಗೂ ಎಷ್ಟೋ ಸಲ ಅನ್ನಿಸ್ತದೆ, ನಮ್ಮ ಅಪ್ಪ ಅಮ್ಮನ ಪ್ರೇರಣೆ ನಮ್ಮನ್ನು ಇಷ್ಟು ಎತ್ತರಕ್ಕೆ ಕೊಂಡೋಗಿದೆ ಅಂತ. ಬಹುಶಃ ಮಾನ್ಯ ಸುಬೋಧರವರವರ ಅಪ್ಪ ಗೋವಿಂದರಾವ್ರವರು ಆನೆಕೆರೆ ಹತ್ತಿರದ ಲೈಬ್ರರಿಯಲ್ಲಿ ಇದ್ದುಕೊಂಡು ಹೇಗೆ ಗಾಂಧಿ ಮೈದಾನದ ಹತ್ತಿರದ ಒಂದು ಲೈಬ್ರರಿಯನ್ನು ಬೆಳೆಸಿದ್ರು, ಅಲ್ಲಿ ಓದುವ ಮನಸ್ಸನ್ನು ಎಷ್ಟು ಮಂದಿಗೆ ಕೊಟ್ಟರು ಅನ್ನೋದು ನನಗೆ ಗೊತ್ತಿದೆ. ಬಹುಶಃ ಅವರ ಆ ಪುಸ್ತಕ ಓದುವ ಮನಸ್ಸನ್ನು ಕೊಟ್ಟಂಥ ಆ ಪುಣ್ಯಾತ್ಮನ ಮಗ ಆದದ್ರಿಂದ ಬಹುಶಃ ಇವರಿಗೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡುವಂಥ ಒಂದು ಶಕ್ತಿ ಮತ್ತು ಒಂದು ಯೋಗ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ಮೊಟ್ಟ ಮೊದಲಿಗೆ ಶಗುನ್ ವರ್ಮ, ಭಾರತ ದೇಶದ 15ರ ಒಳಗಿನ ಒಂದು ಹುಡುಗಿ ದೇಶದ ಕ್ಯಾಪ್ಟನ್ ಆಗಿದ್ದಾಳೆ, ಅವಳು ಕಾರ್ಕಳದವಳು ಅಂತ ಹೇಳಿದ್ರೆ ನಮಗೆಲ್ಲ ಹೆಮ್ಮೆ ಅನ್ನಿಸ್ತದೆ. ಬಹುಶಃ ಅದನ್ನು ನಮಗೆ ಹೇಳಿದಷ್ಟು ಸಾಕಾಗೋದಿಲ್ಲ. ಈ ದಿಸೆಯಲ್ಲಿ ಸುಭದ್ರಾವ್ ಅವರನ್ನು ಕೂಡ, ಮಂಜುನಾಥ್ ಭಂಡಾರಿ ಅವರನ್ನು ಮತ್ತು ಕಾರ್ಕಳದ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯನ್ನು ಬಹಳ ಪ್ರೀತಿಯಿಂದ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಬಹಳ ದೊಡ್ಡ ಕೆಲಸ ಆಗಿದೆ ಅಂತ ನನಗೆ ಅನ್ನಿಸ್ತದೆ. 18 ವರ್ಷದಲ್ಲಿ ಮಾಡಿದಂಥ ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ಅವರು ಮಾಡಿದ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರನ್ನು ಒಂದು ಗುರುತಿಸುವ, ನೆನಪಿಸುವ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತೆ ಮತ್ತೆ ನಾನು ಎಲ್ಲರೂ ಹೇಳಿದ್ದನ್ನೇ ಹೇಳುವುದಿಲ್ಲ. ಪೌರಕಾರ್ಮಿಕರಿಗೆ ನಮ್ಮ ಹಣ, ನಮ್ಮ ಶಾಲು, ನಮ್ಮ ಫ್ಲವರ್ ಬೊಕ್ಕೆ ಅದು ಯಾವುದೂ ಇಂಪಾರ್ಟೆಂಟ್ ಆಗೋದಿಲ್ಲ. ವೇದಿಕೆ ಮೇಲೆ ಕರೆದು ನಾವೊಂದು ಪ್ರೀತಿಯಿಂದ ಆ ಕೊಡುವಂಥ ಪ್ರೀತಿ ಬಹುಶಃ ಅವರು ಜೀವಮಾನ ಇಡೀ ನೆನ್ಪಿಟ್ಟುಕೊಳ್ತಾರೆ. ನಾನು ಇದನ್ನು ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇನೆ. ನಮ್ಮ ಜ್ಞಾನಸುಧಾ ಇರಬಹುದು ಅಥವಾ ನಮ್ಮ ತ್ರಿವಿಕ್ರಮ ಕಿಣಿಯವರು
ಅವರ ತಂದೆಯ 80 ವರ್ಷದ ಒಂದು ಕಾರ್ಯಕ್ರಮ ಮಾಡಿದಾಗ ಪೌರ ಕಾರ್ಮಿಕರನ್ನು ಗುರುತಿಸಿದ್ದು ನೋಡ್ಬೋದು. ಅದಂದ್ರೆ ಅವರು ಕೆಳಗೆ ಅಂತ ನಾವು ಅವರನ್ನು ಗುರುತಿಸುವುದಲ್ಲ, ನಿಮ್ಮಿಂದ ನಾವು ಒಳ್ಳೆಯ ಉಸಿರಾಟವನ್ನು ಮಾಡ್ತಾ ಇದ್ದೇವೆ, ನಿಮ್ಮಿಂದ ನಮಗೆ ಒಳ್ಳೆಯ ಗಾಳಿ ಸಿಕ್ಕಿದೆ ಅನ್ನುವಂಥ ಕೃತಜ್ಞತಾ ಭಾವ. ಆದ್ರಿಂದ ಅವರೇನು ಕೃತಜ್ಞತಾ ಸಭೆ ಅಂತ ಹಾಕಿದ್ದಾರೆ ಅದಕ್ಕೊಂದು ಬಹಳ ದೊಡ್ಡ ಅರ್ಥ ಇದೆ ಅಂತ ಹೇಳಿಕೊಂಡು, ಸಿದ್ಧಾಂತಗಳು ಬೇರೆ ಬೇರೆ ಇರುತ್ತೆ. ನನಗೂ ಈಗ ಸುಭದ್ರಾವ್ಗೂ ಬೇರೆ ಬೇರೆ ಸಿದ್ಧಾಂತ ಇರ್ಬೋದು, ಆದರೆ ನಮ್ಮ ಪ್ರೀತಿ, ನಾವು ಮನುಷ್ಯರಾಗಿ ಇವತ್ತು ಏನೆಲ್ಲ ನಾವೆಲ್ಲ ಇಷ್ಟು ಮಂದಿ ಇದ್ದೇವಲ್ವ, ಇನ್ನು 100 ವರ್ಷದ ನಂತರ ಈಗ ಇರುವ ಯಾರು ಕೂಡ ಈ ಪ್ರಪಂಚವನ್ನು ಆಳೋದಿಲ್ಲ, ಒಬ್ರು ಇರುವುದಿಲ್ಲ ಇನ್ನು 100 ವರ್ಷದ ನಂತರ ಇಲ್ಲಿ ಇವತ್ತು ಕೂತವರು. 100 ವರ್ಷ ಹಿಂದೆ ಇದ್ದವರು ಇವತ್ತು ಈ ದೇಶವನ್ನು ಆಳ್ತಾ ಇಲ್ಲ. ಆದ್ರಿಂದ ಸಣ್ಣ ಸಣ್ಣ ಮುನಿಸುಗಳು, ಸಣ್ಣ ಸಣ್ಣ ತೇಜೋವಧೆಗಳು ಇದಕ್ಕಿಂತ ಹೊರಗೆ ಬಂದು ನಾವೆಲ್ಲ ಹೆಚ್ಚು ವರ್ಷ ಬದುಕುವುದಿಲ್ಲ, ಇದ್ದಷ್ಟು ದಿನ ಸುಂದರವಾಗಿರುವ ಸಂತೋಷವಾಗಿರುವಂತ ಒಂದು ತೀರ್ಮಾನವನ್ನು ನಾವು ಮಾಡ್ಕೊಂಡೇವಂತಾದ್ರೆ ಅದಕ್ಕಿಂತ ಮೇಲೆ ಏನಿಲ್ಲ. ನಾವೆಲ್ಲ KS ಹೆಗ್ಡೆ ಅವರ ಜೊತೆಗೆ ಅವರ ಚಿಂತನೆಯಲ್ಲಿ ಬೆಳೆದವರು, RSS ಸಿದ್ಧಾಂತದೊಟ್ಟಿಗೆ ಬೆಳೆದವರು ನಾವೆಲ್ಲ. ಹಾಗಂತ ಹೇಳಿ ಇನ್ನೊಬ್ಬರು ಇನ್ನೊಂದು ಸಿದ್ಧಾಂತ ತೆಗೆದಿದ್ರೆ ಅಷ್ಟೇ ಗೌರವ ಕೊಡುವವರು. ಒಂದು ಸಿದ್ಧಾಂತ ನಮ್ಮದು ಅಂತಾದ್ರೆ ಅದು ನಮ್ಮ ತಾಯಿ ಅಂತ ನಾವು ಗೌರವಿಸಿಕೊಂಡ್ರೆ, ಇನ್ನೊಬ್ಬರ ತಾಯಿಯನ್ನು ಪ್ರೀತಿಸುವಂತ ಗೌರವಿಸುವಂತ ಒಳ್ಳೆತನವನ್ನು ನಮ್ಗೆ ಆ ಸಂಸ್ಕಾರ ನಮ್ಗೆ ಎಲ್ಲರೂ ಹೇಳಿಕೊಟ್ಟಿದ್ದಾರೆ. ಆದ್ರಿಂದ ಸುಭದ್ರವರೇ, ನಿಮ್ಮ ಈ ಕಾರ್ಯಕ್ರಮ 18 ವರ್ಷದಿಂದ ನೀವು ಏನ್ ಮಾಡ್ತಾ ಇದ್ದೀರಿ ಅದು ಇನ್ನೂ ಮುಂದುವರಿಯಲಿ. ಮತ್ತೆ ನಾವು ಎಲ್ಲರನ್ನು ಓಲೈಸ್ಲಿಕ್ಕೋಸ್ಕರ ಕಾರ್ಯಕ್ರಮ ಯಾರೂ ಮಾಡೋದಿಲ್ಲ, ನಮ್ಮ ಆತ್ಮಸಾಕ್ಷಿಗೆ ನಾವು ಒಳ್ಳೆಯವರಿದ್ದೇವೆ ಅಂತ ಗೊತ್ತಾದ್ರೆ ಸಾಕು. ಒಂದು ಸಣ್ಣ ಉದಾಹರಣೆ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಸುಭದ್ರಾವ್ ಅವರ ಧರ್ಮಪತ್ನಿ ದಿವ್ಯಾರವರು ನಮ್ಮ ಸಂಸ್ಥೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಶಿಕ್ಷಣ ಕೊಡುವ ಕೈಂಕರ್ಯದಲ್ಲಿ ಜೊತೆಯಾಗಿದ್ದಾರೆ. ಅವರನ್ನು ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸಿತು, ನಮ್ದೊಂದು ಸ್ವಲ್ಪ ಸಿದ್ಧಾಂತದ ಕೊರತೆ ಇದ್ದು ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತ. ಆದರೆ ಅವರು ಇಂಟರ್ವ್ಯೂನಲ್ಲಿ ನಾವೇನು ಅವರನ್ನು ಸೆಲೆಕ್ಟ್ ಮಾಡಿದ್ದಲ್ಲ, ಅವರು ಇಂಟರ್ವ್ಯೂನಲ್ಲಿ ಟಾಪ್ ಇದ್ರು. ಅವರು ಈಸ್ ಒನ್ ಆಫ್ ದ ಬೆಸ್ಟ್ ಇಂಗ್ಲಿಷ್ ಟೀಚರ್. ಒಂದು ವೇಳೆ ನಾನು ಅವರನ್ನು ಸೆಲೆಕ್ಟ್ ಮಾಡದೆ ತಪ್ಪು ಮಾಡಿದ್ರೆ ಅಷ್ಟು 60 ಮಕ್ಕಳಿಗೆ ನಾವು ಅನ್ಯಾಯ ಮಾಡಿದಾಗುತ್ತೆ. ಆದ್ರೆ ನಾವು ಒಳ್ಳೇದು ಏನಿದೆಯಾ ಅದನ್ನ ನಾವು ಗೌರವಿಸ್ಬೇಕು, ಅದು ಎಲ್ಲಿಂದಲೇ ಬರಲಿ. ಗೋಪಾಲ್ ಭಂಡಾರಿ ಅವರು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು ಯಾವಾಗಲೂ ಕೂಡ, ಒಳ್ಳೇದನ್ನು ಒಳ್ಳೇದು ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ಅಂಜಿಕೆ ಇರಬಾರ್ದಂತೆ. ಒಬ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಂತಾದ್ರೆ ಅವ್ರು ಯಾರೇ ಆಗ್ಲಿ, ನಮಗೆ ಆಗದವರೇ ಆಗ್ಲಿ, ಅದು ಒಳ್ಳೇದೇ ಅಂತಲೇ ಹೇಳ್ಬೇಕಂತೆ. ಯಾರು ಒಳ್ಳೇದನ್ನು ಒಳ್ಳೇದಂತ ಹೇಳೋದಿಲ್ವಾ ಆಗ ಜನರು ಒಳ್ಳೇದನ್ನು ಮಾಡೋದೇ ಬಿಟ್ಟು ಬಿಡ್ತಾರೆ ಅಂತ. ಇದು ನಾನು ಹೇಳಿದ ಮಾತಲ್ಲ, ಮಾನ್ಯ ಗೋಪಾಲ್ ಭಂಡಾರಿ ಅವರು ಎಷ್ಟೋ ವೇದಿಕೆಯಲ್ಲಿ ಹೇಳಿದಂತ ಮಾತು. ಆ ಮಾತು ನನಗೆ ತುಂಬಾ ಇಷ್ಟ ಆಗಿದೆ. ಆದ್ರಿಂದ ಸುಭದ್ರಾ ಅವರವರೇ, ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ. ನಾನು ಇದು ನೀವು ಕರೆದಿದ್ದೀರಿ, ಸ್ಟೇಜಿನ ಮೇಲೆ ಕೂತ್ಕೊಳಿಸಿದ್ದೀರಿ ಅಂತ ಹೇಳ್ತಾ ಇಲ್ಲ, ನಿಮಗೊಂದು ಇವತ್ತೊಂದು ಧನ್ಯತಾ ಭಾವನೆ ಇದೆ. ಇವತ್ತು ನೀವು 18 ವರ್ಷದಲ್ಲಿ ಏನಾದರೂ ಸಮಸ್ಯೆಗಳನ್ನು ನೋವುಗಳನ್ನು ಅನುಭವಿಸಿದ್ರೆ ಈ ದಿವಸ ನಿಮಗೊಂದು ಧನ್ಯತೆಯ ಭಾವ ಇರ್ತದೆ. ನಾನೊಂದು ಬದುಕಿನಲ್ಲಿ ಒಂದು ಸಾಧನೆ ಮಾಡಿದ್ದೇನೆ ಅನ್ನುವಂಥ ಒಂದು ತೃಪ್ತಿ ಇರುತ್ತೆ. ಆ ತೃಪ್ತಿ ನಿಮ್ಮನ್ನು ಬೆಳೆಸಲಿ, ನಿಮಗೆ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿಕೊಂಡು ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಯ ಒಂದು ಶಾಲೆಯ ಮುಖ್ಯಸ್ಥನಾಗಿ ಬಂದಿದ್ದೇನೆ ಅಂತ ಹೇಳಿಕೊಂಡು, ಸಾಂಚಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದರಿಂದ ಒಂದು ವಿದ್ಯಾರ್ಥಿನಿಯ ತಂದೆ ತಾಯಿ ನನ್ನನ್ನು ಇಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕರೆಯುವಾಗ ನಾನು ಬರದೇ ಇದ್ದರೆ ಅದು ಸರಿಯಾಗೋದಿಲ್ಲ ಅನ್ನೋದು ಕೂಡ ಹೇಳಿಕೊಂಡು, ರಾತ್ರಿಯ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನಾವೆಲ್ಲ 60 ದಾಟಿದವರು, ಈಗ ಕಡಿಮೆ ಹೋದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇಂಥ ಕಾರ್ಯಕ್ರಮ ಮುಂದುವರಿಯಲಿ, ದೇವರು ಒಳ್ಳೇದು ಮಾಡಲಿ. ಮತ್ತು ನಾನು ಸುಭದ್ರಾ ಅವರನ್ನು ವಿಧಾನಸಭೆಯಲ್ಲಿ ಶಗುನ್ ವರ್ಮನೊಟ್ಟು ನೋಡುವಾಗ ನನಗೆ ಹೃದಯ ತುಂಬಿ ಬಂತು. ಯಾಕಂತ ಹೇಳಿದ್ರೆ ಅವರ ತಂದೆ ತಾಯಿ ಇಲ್ಲಿ ಇದ್ರೂ ಕೂಡ ಅವರಿಗೂ ಕೂಡ ಬಹಳ ದೊಡ್ಡ ಅಭಿನಂದನೆ. ಅಂತ ಒಂದು ಸುಂದರವಾದ ಚಂದದ ಮಗುವನ್ನು ಹೆತ್ತು ನಮ್ಮ ಕಾರ್ಕಳದ ಕೀರ್ತಿಯನ್ನು ದೇಶದ ಮಟ್ಟಕ್ಕೆ ಬೆಳೆಸಿದ್ದೀರಿ ನೀವು ಅಂತ ಮತ್ತೆ ಹೇಳಿಕೊಂಡು, ಈ ಸಂದರ್ಭದಲ್ಲಿ ಇದನ್ನು ನೆನಪು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸುಭದ್ರಾ ಅವರವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೋರಿ, ನೀವೆಲ್ಲ ನನ್ನ ಮಾತನ್ನು ಇಷ್ಟು ಹೊತ್ತು ಕೇಳಿದ್ದಕ್ಕಾಗಿ ನಿಮಗೆಲ್ಲ ಥ್ಯಾಂಕ್ಸ್ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನನ್ನ ಆತ್ಮೀಯ ಮಿತ್ರರಾದ ಸುಬೋಧ್ರಾ ಅವರ 18 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದ ಒಂದು ಪುರಸಭಾಗಿ ಕೆಲಸ ಮಾಡಿ ಇವತ್ತೇ ಒಂದು ನಿವೃತ್ತಿ ಅಂತ ಹೇಳಿದ್ರು. ಅದು ನಿವೃತ್ತಿ ಅಲ್ಲ ಅಂತ ಎಲ್ಲರೂ ಹೇಳಿದ್ರು, ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಬ್ಬ ಸಾಮಾಜಿಕ ಚಿಂತನೆ ಬೆಳೆದವರು ಒಂದು ನಿವೃತ್ತಿ ಅಂತ ಇರೋದಿಲ್ಲ. ಆದರೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮುಖೇನ ಒಂದು ಮಾಡಿ ತಾನು ಏನು ಕೆಲಸ ಮಾಡಿದೆ ಅವರ ಆ ಕೆಲಸ ಮಾಡಿದವರಿಗೆ ಅವ್ರ ಜೊತೆ ಪೌರ ಕಾರ್ಮಿಕರಿಗಿರ್ಬೋದು ಎಲ್ಲರನ್ನು ಗುರುತಿಸಿಕೊಂಡು ಸನ್ಮಾನ ಮಾಡೋ ಕಾರ್ಯಕ್ರಮ ಮಾಡಿದ್ದಾರೆ. ಈ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಗುರುಗಳು ಈಗಾಗಲೇ ನಾವು ಹೇಳ್ಬೋದು ಸುಬೋಧ್ ಮತ್ತು ನಾವೆಲ್ಲ ಅವರ ಶಿಷ್ಯಂದರು. ನಾವು ಕಲಿಕೆಯಲ್ಲಿ ಹಿಂದೆ ಇದ್ರೂ ಕೂಡ ಸಾಮಾಜಿಕ ಚಿಂತೆ ಅಥವಾ ಲೀಡರ್ಶಿಪ್ ಅಲ್ಲಿ ನಾವು ಮುಂದೆ ಇದ್ವಿ. ಆಗ ಇವತ್ತು ಯಾಕೆ ಹೇಳ್ತಿದೆ ಅಂದ್ರೆ ಅವರಿಗೆಲ್ಲ ನಮ್ಮನ್ನು ಕಂಡ್ರೆ ಬಹಳ ನಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಅವರ ಶಿಷ್ಯಂದು ಈ ರೀತಿ ಬೆಳೆದಾರೆ ಅಂದ್ರೆ, ಯಾಕಂದ್ರೆ ನಾವು ಆಗ್ಲಿ ಸುಬೋಧ್ ಆಗ್ಲಿ ಸಾಮಾಜಿಕ ಚಿಂತನೆ ಬೆಳ್ಕೊಂಡು ಬಂದವರು.
ಒಬ್ಬ ನಾಯಕತ್ವ ಗುಣ ಇಟ್ಕೊಂಡ್ರಿಂದ ನಮ್ಗೆ ಇವತ್ತು ಈ ವೇದಿಕೆಯಲ್ಲಿ ಅವ್ರ ಜೊತೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಆಗ್ತಿದೆ. ಎಂತ ಮಂಜಾತ್ ಕೊಟ್ಟಿರ್ಬೋದು, ಇನ್ನೊಂದು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರು, ಅವರನ್ನ ನಾವು ಬಹಳ ಹಿಂದೆ ನಾವು ಬಾಲ್ಯದಲ್ಲೇ ನಾವು ಕಾಲೇಜ್ ಹೋಗ್ತಂದ್ರೆ ಅವ್ರನ್ನ ಕಾಡ್ತಾ ಇದ್ದೆ. ಅವತ್ತಿಂದ ಇವತ್ತಿನವರೆಗೆ ನನಗೆ ಯಾವುದೇ ಕಷ್ಟ ಇರಲಿ ಸುಖ ಇರಲಿ ಆಗ ನನಗೆ ಒಂದು ಮಾರ್ಗದರ್ಶನ ಕೊಡ್ತಾ ನಮಗೆ ಕೊಡ್ತಕ್ಕಂಥ ಸುಧಾಕರ್ ಶೆಟ್ಟಿ ಇರ್ಬೋದು, ಹಾಗೆ ವೇದಿಕೆ ಅಶ್ಫಾಕ್ ಅಹಮದ್ ಇರ್ಬೋದು, ನಮ್ಮ ಜವಾನ್ ಸರ್ ಇರ್ಬೋದು, ಮಿತ್ರ ಮೇಡಮ್ ಇರ್ಬೋದು, ರಾಮಚಂದ್ರಾಚ್ ಇರ್ಬೋದು, ನಮ್ಮ ಹಿರಿಯರಾಗಿರ್ತಕ್ಕಂಥ ಉಮೇಶ್ ಅವ್ರು ಇರ್ಬೋದು, ಹಾಗೆ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನನ್ನನ್ನು ಇವತ್ತು ವೇದಿಕೆಯಲ್ಲಿ ಕೂತು ನಮಗೆ ಗೌರವಿಸಿದ್ರೆ ನಮಗೂ ಒಂದು ಪ್ರೌಢ ಆಗ್ತದೆ. ಯಾಕಂದ್ರೆ ಖುಷಿ ಆಗ್ತದೆ ನಮ್ಮ ಸುಬೋಧ ಈ ರೀತಿ ಬೆಳೆದ ಅಂತ ಹೇಳಿ. ಯಾಕಂದ್ರೆ ಸುಬೋಧನ ಬಾಲ್ಯದಿಂದ ನಾನು ಕಂಡವ, ನಾವು ಒಟ್ಟಿಗೆ ಒಂದು ಸ್ಕೂಲಲ್ಲಿ ನಮ್ಮ ಮನೆ ಹತ್ರ ಕೂತ್ಕೊಂಡು ಆಟ ಆಡೋದ್ರ ಜೊತೆಗೆ ಅವನು ಚುನಾವಣೆಗೆ ನಾನು ಚುನಾವಣೆ ನಿಂತಿದ್ದೆ ಒಂದು, ಆದ್ರೆ ನಾನು ಸೋಲಾಯ್ತು ಚುನಾವಣೆಯಲ್ಲಿ. ಆದ್ರೆ ಅವ ಪ್ರಯತ್ನ ಪಟ್ಟ ಅವು ಗೆಲುವಾಯಿತು. ಇವತ್ತು ಕಳೆದ 3 ಟರ್ಮಲ್ಲಿ 18 ವರ್ಷಗಳ ಕಾಲ ತಮ್ಮ ಸುದೀರ್ಘವಾದಂಥ ಒಂದು ಸೇವೆಯನ್ನು ಸಮಾಜಕ್ಕೆ ಕೊಟ್ಟಿದ್ದಾನೆ. ಆದರೂ ಆದರೆ ಒಂದು ಆ ಸೋಲುಗಳಿರ್ಬೋದು, ನಮ್ಮಲ್ಲೇ ಅಂತಕ್ಕಂಥ ಈ ಚಿಂತನೆ ಎದ್ದು ಸಾಮಾಜಿಕ ಮತ್ತೆ ಧಾರ್ಮಿಕ ಇರ್ಬೋದು, ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಾರೆ. ಅದು ನಮ್ಗೆ ಇವತ್ತು ನಮಗೆ ಬೀಳ್ಲಿಕ್ಕೆ ಆಗ್ತಿಲ್ಲ. ಕಳೆದ 2 ವರ್ಷ ನಾನು ಬೇಡ ಅಂತ ಒಮ್ಮೆ ಕೂತ್ಕೊಂಡಿದ್ದೆ, ಆದರೆ ಮತ್ತೊಮ್ಮೆ ಅನಿಸ್ತದೆ ಇಲ್ಲ, ಯಾಕೆ ನಾವು ಈ ಸಮಾಜದಲ್ಲಿ ಬಂದ ಮೇಲೆ ಇನ್ನು ನಾವು ಏನನ್ನು ಮಾಡ್ಬೇಕಂತಕ್ಕಂಥದ್ದು. ಅವನ ರಾಜಕೀಯ ಹೋದರೆ ನಾನು ಬೇರೆ ಧಾರ್ಮಿಕ ಕ್ಷೇತ್ರದಲ್ಲಿ ತಂದ ನಾನು ಗುರುತಿಸ್ಕೊಳ್ತಾ ಇದ್ದೇನೆ. ಆದ್ರಿಂದ ಇಂಥ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ಸುಬೋಧ್ನಿಗೆ ನಾನು ಮತ್ತೆ ಅವರ ಕುಟುಂಬಕ್ಕೆ ನಾನು ನನ್ನ ಧನ್ಯವಾದ. ಅದೇ ರೀತಿ ಸುಬೋಧ್ರಾವ್, ನೀನು ಖಂಡಿತವಾಗಿ ನೀನು ನಿಲ್ಲಿಸ್ಬೇಡ, ನಿನಗೆ ಭಾಳಷ್ಟು ಯಾಕಂದ್ರೆ ಈಗ ನಾವು ಕೇಳ್ರು ಸುಬೋಧ್ರಾವ್ ಎಂತ ಖಾಲಿ ಮುನ್ಸಿಪಾಲಿಟಿಗೆ ಮಾತ್ರ ಅಂತ ಕೇಳ್ರು. ಅಂದ್ರೆ ಅದರ್ಥ ಮುನ್ಸಿಪಾಲಿಟಿಗೆ ಮಾತ್ರ ಸುಬೋಧ್ರಾವ್ ಅವರು ಕೊಟ್ಟಿರ್ಬೋದು, ಮುಂದೆ ಬಹಳಷ್ಟು ಬೇರೆ ಬೇರೆ ಅವಕಾಶಗಳು ಖಂಡಿತವಾಗಿ ನಮ್ಮ ವಿಜಯೇಂದ್ರ ಭಂಡಾರಿಗೆ ಅವಕಾಶ ಬಂದಾಗ ಅದನ್ನು ನಾವು ಬೇಡ ಹೇಳೋದು ಬೇಡ, ಅವಕಾಶ ಎಲ್ರಿಗೂ ಇದೆ. ಯಾಕಂದ್ರೆ ಹಿರಿಯರಾದಂಥ ನಮ್ಮ ಶೇಖರ್ ಮಂಡಳಿ ಹೇಳಿದ್ರೆ ಎಲ್ರಿಗೂ ನಾವು ಪ್ರಯತ್ನ ಪಟ್ಟಿದ್ದೇವೆ, ಸಿಗುವುದು ಬಿಡೋದು ಬೇರೆ ವಿಷಯ, ಎಲ್ರಿಗೂ ಅವಕಾಶ ಖಂಡಿತವಿದೆ. ಅದರಿಂದ ನೀನು ಮುಂದೆ ಯಶಸ್ವಿಯಾಗಿ ನೀವೊಬ್ಬ ರಾಜಕಾರಣ ಎಲ್ಲ ಸಾಮಾಜಿಕ ಚಿಂತಕನಾಗಿ ಬೆಳೆ ಅಂತ ಹೇಳ್ತಾ ನನಗೆ ಅವಕಾಶ ಧನ್ಯವಾದಗಳು. ಅವ್ರ ಒಟ್ಟಿಗಿದ್ದವರಲ್ಲ ಸರ್, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಎದುರು ಆಸೀನರಾಗಿರುವಂತಹ ಅತಿಥಿ ಅಭಾಗ್ಯತರೇ ಹಾಗೂ ನನ್ನ ಆತ್ಮೀಯ ಮಿತ್ರರೇ, ಸಹೋದರ ಸಹೋದರಿಯರೇ, ನಾನು ಅದೇ ಕೂತ್ಕೊಂಡು ಯಾಕೆಂದರೆ ಸಮಯ ಮೀರಿ ಹೋಗಿದೆ, ಮಾತಾಡೋದು ಸರಿಯಲ್ಲ ಅಂತೇಳಿ ಎಣಿಸ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದರೆ ಊಟದ ಸಮಯ ಬೇರೆ ಇದೆ, ಮತ್ತೆ ಒಂದು ಮನೋರಂಜನೆ ಕಾರ್ಯಕ್ರಮ ಇದೆ, ಭಾರಿ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇತ್ತು. ಅದರ ಮಧ್ಯದಲ್ಲಿ ಸಭಾ ಕಾರ್ಯಕ್ರಮ ಆದದ್ರಿಂದ ಕೆಲವರಿಗೆ ಬೇಸರ ಕೂಡ ಆಗಿರ್ಬೋದು. ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಊಟ ಕೂಡ ಮಾಡ್ತಾ ಇದ್ದಾರೆ. ಆದರೆ ಒಂದೆರಡು ಮಾತಾಡೋದಿದ್ರೆ ತಪ್ಪಾಗ್ಬೋದು ಅಂತ ಹೇಳಿ ವೇದಿಕೆಗೆ ಬಂದಿದ್ದೇನೆ. ವೇದಿಕೆಯಲ್ಲಿ ಇರುವಂಥವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ ಮಾತು ಏನಂತ ಹೇಳಿದರೆ, ಶಿಕ್ಷಕರು ಸಮಾಜದ ಶಿಲ್ಪಿಗಳಂತೇಳಿ. ಇಲ್ಲಿ ಶಿಕ್ಷಕರ ವೃಂದವೇ ಭಾರಿ ದೊಡ್ಡದಿದೆ, ಅವರು ನಮ್ಮ ಸಮಾಜದ ಶಿಲ್ಪಿಗಳು. ಯಾಕೆಂದರೆ ಅವರ ಧರ್ಮಪತ್ನಿ ಕೂಡ ಶಿಕ್ಷಕರೇ ಆಗಿರೋದ್ರಿಂದ, ಮಿತ್ರಪ್ರಭಾ ಮೇಡಮ್ನವರು ಕೂಡ ಶಿಕ್ಷಕರೇ. ಹಾಗಾಗಿ ಎರಡನೇದಾಗಿ ವೈದ್ಯ ನಾರಾಯಣ ಹರಿ ಅಂತೇಳಿ ಇವತ್ತು ಮಾಡಿದಂಥ ಸನ್ಮಾನ 2 ವಿಧದ ಡಾಕ್ಟರ್ಗಳಿದ್ದಾರೆ ನಮ್ಮಲ್ಲಿ. ಒಂದು ಡಾಕ್ಟರ್ ಅಂತ ಹೇಳಿದರೆ ನಮಗೆ ರೋಗ ರುಚಿನಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡುವಂಥದ್ದು, ಮದ್ದು ಕೊಡುವಂಥ ಡಾಕ್ಟರ್ಗಳು. ಆದರೆ ರೋಗ ಬರುವ ಮೊದಲು ಅದನ್ನು ತಡೆಗಟ್ಟುವಂತಹ ಡಾಕ್ಟರ್ಗಳಿಗೆ ಇವತ್ತು ದೊಡ್ಡ ಸನ್ಮಾನ ಆಯಿತು, ಅವರೇ ಪೌರ ಕಾರ್ಮಿಕರವರು. ಯಾಕಂದರೆ ನಮ್ಮ ಇಡೀ ಆರೋಗ್ಯವನ್ನು ಕಾಪಾಡುವಂತಹ, ನಮ್ಮ ಪ್ರತಿಯೊಂದು ಆರೋಗ್ಯವನ್ನು ಅತಿ ಹೆಚ್ಚು ಸೂಕ್ಷ್ಮತೆಯಿಂದ ಇಡೀ ಪ್ರದೇಶವನ್ನು ಆ ಮುಂಜಾನೆ ಎದ್ದು ಬಂದು 5:30 ಗಂಟೆಯಿಂದಲೇ ನಮ್ಮ ನಗರ ಪ್ರದೇಶವನ್ನು ಸ್ವಚ್ಛಗೊಳಿಸುವಂತಹ ಪೌರ ಕಾರ್ಮಿಕರು, ಅವರನ್ನು ಗುರುತಿಸಿದ್ದು ನನಗೆ ತುಂಬ ಸಂತೋಷ ಅಂತ ಹೇಳಿ ಅವರಿಗೆ ಸನ್ಮಾನ ಮಾಡಿದ್ದು ನೋಡುವಾಗ, ಈ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ಸನ್ಮಾನ ಮಾಡ್ತಾರೋ ಅದೇ ರೀತಿಯ ಸನ್ಮಾನ ಕಾರ್ಯಕ್ರಮ ಇವತ್ತು ಈ ವೇದಿಕೆಯಲ್ಲಿ ನಡೆದಿದೆ. ಮತ್ತು ನಾನು ಪ್ರಥಮವಾಗಿ ಪುರಸಭಾ ಸದಸ್ಯ ಆದದ್ದು ನಮ್ಮ ಶೇಖರಣ್ಣವರೆಲ್ಲ ಆಶೀರ್ವಾದದಿಂದ. ಗೋಪಾಲ್ ಭಂಡಾರಿ ಆ ಸಂದರ್ಭದಲ್ಲಿ ನಾಮನಿರ್ದೇಶಿತ ಪುರಸಭಾ ಸದಸ್ಯನನ್ನಾಗಿ ಆಯ್ಕೆ ಮಾಡಿದರು. ಆ ಸಂದರ್ಭದಲ್ಲಿ ನನ್ನ ಒಟ್ಟಿಗೆ ಸುರೇಂದ್ರರವರು ಕೂಡ ಇದ್ದರು, ಈಗ ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ ಅವರು. ಅದೇ ರೀತಿ ಅರ್ಮಾನ್ರವರು ಕೂಡ ಇದ್ದರು. ಅವರನ್ನೆಲ್ಲ ಅವರು ಒಟ್ಟುಗೂಡಿಸಿ ಶೇಖರಣ್ಣರವರ ಆಶೀರ್ವಾದದಿಂದ ಮತ್ತು ಗೋಪಾಲ್ ಭಂಡಾರಿ ಅವರ ಒಂದು ಏನು ಆದೇಶ ಇದೆ ಅದರ ಪ್ರಕಾರ ನಮ್ಮನ್ನೆಲ್ಲ ಮಾಡಿದರು. ಆದರೆ ನಾನು ಸುಬೋಧ್ರಿಗೆ ನೋಡುವಾಗ ಯಾವಾಗಲೂ ಅಲ್ಲಿ ನಾನು ಕುತ್ಕೊಂಡು ನೋಡ್ತಾ ಇದ್ದೇನೆ, ಸುಬೋಧ್ರ ಚಹರೆಯಲ್ಲಿ ಒಂದು ಕಾಳೆ ಇದೆ. ಅದೇನಂತ ಹೇಳಿದರೆ ಕಳೆ ಗೋಪಾಲ್ ಭಂಡಾರಿ ಅವರ ಮೀಸೆ ಇದೆ ಅದರಲ್ಲಿ. ಯಾಕಂದರೆ ಅವರನ್ನು ನೋಡುವಾಗ ಗೋಪಾಲ್ ಭಂಡಾರಿ ಅವರ ಮೀಸೆ ನೋಡಿದಾಗೆ ಆಗ್ತದೆ. ನಾನು ಅದು ಬಂದಲ್ಲಿ ಕೂತ್ಕೊಂಡು ಅಬ್ದುಲ್ಲಾ ಸಾಹೇಬ್ರಿಗೆ ಹೇಳಿದೆ, ಅದು ಚಹರೆ, ಅವರ ಮುಖದ ಚಹರೆಯನ್ನು ನೋಡಿ ನಮಗೆ ಅವರು ಕಾಣ್ತಾ ಇದ್ದಾರೆ ಅಂತೇಳಿ. ಯಾಕೆಂದರೆ
ನಮ್ಮನ್ನ ರಾಜಕೀಯದಲ್ಲಿ ಗುರುತಿಸಲಿಕ್ಕೆ ಅವಕಾಶ ಮಾಡಿಕೊಂಡದ್ದೇ ವೀರಪ್ಪ ಮೊಯ್ಲಿ ಅವರ ನಂತರ ಗೋಪಾಲ್ ಭಂಡಾರಿ ಅವರು, ಮತ್ತೆ ನಮ್ಮ ಶೇಖರಣ್ಣನವರು, ಮತ್ತೆ ನಮ್ಮ ಉಮೇಶ್ ಅಣ್ಣನವರು, ನಮ್ಮ ಹಿರಿಯರು, ಇವರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ನಮಗೆ ಸುಬೋಧ್ ಏನಂತ ಹೇಳಿದ್ರೆ 18 ವರ್ಷ ಸತತ ನಾವು ಮತ್ತೆ ಆಯ್ಕೆಯಾಗಿ ಪುರಸಭೆಯಲ್ಲಿ ನಿಂತಾಗ ನಮಗೆ ಮಾತಾಡಲಿಕ್ಕೆ ಅತಿ ಹೆಚ್ಚು ಧೈರ್ಯ ಇದ್ದದ್ದೇ ಸುಬೋಧ್ರಿಂದ. ಯಾಕೆಂದ್ರೆ ಅವರು ಇದ್ದಾಗ ನಾವು ಎಷ್ಟು ಗಟ್ಟಿ ಧ್ವನಿಯಾಗಿದ್ದೇವೆ ಅಂತ ಹೇಳಿದ್ರೆ, ಆ ಒಂದು 18 ವರ್ಷದ ಆ 3 ಟರ್ಮ್ಗಳು ನಮ್ದು ಆ ಪುರಸಭೆಯಲ್ಲಿ ಆ ಗೋಡೆಯ ಇತಿಹಾಸ, ಅಂದ್ರೆ ಪುರಸಭೆಯ ಇತಿಹಾಸದಲ್ಲಿ ಬರೆದಿಟ್ಟಿದೆ ನಮ್ಮ ಸ್ವರ್ಣಾಕ್ಷರಗಳು. ಅಂದ್ರೆ ನಾವು ಒಂದು ಕೂಡ ತಪ್ಪನ್ನ ಮಾಡಲಿಲ್ಲ ಯಾವತ್ತೂ ಕೂಡ. ನಾವು ಸಾರ್ವಜನಿಕರಿಗೆ ಏನು ಅಗತ್ಯತೆಗಳಿದೆ ಅದನ್ನ ಮಾಡಿಕೊಡುವಲ್ಲಿ ಅತಿ ಹೆಚ್ಚು ಕಾಳಜಿ ವಹಿಸಿ ಧರಣಿಗಳನ್ನು ಕೂಡ ನಡೆಸಿದಂಥದ್ದು ಸುಬೋಧ್ರವರ ನೇತೃತ್ವದಲ್ಲಿ ನಾವು. ಹಾಗಾಗಿ ಸುಬೋಧ್ರವರು ಇಲ್ಲದ ಪುರಸಭೆ ನೋಡ್ಲಿಕ್ಕೆ ನಮಗೂ ಕೂಡ ಆಗ್ಲಿಕ್ಕಿಲ್ಲ. ಹಾಗಾಗಿ ಮುಂದಿನ ನಡೆ ನಮ್ದು ಕೂಡ ಅದೇ ಆಗಿರ್ತದೆ ಅಂತ ಹೇಳಿ ಹೇಳ್ಕೊಂಡು, ಯಾಕೆಂದ್ರೆ ಮತ್ತೆ ನಮ್ಗೆ ಅಲ್ಲಿ ಪುರಸಭೆಯಲ್ಲಿ ಅದು ಆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡುವ, ಅವರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ, ಯಾವ ರೀತಿ ಆಗ್ತದೆ ಅಂತ ಹೇಳಿ ನೋಡಿಕೊಂಡು ಮುನ್ನಡೆಯುವ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಮತ್ತೆ ನಮ್ಮ ಮೇಡಮ್ ಪ್ರತಿಮಾನವರಿಗಂತೂ ಭಾರಿ ಬೇಸರ ಆಗಿದೆ. ಅವರು ಹೇಳ್ತಾ ಇದ್ರು, ಈ ಟರ್ಮಲ್ಲಿ ಒಂದು ಸುಬೋಧ್ ನಮಗೆ ಬೇಕು, ಈ ಟರ್ಮನ್ನು ಮುಗಿಸಿ ಬಿಡುವ ಇಲ್ಲಿಗೆ ಅಂತ ಹೇಳಿ, ಒಂದು ಟರ್ಮ್ ಮಾಡಿ ಮುಗಿಸುವ ಅಂತ ಹೇಳಿ. ಹಾಗಾಗಿ ಮುಂದಿನ ನಡೆ ದೇವರ ಇಚ್ಛೆ. ಆದರೂ ಕೂಡ ಇವತ್ತಿನ ಈ ಕಾರ್ಯಕ್ರಮ ಭಾರಿ ಅತ್ಯುತ್ತಮವಾದಂಥ ಕಾರ್ಯಕ್ರಮನ ರೂಪಿಸಿದ್ದಾರೆ. ಸುಬೋಧ್ರಿಗೆ ನನ್ನ ಮನಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ, ನಿಮಗೆಲ್ಲರಿಗೂ ಕೂಡ ಅಂದರೆ ನನ್ನ ಇಷ್ಟೊತ್ತಾದರೂ ಕೂಡ ನೀವು ತಾಳ್ಮೆಯಿಂದ ಕೂತು ಎಲ್ಲ ವೀಕ್ಷಿಸಿ ಪುನಃ ನನ್ನ ಒಂದು 5 ನಿಮಿಷವನ್ನು ತಾವು ಕೇಳಿದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದುವರೆಸಾದ ನಿಮ್ಮ ಅಪೇಕ್ಷೆಯ ಚಲನಚಿತ್ರ ಗೀತೆಯನ್ನು ಪ್ರಸ್ತುತಪಡಿಸುವಂತಹ ಸಾಲಿಗೆ ಬರುತ್ತಾ, ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ಸುಂದರವಾಗಿ ಗೌರವ ಅರ್ಪಣೆಯನ್ನು ನೀಡ್ತಾ ಇದ್ದ ಬಂಧುಗಳು, ವಿಶೇಷವಾಗಿ ಗೌರವವನ್ನು ಪಡಿತಾ ಇರುವಂತವರಿಗೆ ಅದೇ ರೀತಿಯಾಗಿ ಈ ಗೌರವವನ್ನು ಸಲ್ಲಿಕೆ ಮಾಡುವವರಿಗೆ ಕೂಡ ವಿಶೇಷವಾಗಿ ವಂದಿಸ್ತಾ ಕಾರ್ಯಕ್ರಮವನ್ನು ಮುಂದುವರೆಸ ಧನ್ಯವಾದಗಳು.